ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, 2021 ಹಾಗೆಲ್ಲ ಹೀಗೆಲ್ಲ ಇರಬಾರ್ದು, ಹೀಗೆ ಇರಬೇಕು ಅಂತ ಡಿಸೈಡ್ ಮಾಡಿದವ್ರಿಗೋಸ್ಕರ ಡಿಸೆಂಬರಲ್ಲಿ ಅದ್ಭುತವಾದ ಮೋಟಿವೇಶ್ನಲ್ ಸೀರೀಸ್ಗಳನ್ನೇ ತೆಗೆದುಕೊಂಡು ಬಂದ್ವಿ. ಮೊದಲನೇದಾಗಿ ಡಿಸೈನಿಂಗ್ ದ ಲೈಫ್ ಅಂತೇಳಿ ಜಯಪ್ರಕಾಶ್ ನಾಗತಿಹಳ್ಳಿಯವರು ಅದ್ಭುತವಾದ ಮೋಟಿವೇಶನ್ ಕೊಟ್ಟರು. ಹಿ ಈಸ್ ಅ ಮೋಟಿವೇಶ್ನಲ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೀಕರ್. ಹಾಗೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಶಂಕರ್ ಬೆಳ್ಳುಬ್ಬಿ ಸರ್ ಅವರು ದ ಲೆಜೆಂಡ್, ಅದ್ಭುತವಾದ ಮೋಟಿವೇಶನ್ ಟಾಕ್ ಮಾಡ್ತಾರೆ. ಒಂದು ಸೆಷನಲ್ಲಿ ಲೈವ್ ಆಗಿ ಮಾಡಿದ್ದನ್ನು ನಿಮಗೆ ತಂದು ನಿಮಗೋಸ್ಕರ ಪ್ರೆಸೆಂಟ್ ಮಾಡಿದ್ವಿ. ಹಾಗೆ ನಾನು ಕೂಡ ದಿನಚರ್ಯ, ಒಬ್ಬ ಸಾಧಕನ ದಿನಚರ್ಯ ಹೇಗಿರಬೇಕು, ಹೇಗಿದ್ದಾಗ ನೀವು ನೆಕ್ಸ್ಟ್ ಲೆವೆಲ್ ಯಶಸ್ಸನ್ನು ಕಾಣ್ಬೋದು, ಹಾಗೆ ಬ್ರಹ್ಮಚರ್ಯ ಕೂಡ ನಿಮ್ಮನ್ನು ಹೇಗೆ ಲಿಫ್ಟ್ ಮಾಡುತ್ತೆ ನೆಕ್ಸ್ಟ್ ಲೆವೆಲ್ಗೆ ಅಂತ ಮಾತಾಡಿದೆ. ಎಲ್ಲ ನೆಕ್ಸ್ಟ್ ಲೆವೆಲ್ ಟಾಕ್ ಮಾಡಿದಾಗ ಫಿನಿಶಿಂಗ್ ಟಾಕ್ ಕೂಡ ಈ ವರ್ಷದ ಎಂಡಿಂಗ್ ಮೋಟಿವೇಶ್ನಲ್ ಟಾಕ್ ಅದ್ಭುತವಾಗಿರಲೇಬೇಕಲ್ವಾ. ಹಾಗಾಗಿ ದ ಬೆಸ್ಟ್ ಮೋಟಿವೇಶ್ನಲ್ ಸ್ಪೀಕರ್ ಚಾಯ್ಸ್ ಮಾಡಿದಾಗ ನಮಗೆ ಸಿಕ್ಕೋರು ನಿಮ್ಮ ಆಯ್ಕೆನೇ ದ ಬೆಸ್ಟ್ ಮಹೇಶ್ ಮಾಷಾಳ್ ಸರ್ ಅವರು. ಮಹೇಶ್ ಮಾಷಾಳ್ ಸರ್ ಅವರು ಈ ಹಿಂದೆ ಕೂಡ ಸಾಧನಕ್ಕೆ ಬಂದಿದ್ದರು. ಅವರು ಇವತ್ತು ನಿಮ್ಮ ಜೊತೆ ಮಾತಾಡೋದು ಆ್ಯಕ್ಷನ್ ಪ್ಲ್ಯಾನ್ ಬಗ್ಗೆ. ನೆಕ್ಸ್ಟ್ ಲೆವೆಲ್ ಆ್ಯಕ್ಷನ್ ಪ್ಲ್ಯಾನ್ ಹೇಗಿರಬೇಕು, ಸ್ಟೆಪ್ ಇನ್ ಟು ನೆಕ್ಸ್ಟ್ ಲೆವೆಲ್ ಹೇಗಾಗಬೇಕು, ನೀವು ಹಿಂಗಿದ್ರೆ ಆಗಲ್ಲ, ಹಂಗಿದ್ರಾಗಲ್ಲ, ಹೆಂಗಿರಬೇಕು ಅಂತೇಳಿ ಧಾರವಾಡ ಶೈಲಿಯ ಅದ್ಭುತ ಟಾಕ್ ಮೂಲಕ ನಿಮ್ಮ ಜೊತೆ ಇರ್ತಾರೆ 1-1.5 ಗಂಟೆಗಳು. ದೆರ್ ಈಸ್ ನೋ ಲಿಮಿಟ್. ಅನ್ಪ್ಲಗ್ ಆಗಿ ಮಾತಾಡಬೇಕು ಅಂತ ಸರಲ್ಲಿ ಕೇಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವ್ರು ಮಾತಾಡ್ತಾರೆ. ಜೊತೆಗೆ ಮಹೇಶ್ ಮಾಷಾಳ್ ಸರ್ ಅವರು ಸಾಧನಾ ವೀಕ್ಷಕರಿಗೆ ಹೊಸಬ್ರೇನಲ್ಲ. ಈ ಹಿಂದೆ ಲೈಫ್ ಪಾಸಿಬಲ್ ಹೇಗೆ, ಇಂಪಾಸಿಬಲಿಂದ ಪಾಸಿಬಲ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋ ಕುರಿತಾಗಿ ತಲೆಯಲ್ಲಿ ಹುಚ್ಚಿರಬೇಕು, ಎದೆಯಲ್ಲಿ ಕಿಚ್ಚಿರಬೇಕು, ಆವಾಗ ಯಶಸ್ಸು ಸಾಧ್ಯ ಅನ್ನೋ ಮಾತಾಡಿದರು. ಅವ್ರ ಮಾತನ್ನು ಲಕ್ಷಾಂತರ ಜನ ವೀಕ್ಷಿಸಿದ್ದಾರೆ. ಹಿ ಈಸ್ ದ ಡೈರೆಕ್ಟರ್ ಆಫ್ ಕನೆಕ್ಟ್, ಹ್ಯೂಮನ್ ಮೈಂಡ್ಸೆಟ್ ಎಕ್ಸ್ಪರ್ಟ್, ಎಜುಪ್ರೆನರ್, ಆಥರ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನಲ್ ಸ್ಪೀಕರ್. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ, ಸ್ಪಿರಿಚುವಲ್ ಕ್ಷೇತ್ರದಲ್ಲೂ ಕೂಡ ತಮ್ಮ ದಾಪುಗಾಲಿಟ್ಟು ಉತ್ತರ ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪರ್ಸ್ನಾಲಿಟಿ. ಅಂಥವರೊಬ್ಬರು ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಾ ಇರೋದು ನಮಗೆಲ್ಲ ಹೆಮ್ಮೆ ವಿಷಯ. ಸ್ನೇಹಿತರೆ, ಅವರು ಹಲವಾರು ಜೀವನ ದರ್ಶನ ಸೆಷನ್ಗಳು ಮಾಡಿದ್ದಾರೆ. ಲಕ್ಷಾಂತರ ಯುವಕರಿಗೆ, ಶಿಕ್ಷಕರಿಗೆ ಬಿಸ್ನೆಸ್ ಟ್ರೈನಿಂಗ್ಗಳನ್ನು ಹಲವಾರು ರೀತಿಯಲ್ಲಿ ಮಾಡೋ ಮೂಲಕ ಮೋಸ್ಟ್ ಪಾಪ್ಯುಲರ್ ಪರ್ಸ್ನಾಲಿಟಿ. ಇಲ್ಲಿ ನೀಡಿರುವ ಕಂಪನಿಗಳು ಹೇಳ್ತಾ ಹೋದರೆ ನಿಮಗೆ ಆಶ್ಚರ್ಯ ಆಗುತ್ತೆ. LIC, ವೋಡಾಫೋನ್, ISBR, ಅಜೀತ್, ITC, ಟಾಟಾ ಮೋಟಾರ್ಸು, ಮೆನಿ ಕಂಪನೀಸ್, ಇಲ್ಲೆಲ್ಲ ಕಡೆ ಬಿಸ್ನೆಸ್ ಟ್ರೈನಿಂಗ್ಗಳನ್ನು ಕೊಟ್ಟು ಅನುಭವ ಹೊಂದಿದ್ದಾರೆ. 60ಕ್ಕೂ ಹೆಚ್ಚು ಕಂಪನಿಗಳಿಗೆ ಟ್ರೈನಿಂಗ್ ಸೆಷನ್ಸ್ಗಳು ನೀಡಿದ್ದಾರೆ. ಅಂಥವರು ಇವತ್ತು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಯಾಕಂದರೆ ನಮ್ಮ ಯುವಕರ ಬದುಕು 2020ರಲ್ಲಿ ಅಷ್ಟೊಂದು ಅದ್ಭುತವಾಗಿರಲಿಲ್ಲ. 2021ರಲ್ಲಿ ಶುಡ್ ನೆಕ್ಸ್ಟ್ ಲೆವೆಲ್. ದಟ್ಸ್ ವೈ ನೀ ಹಂಗ ಅಂತ ಕುತ್ಕೊಂಡ್ರೆ ಆಗಲ್ಲ. ನಾವು ಯಾಕೆ ಹಂಗದೀವಿ ಅಂತ ಯೋಚನೆ ಮಾಡಿ ನಾವು ನೆಕ್ಸ್ಟ್ ಲೆವೆಲ್ಗೆ ಬರೋದು ಹೇಗೆ ಅನ್ನೋದನ್ನು ಮಾತಾಡ್ತಾರೆ ಇವತ್ತು ಮಹೇಶ್ ಮಾಷಾಳ್ ಸರ್ ಅವರು. ಮಹೇಶ್ ಮಾಷಾಳ್ ಸರ್ ಅವರು ಮೆಸ್ಮರೈಸಿಂಗ್ ಪರ್ಸ್ನಾಲಿಟಿ. ದಸ್ ಮೆಸ್ಮರೈಸಿಂಗ್ ಮಹೇಶ್ ಮಾಷಾಳ್ ಅವರನ್ನು ನೀವು ಕನೆಕ್ಟ್ ಆಗಬೇಕು ಅಂತಂದರೆ ಅವ್ರ ಫೇಸ್ಬುಕ್ ಪೇಜ್ ಮಹೇಶ್ ಮಾಷಾಳ್ ಅಂತ ಇದೆ. ಯೂಟ್ಯೂಬ್ ಚಾನಲ್ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿ ಆಲ್ರೆಡಿ 6000 ಇಯರ್ ಸಬ್ಸ್ಕ್ರಿಪ್ಷನ್ ಹೊಂದಿದೆ. ಕೇವಲ 15 ವೀಡಿಯೋಸ್ ಇದೆ, ಅಷ್ಟೊಂದು ಸಬ್ಸ್ಕ್ರಿಪ್ಷನ್. ಅದ್ಭುತವಾದ ಯೂಟ್ಯೂಬ್ ಚಾನಲ್ ಇದೆ, ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ದೆನ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಚಾನಲ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚಾನಲ್ ವೀಕ್ಷಿಸಿ. ಒಳ್ಳೊಳ್ಳೆ ವಿಡಿಯೋಗಳು, ಮೋಟಿವೇಶನಲ್ ಟಾಕ್ಗಳು ನೀಡಿದ್ದಾರೆ. ಹಾಗೆ ಡೈರೆಕ್ಟಾಗಿ ಸರ್ ಜೊತೆ ಕನೆಕ್ಟ್ ಇರ್ಬೋದು, ವ್ಯಾಟ್ಸಪ್ ಮೂಲಕ ಅಥವಾ ಕಾಲ್ ಮೂಲಕ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಇವೆಲ್ಲವೂ ಬಳಸ್ಕೊಂಡು ಸರ್ ಜೊತೆ ಟಚ್ಚಲ್ಲಿರಿ. ಹಾಗೆ 2021 ಹೀಗೆ ಇರಬೇಕು ಅಂತ ರೆಸಲ್ಯೂಷನ್ ಮಾಡ್ಕೊಳ್ಳಿ. ಹಾಗಾಗೇ ಆಗತ್ತೆ. 1 ವರ್ಷ ಟೈಮ್, ಡಿಸೆಂಬರ್ ನೆಕ್ಸ್ಟ್ ಇಯರಲ್ಲೂ ಕೂಡ ನಾವು ಬರ್ತೀವಿ, ಇದೇ ಥರ ಸೆಷನ್ ತೊಗೋತೀವಿ. ಆವಾಗ ನಿಮಗೆ ಗೊತ್ತಾಗುತ್ತೆ 1 ಇಯರಲ್ಲಿ ನಾನು ಎಷ್ಟು ಲಿಫ್ಟ್ ಆದೆ ಅಂತೇಳಿ. ಲಿಫ್ಟ್ ಆಗಲೇಬೇಕು ಲೈಫಲ್ಲಿ, ಆಗೋಕ್ಕೆ ಸಾಧ್ಯ ಇದೆ. ಯಾಕಂದರೆ ನಿಮಗೆ ತರಬೇತಿ ಕೊಡ್ತಾ ಇರೋರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಮೆಸ್ಮರೈಜಿಂಗ್ ಮಹೇಶ್ ಮಾರ್ವೆಲ್ಸ್ ಅಂತಲೇ ಅವ್ರ ಸೀರೀಸಿಗೆ ಕರಿತೀನಿ ನಾನು. ಅಂಥ ಒಂದು ಅದ್ಭುತ ಸೆಷನ್ ಆರಂಭ ಮಾಡಬೇಕು ಅಂತೇಳಿ ಸರ್ಗೆ ಕೇಳ್ಕೊತೀನಿ. ದಯವಿಟ್ಟು ಸರ್, ಅನ್ಪ್ಲಗ್, ಟೈಮ್ ಲಿಮಿಟ್ ಇಲ್ಲ, ನೀವು ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು, ನಮ್ಮ ಹುಡುಗರು ಕೇಳಿಸ್ಕೊತಾರೆ. ಒಂದು ಸೆಷನನ್ನು ಅವ್ರು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ಸರ್ಗೂ ಆಲ್ ದ ಬೆಸ್ಟ್. ಹಾಗೂ ನೀವೆಲ್ಲರೂ ಕೂಡ ಇದನ್ನು ಕಂಪ್ಲೀಟಾಗಿ ವೀಕ್ಷಣೆ ಮಾಡಿ, ಕೇಳಿಸ್ಕೊಂಡು ಬಿಟ್ಬಿಡಬೇಡಿ, ಅಡ್ಯಾಪ್ಟ್ ಮಾಡ್ಕೊಳ್ಳಿ. ಅಡ್ಯಾಪ್ಟ್ ಮಾಡಿ, ಎನ್ಯಾಕ್ಟ್ ಮಾಡಿ, ನಿಮ್ಮ ಲೈಫ್ ಬದಲಾಗೇ ಆಗುತ್ತೆ. ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಂದರೆ ಏನು? ಇದು ದೊಡ್ಡ ಪ್ರಶ್ನೆ. ಈ ನಮಸ್ಕಾರ ಅನ್ನೋ ಶಬ್ದದಲ್ಲಿ ನ ಇದೆ, ಸಹಕಾರ ಇದೆ. ನ ಅಂದರೆ ನಾನು. ಯಾವಾಗ ಈ ಒಂದು ನಾನು ಅಂತ ಫೀಲಿಂಗ್ ಬರುತ್ತೆ, ಆವಾಗ ಇನ್ನೊಬ್ಬರ ಜೊತೆ ಸಹಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ನಾನು ತೆಗೆದು ಹಾಕಬೇಕು, ಅಂದರೆ ಅಹಂಕಾರವನ್ನು ತೆಗೆದು ಹಾಕಬೇಕು.
ಸೊ ಯಾವಾಗ ನಮಸ್ಕಾರ ಅಂತ ನಾನು ಅಂತೇನೆ, ಆವಾಗ ನಾ ಏನು ಹೇಳ್ತಾ ಇದ್ದೇನೆ, ಆ ನಾ ಅನ್ನೋದನ್ನು ತೆಗೆದು ಹಾಕ್ತಾ ಇದ್ದೇನೆ, ನಿಮ್ಮ ಜೊತೆ ಸಹಕಾರ ಕೊಡ್ತೀನಿ ಅಂತ ಹೇಳಿ. ಯಾವಾಗ ನೀವು ವಾಪಸ್ ನಮಸ್ಕಾರ ಅಂತ ಹೇಳ್ತೀರಾ, ನಿಮ್ಮಲ್ಲಿರೋ ಆ ನಾ ಅನ್ನೋದೇನಿದೆ, ಅಹಂ ಇದೆಯಲ್ಲ, ಅದನ್ನು ತೆಗೆದು ಹಾಕಿದರೆ ನೀವು ಸಹಕಾರ ಕೊಡ್ತೀನಿ ಅಂತ ಹೇಳ್ತೀರಾ. ಯಾವಾಗ ನಾ ಅನ್ನೋದು ತೆಗೆದು ಹೋಗುತ್ತೆ, ಆವಾಗ ಆ ಒಂದು ಶಕ್ತಿ ಅದರಲ್ಲಿ ಪ್ರಕಟವಾಗುತ್ತೆ. ಅದಕ್ಕೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಧ್ಯೆ ಆ ಒಂದು ಶಕ್ತಿ ಇದೆ, ಅದನ್ನು ನಮ್ಮ ಗಣನೆಯಲ್ಲಿ ಇಟ್ಟುಕೊಂಡು ನೀವು ಮಾತಾಡೋಣ. ಓಕೆ, ಇವತ್ತಿನ ಒಂದು ಟಾಪಿಕ್ ಮಜಾ ಆಯ್ತು. ಏನು ಮಜಾ ಆಯ್ತಪ್ಪ ಅಂತಂದ್ರೆ, ಟಾಪಿಕ್ ಹೆಸರು ಮಜಾ ಆಯ್ತು. ನಾ ಹಿಂಗ ನೀ ಹಂಗ. ಸರ್ ಹಿಂಗೆ ಯಾಕೆ ಕೊಟ್ರು, ಇದನ್ನ ಟಾಪಿಕ್ ಹೆಸರು ಹಿಂಗೆ ಯಾಕೆ ಕೊಟ್ರು ಅಂತ ಭಾಳ ಮಂದಿ ಪ್ರಶ್ನೆ. ಮಂಜುನಾಥ್ ಸರು ಅಂದರು, ಏನು ಸರ್ ಇದು ಹೊಸ ಟೈಪ್ ಟಾಪಿಕ್ ಬಂದಿದೆ ಅಲ್ಲ ಅಂತ. ರೈಟ್, ನಾ ಹೇಳಿದೆ ಸರ್, ಇದ್ರ ಹಿಂದ್ಗಡೆನೆ ಬಹಳ ಒಂದು ತಿಳುವಳಿಕೆ, ಒಂದು ಸಂದೇಶ ಇದೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಹೊಸ ವರ್ಷದ ಒಂದು ಸಂದರ್ಭದಲ್ಲಿ ನೀವೇನು ಹೊಸ ವರ್ಷಕ್ಕೆ ಹೆಜ್ಜೆ ಇಡ್ತಿದ್ದೀರಾ, ನೀವು ಎಲ್ಲ ಸೇರ್ಕೊಂಡು ಹೊಸ ಹೆಜ್ಜೆ ಇಡ್ತಾ ಇದ್ದೇವೆ. ಸಾಧನಾ ಅಕಾಡೆಮಿಯವರು ಒಂದು ಒಳ್ಳೆ ಪ್ರಯತ್ನ, ಅಂದರೆ ಹೊಸ ವರ್ಷ ಹೋದ್ಮೇಲೆ ಏನು ಮಾಡೋದು ಅಂತ ಚಿಂತನೆ ಮಾಡೋದಕ್ಕಿಂತ ಹೋಗೋಕ್ಕಿಂತ ಮೊದಲೇ ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕು ಅಂಥೇಳಿ. ಸೊ ಯಾವಾಗ ಮಂಜುನಾಥ್ ಸರು ನನಗೆ ಹೇಳಿದರು, ಸರ್ ಇಂಥದ್ದನ್ನು ಮಾಡ್ತಾ ಇದ್ದೇವೆ ಅಂದರೆ, ಆವಾಗ ನಾನು ಹೇಳಿದೆ, ಎಸ್ ಸರ್ ಮಾಡೋಣ, ಭಾಳ ಒಳ್ಳೆ ವಿಚಾರ, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿ ನಾನು ಚಿಂತನೆ ಮಾಡ್ತಾ ಕೊನೆಗೆ ಈ ಒಂದು ಟಾಪಿಕ್ಗೆ ಬಂದೆ, ನಾ ಹಿಂಗ ನೀ ಹಂಗ ಅಂತ. ನೋಡಿ ಗೆಳೆಯರು ಮಾತಾಡ್ತಾ ಇರುವಾಗ ಈ ಕಾಮನ್ ಶಬ್ದ ಇದು, ನಿಂಗೆ ಯಾಕೆ ಅದಿಲೆ ಅಂತ ಇವ್ ಕೇಳ್ತಾನೆ. ಆವಾಗ ಅವ ಫ್ರೆಂಡ್ ಏನಂತಾನೆ, ನಾ ಹಿಂಗ ನೋಡು ದೋಸ್ತ, ಅಲ್ಲೋ ಹಿಂಗ್ಯಾಕದೀನಿ, ಇಲ್ಲ ನಾ ಮೊದಲಿಂದನೇ ಹಿಂಗ. ಸೊ ಈ ಫ್ರೆಂಡ್ಶಿಪ್ನಾಗ ಹಿಂಗ ಹಂಗ ಇದು ಬರ್ಕೊಂತಾನೆ ಇರ್ತೈತಿ. ಇದು ಮುಂದೆ ಕಾಲೇಜ್ನಾಗ ಹೋಗುವಾಗ ಹುಡುಗರು ಕೆಲವೊಂದು ಟೈಮ್, ಮಾಸ್ತರ್ ಹಂಗ್ಯಾಕದನ್ಲೇ, ಇಲ್ಲ ದೋಸ್ತ ಅವ ಹಂಗಾದಾನ ಅಂತ ಇನ್ನೊಬ್ಬ ಅಂತ. ಮನ್ಯಾಗ ತಂದೆ ತಾಯಿ ನೋಡ್ರಿ, ತಂದೆ ತಾಯಿ ಏನಂತಾರೆ, ತಮ್ಮ ಮಕ್ಕಳ ಬಗ್ಗೆ ಹೇಳುವಾಗ, ಇವ ದೊಡ್ಡವ ಹಿಂಗ್ರಿ, ಸಣ್ಣಕ್ಕೆ ಹಂಗ್ರಿ ಅಂತ ಹೇಳ್ತಿರ್ತಾರೆ. ಹಂಗೆ ನಾವು ನಮ್ಮ ಕಾಕ ಮಾಮ ಅವ್ರ ಬಗ್ಗೆ ಮಾತಾಡುವಾಗ, ನಮ್ಮ ಕಾಕ ಒಂದು ಟೈಪ್ ಹಂಗಾದನ್ರಿ ಅವ್ ಮೊದಲಿಂದನ ಅಂತ. ಸೊ ಇದು ಹಂಗ ಹಿಂಗ ಅನ್ನೋ ಶಬ್ದ ಏನೈತಲ್ಲ, ಇದು ಮೊದಲಿಂದನೂ ಹಂಗೆ ನಮ್ಮ ಒಳಗನ ಐತಿದು, ಬಟ್ ನಾವು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಸೊ ಅದಕ್ಕೆ ಕೆಲವೊಂದು ಟೈಮ್ ಅಂತಿರ್ತೀವಿ. ಸೊ ಹುಡುಗರು, ಆಕೆ ಯಾಕೆ ಹಂಗದಾಳೆ, ಇವ್ಯಾಕೆ ಹಂಗದಾನ, ನಮ್ಮ ಕಾಕ ಯಾಕೆ ಹಿಂಗದಾನ ಅಂತ ಬರೀ ನಾವು ಅವ್ರ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೇವೆ. ಅವ ಯಾಕೆ ಹಿಂಗದ, ನೀವ್ ಯಾಕೆ ಹಂಗದ. ಅವ ಆಕ್ಚುಲಿ ಹಂಗೆ ಮಾಡಬಾರ್ದಿತ್ಲೆ, ಹಂಗೆ ಮಾಡಿದ್ದಕ್ಕೆ ಹಿಂಗಾತು. ಅವರೇ ಇದೇನಿದು ಹಂಗ ಹಿಂಗ ಇದೇ ಶಬ್ದದೊಳಗೆ. ಸೊ ನಾವು ಇಷ್ಟಿದ್ರೊಳಗೆ ಮುಳುಗಿಬಿಟ್ಟೇವಲ್ಲ, ಹಂಗ ಹಿಂಗ ಅನ್ನೋದ್ರೊಳಗೆ. ಓಕೆ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಾವು ಮರ್ತ್ಬಿಟ್ಟಿದ್ದೇವೆ. ಏನು ಮರ್ತಿದ್ದೇವೆ ಅಂತಂದ್ರೆ, ಒಂದು ಪ್ರಶ್ನೆ ಕೇಳ್ಕೊಳ್ಳೋದನ್ನ ಮರ್ತಿದ್ದೇವೆ. ಏನು ಪ್ರಶ್ನೆಪ್ಪ ಅಂದ್ರೆ, ನಾ ಯಾಕೆ ಹಿಂಗದೇನಿ ಅಂತ. ಗೆಳೆಯರೇ, ಜೀವನದಲ್ಲಿ ಬದಲಾವಣೆ ತರಬೇಕು ಅಂತಂದ್ರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ. ಏನಪ್ಪ ಅಂದ್ರೆ, ನಾ ಯಾಕೆ ಹಿಂಗದೇನಿ. ಯಾವಾಗ ನಾ ಗೊತ್ತಾಗ್ತೈತಿ ಇದನ್ನ ನಾ ಯಾಕೆ ಹಿಂಗದೇನಂದ್ರೆ, ಅವಾಗ ನಾ ಏನು ಮಾಡ್ಬೋದು, ಎಲ್ಲಿ ಬದಲಾವಣೆ ತರ್ಬೋದು ಅಂತ ಗೊತ್ತಾಗುತ್ತೆ. ರೀಸೆಂಟ್ಲಿ ನನಗೊಂದು SMS ಬಂದಿತ್ತು. ರೀಸೆಂಟ್ಲಿ ಅಂದರೆ ಒಂದು 2-3 ವರ್ಷದ ಹಿಂದೆ ಒಂದು ಮೆಸೇಜ್. ಈಗಿನ ಕಾಲದಲ್ಲಿ ಮೊದಲೆಲ್ಲ ಮೆಸೇಜ್ ಅಂದರೆ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಅಯ್ಯೋ ಮೆಸೇಜ್ ಬಂತು ಅಂದರೆ ಟಕ್ 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 ನೋಡ್ತಾ ಇದ್ವಿ, ಯಾಕಂದರೆ ಸ್ವಲ್ಪ ಜನ ಫ್ರೆಂಡ್ಸ್ ಅಲ್ಲಿ. ಬಟ್ ಈಗ ಮೆಸೇಜ್ ಮೇಲೆ ಮೆಸೇಜು. ವಾಟ್ಸಪ್ ಬಂದ ಮೇಲಂತೂ ನಾವು ಎಷ್ಟೋ ಮೆಸೇಜ್ಗಳನ್ನು ಓಪನ್ನೇ ಮಾಡೋದಿಲ್ಲ. ಬಟ್ ಈ ಮೆಸೇಜ್ ಏನು ಬಂದಿತ್ತಲ್ಲ, ಭಾಳ ಇಂಪಾರ್ಟೆಂಟ್ ಮೆಸೇಜ್. ನನಗೆ ಎಷ್ಟೋ ವಿದ್ಯಾರ್ಥಿಗಳ ಪರಿಚಯ ಇತ್ತು. ಇವತ್ತಿನವರೆಗೆ ಒಂದು 4-5 ಲಕ್ಷ ವಿದ್ಯಾರ್ಥಿಗಳ ಜೊತೆ ನಾನು ಸಂವಾದ ಮಾಡಿರ್ಬೋದು. ಎಷ್ಟೋ ಕಾರ್ಪೊರೇಟ್ಸ್, 64 ಕಂಪ್ನಿಗಳ ಜೊತೆ ನಾನು ಕೆಲಸ ಮಾಡಿದ್ದು, ಅಲ್ಲಿನೂ ಎಂಪ್ಲಾಯೀಸು ಅವರು ಇವರು ಎಲ್ಲ ಫ್ರೆಂಡ್ಶಿಪ್ ಆಗಿದ್ದಾರೆ. ಸೊ ಯಾರೋ ಮೆಸೇಜ್ ಕಳಿಸ್ತಾ ಇರ್ತಾರೆ, ನಾನು ನೋಡೋದಿಲ್ಲ, ಹೌದಾ. ಬಟ್ ಈ ಮೆಸೇಜ್ ಏನೋ ಒಂದು ಅಟ್ರಾಕ್ಟಿವ್ ಇತ್ತಪ್ಪ. ಏನು ಮೆಸೇಜು ಅಂತಂದರೆ, ನಾನು ಆ ಮೆಸೇಜನ್ನು ಮೊಬೈಲ್ ತೆಗೆದು ನೋಡಿದೆ. ಅದು ಫಸ್ಟ್ ಸೆಂಟೆನ್ಸ್ ಏನೈತಂದ್ರೆ, ನಾ ಹಿಂಗ ನೀ ಹಂಗ. ಏನಂತೈತಿ, ನಾ ಹಿಂಗ ನೀ ಹಂಗ. ಮುಂದೆ ಚಿಕ್ಕಿ ಇಟ್ಟಾರವ್ರು, ಅಂದರೆ ಡಾಟ್ಸ್
ಥಾಟ್ ಇಟ್ಟಿದ್ದಾರೆ ಗೊತ್ತಿತ್ತು. ಕೆಲವೊಂದು ಟೈಮ್ ಲಾಂಗ್ ಮೆಸೇಜ್ ಬರ್ತವೆ, ಲಾಂಗ್ ಮೆಸೇಜ್ ರೈಟ್, ಕೆಳಗಡೆ ಏನೋ ಇರುತ್ತೆ, ಅದೊಂದು ಸರ್ಪ್ರೈಸ್ ಇರುತ್ತೆ, ಇಲ್ಲ ಸಸ್ಪೆನ್ಸ್ ಇರುತ್ತೆ. ಹಾಗೇನೆ ಇವರು ಚಿಕ್ಕಿ ಇಟ್ಕೊಂತ ಹೋಗ್ಯಾರ ಕೆಳಗಡೆ. ಸೊ ನನಗೂ ಒಂದು ಕ್ಯೂರಿಯಾಸಿಟಿ, ಯಾರು ಕಳ್ಸ್ಯಾರ ಗೊತ್ತಿಲ್ಲ, ಆದ್ರೂ ಒಂದು ಕ್ಯೂರಿಯಾಸಿಟಿ, ನೋಡೋಣ ಏನಿದೆ ಅಂತ ಹೇಳಿ ನಾನು ಒತ್ತಕ್ಕೂ ಅಂತ ಹೊಂಟೆ. ಅದನ್ನ 1 2 3 4 5 6 7 8 9 10 ಏನು ಬರ್ತಾ ಇಲ್ಲಪ್ಪ. ಒಂದು ಟೈಪ್ ನನಗೂ ಒಂದು ಟೈಪ್ ಕ್ಯೂರಿಯಾಸಿಟಿ, ಒಂದು ಟೈಪ್ ಟೆನ್ಷನ್, ಏನಿರ್ಬೋದು ಅನ್ನೋದು ಒಂದು ಕುತೂಹಲ ಬೇರೆ ರೈಟ್. ಅದಕ್ಕೆ ಮತ್ತೆ ಒತ್ತಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾ. 11 12 13 14 15 15 ಬಂದ ತಕ್ಷಣ ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಬಂತಪ್ಪ. ಏನು ಬ್ಯೂಟಿಫುಲ್ ಸೆಂಟೆನ್ಸ್ ಅಂತಂದ್ರೆ, ಎಷ್ಟು ಒತ್ತಿದ್ರೆ ಏನು, ನಾ ಹಿಂಗ ನೀ ಹಂಗ. ಯಾವ ಮಹಾತ್ಮ ಕಳಿಸಿದ್ನೋ ಏನದು, ಯಾರೊಂದು ಕಳಿಸಿದ್ರು ಏನೋ, ಭಾರಿ ಚಂದ ಮೆಸೇಜ್. ಏನು, ಎಷ್ಟು ಒತ್ತಿದ್ರೆ ಏನು, ನಾ ಹಿಂಗ ನೀ ಹಂಗ. ಗೆಳೆಯರೇ, ಯಾವುದೇ ಮೋಟಿವೇಶ್ನಲ್ ಪ್ರೋಗ್ರಾಮ್ ಇರಲಿ, ಮೋಟಿವೇಶ್ನಲ್ ವಿಡಿಯೋ ಇರಲಿ, ಯಾರೋ ಒಬ್ಬರು ಗಣ್ಯ ವ್ಯಕ್ತಿಗಳು ಮಾತಾಡ್ತಾ ಇರಲಿ, ಈ ಸೈಡ್ ನಾವು ಕುತ್ಕೊಂಡು ಏನು ಕೇಳಿಸ್ಕೊತಾ ಇರ್ತೇವೆ. ಈಗ ನೀವು ಆ ಸೈಡ್ ಏನು ಕುತ್ಕೊಂಡು ಕೇಳಿಸ್ಕೊತಾ ಇರ್ತೀರಲ್ಲ ರೈಟ್, ಇದು ಹಿಂದ್ಗಡೆ ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ. ನೀ ಏನು ಹೇಳ್ತಿ ಹೇಳ, ನಾ ಹಿಂಗ ಅಂತ ಹೇಳಿ. ಅದಕ್ಕೆ ಎಷ್ಟೋ ಕೊಂಡು ಮೋಟಿವೇಶನಲ್ ಸೆಷನ್ ಆಗ್ತವೆ. ಆ ಹುಡುಗ ಹೆಂಗಿರ್ತಾನೆ ಹಂಗೆ ಇರ್ತಾನೆ, ಆ ಹುಡುಗಿ ಹಂಗಿರ್ತಾಳೆ ಹಂಗೆ ಇರ್ತಾಳೆ. ಕೆಲವೊಂದು ಒಂದು 5% ವಿದ್ಯಾರ್ಥಿಗಳು ಬದಲಾವಣೆ ಆಗ್ತಾರೆ. ಯಾಕಂದ್ರೆ ಇದೊಂದು ದೊಡ್ಡ ಕುತ್ಕೊಂಡ್ಬಿಟ್ಟಿದೆಲ್ಲ. ಯಾಕಂದ್ರೆ ನಮ್ಮ ತಲೆಯಲ್ಲಿ ಏನಿರುತ್ತೆ, ಸರ್ ನಿಮ್ದು ಬೇರೆನಾ ನಮ್ದು ಬೇರೆನಾ, ನಿಮ್ಗೆ ಅರ್ಥ ಆಗಲ್ರಿ, ನಿಮ್ಗೆ ಅರ್ಥ ಆಗಲ್ಲ. ನೀವು ಹೇಳಿದ ನಿಮ್ದು ಜೀವನನ ಬೇರೆ ಸರ್, ನಮ್ದು ಬೇರೆನಾ, ನಮ್ಮ ಪ್ರಾಬ್ಲಮ ಬೇರೆ ಅದಾವ. ಅದಕ್ಕೆ ನಾವು ಹಿಂಗೆ, ನೀವು ಹಂಗ. ಓಕೆ, ನಾವು ಒಪ್ಕೊಳ್ತೇನೆ, ನೀ ಹಂಗ ಅಂತೀಯಲ್ಲ, ನೀ ಹೆಂಗಾರ ಹೇಳಿ ನೋಡು ಅಂತ. ನೀ ಹೆಂಗ, ನೀ ಹಿಂಗೆ ಯಾಕತಿ? ಇದು ಒಂದು ದೊಡ್ಡ ಜೀವನದ ಒಂದು ದೊಡ್ಡ ಪ್ರಶ್ನೆ. ನಾವ್ಯಾಕೆ ಹಿಂಗದೇವಿ? ಯಾವಾಗ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಜೀವನದಲ್ಲಿ ಬದಲಾವಣೆ ಬಂದೇ ಬರುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಸೊ ಇವತ್ತಿನ ದಿವಸ ರೈಟ್ ನಾನು ನಿಮ್ಮ ಜೊತೆ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ನಾವ್ಯಾಕೆ ಹಿಂಗದೇವಿ ಅಂದರೆ, ನೀ ಯಾಕೆ ಹಂಗದಿ? ಯಾವಾಗದ್ರ ಅರ್ಥ ಆಗುತ್ತೆ ಆವಾಗ ಜೀವನದ ಜರ್ನಿ ಏನಿದೆ ಅಲ್ಲ, ಅಂದರೆ ಒಂದು ಪ್ರಯಾಣ ಏನಿದೆ, ಒಂದು ದಾರಿ ಏನಿದೆ, ಸುಗಮ ಆಗುತ್ತೆ. ನಮ್ಮಲ್ಲೇ ನಮ್ಮ ಬದಲಾವಣೆ ಬರುತ್ತೆ. ನಾವು ಯಾವಾಗಲೂ ಏನು ವಿಚಾರ ಮಾಡ್ತೇವೆ, ಎಲ್ಲನೂ ಬದಲಾವಣೆ ಆಗಲಿ, ಆವಾಗ ನನ್ನ ಜೀವನ ಚಲೋ ಆಗ್ತೈತಿ ಅಂಥೇಳಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಇದೇ ಸಾಧನಾ ಅಕಾಡೆಮಿ ಜೊತೆ ಒಂದು ಸಂವಾದ, ಮಂಜುನಾಥ್ ಸರ್ ಜೊತೆ ಸಂವಾದದಲ್ಲಿ ಮಾತಾಡಿದ್ದಿದೆ. ಅಲ್ಲಿ ಏನು ಹೇಳಿದೆ ನಾನು ನಿಮಗೆ, ನಮ್ಮ ಪರಿಸ್ಥಿತಿ ಬದಲಾಗಲಿ, ಆವಾಗ ನನ್ನ ಮನಸ್ಥಿತಿ ಬದಲಾವಣೆ ಆಗುತ್ತೆ ಅಂತ ನಾವು ವೇಟ್ ಮಾಡ್ತಾ ಇದ್ದೇವೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಅದಾಗೋದಿಲ್ಲ. ನಿನ್ನ ಮನಸ್ಥಿತಿ ಬದಲಾಗಬೇಕು, ಆವಾಗ ನಿನ್ನ ಪರಿಸ್ಥಿತಿ ಬದಲಾವಣೆ ಆಗೇ ಆಗುತ್ತೆ. ಸೊ ಈ ಮನಸ್ಥಿತಿಯನ್ನು ಹೇಗೆ ಬದಲಾವಣೆ ಮಾಡಬೇಕು ಅಂತ ನೀವೇನಾದರೂ ಕುತೂಹಲ ಇತ್ತಂದರೆ, ಫಸ್ಟು ಈಗ ಸದ್ಯ ಏನೈತೆ ಮನಸ್ಥಿತಿ, ಅದು ಆ ಮನಸ್ಥಿತಿ ಹಂಗಾಗ ಕಾರಣ ಏನು ಅಂತ ತಿಳ್ಕೊಂಡ್ವಿ ಅಂತಂದ್ರೆ ಮುಂದೆ ಜೀವನ ಸರಳ ಆಗ್ತೈತಿ, ಬದಲಾವಣೆ ತಾನ ಬರ್ತೈತಿ. ಸೊ ಇವತ್ತಿನ ಈ ಒಂದು ನನ್ನ ಜೊತೆ ಏನು ಟೈಮ್ ಕಳೀತಾ ಇದ್ದೀರಾ ನೀವು ಇವತ್ತು ರೈಟ್, ಒಂದು ಪ್ರಯತ್ನ ಏನಪ್ಪ ಅಂದರೆ, ನಾವು ಯಾಕೆ ಹಿಂಗದೇವಿ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ. ಸೊ ಆರ್ ಯು ರೆಡಿ? ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಬದಲಾವಣೆ ಬರಬೇಕು ಅಂತ ಯಾವಾಗಲೂ ಒಂದು ಹಂಬಲ ಇದ್ದೇ ಇರುತ್ತೆ. ಈಗೇನು ನಡೆದೈತಿ ಅಷ್ಟು ಕರೆಕ್ಟ್ ನಡೆದಿಲ್ಲ, ಇನ್ನೂ ಚೇಂಜ್ ಆಗಬೇಕು, ನಾನು ಚಲೋ ಆಗಬೇಕು ಅನ್ನೋದು ಭಾಳ ಇರ್ತೈತಿ ಒಳಗಡೆ. ಯೂಸಲಿ ಏನಾಗುತ್ತೆ ಅಂದರೆ, ಅದನ್ನು ನಾವೇನು ಮಾಡ್ತೇನೆ, ಒಂದು ಡೇಟಿಗೆ ರೆಡಿ ಮಾಡ್ತೇನೆ, ಒಂದು ಹೊಸ ವರ್ಷನೋ, ಇಲ್ಲ ಒಂದು ಬರ್ತ್ಡೇ ದಿವಸನೋ, ಇಲ್ಲ ಯುಗಾದಿ ಹಬ್ಬದ ದಿವಸನೋ, ಇಲ್ಲ ಕ್ರಿಸ್ಮಸ್ಗೋ, ಇಲ್ಲ ರೋಜಾ ಇದ್ದಾಗ ಯಾವುದೋ ಒಂದು ದಿವಸ, ಇಲ್ಲ ಅಂದರೆ ಕೆಲವೊಬ್ರಂತೂ ಭಾರಿ ಸ್ಯಾಟರ್ಡೇ ಏನೋ ಒಂದು ನೋಡಿರ್ತಾರೆ, ಸೋಮವಾರದಿಂದ ಚೇಂಜ್ ಆಗ್ಬಿಡ್ತೇನೆ ನಾನು ಅಂಥೇಳಿ, ಸೋಮವಾರದಿಂದ ಹೊಸ ವಿಚಾರ ಅಂಥೇಳಿ. ಸೊ ಬಹಳ ಜನ ಅದನ್ನು ಒಂದು ಪ್ಲ್ಯಾನಿಂಗ್ನಲ್ಲಿ ಇರ್ತಾರೆ, ಅವತ್ತಿನ ದಿವಸ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಓಕೆ, ಅವರು ಕೆಲವೊಬ್ಬರು ನಾವು ಮೊದಲಿಂದ ಹಿಂಗೆ ಅದೇವಿ, ನಾವು ಹಿಂಗೆ ಇರ್ತೀವಿ ಅನ್ನೋದು ಕೆಲವೊಬ್ರದ್ದು ಹಂಗೆ ಇರ್ತೈತೆ. ಅವ್ರು 2ನೇ ಕ್ಯಾಟಗರಿ ಅವರು ನಮ್ಮ ಚಲೋ ನಡೆದೈತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ನಡೆದ್ಬಿಟ್ಟೈತೆ ಅಂತ ಹೇಳಿ ರೈಟ್. ಇನ್ನೂ ಕೆಲವೊಂದು ಕ್ಯಾಟಗರಿ ಇದ್ದಾವೆ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಜೀವನ ಹೆಂಗೆ ಬರ್ತೈತೆ ಹಂಗೆ ತೊಗೋಬೇಕು, ಅದಕ್ಕೆ ಯಾಕೆ ಪ್ಲ್ಯಾನಿಂಗ್ ಇನ್ನಿಂಗ್ ಮಾಡಬೇಕು ಅನ್ನೋದೊಂದು ತಲೆಯಾಗಿರ್ತೈತಿ. ಸ್ವಲ್ಪ ಜನ ಹಂಗೂ ಇರ್ತಾರೆ ಹುಡುಗರು, ಹೆಂಗೆ ಬರ್ತೈತೆ ಹಂಗೆ ತೊಗೋಬೇಕಪ್ಪ. ಇನ್ನೊಂದು ಸ್ವಲ್ಪ ಜನ ಅದಾರೆ, ದೇವ್ರದ ಅಂತ ಅವ್ನು ನೋಡ್ಕೋತಾನೆ,
ಅಂತ ರೈಟ್. ಸೊ ಇವು ಬೇರೆ ಬೇರೆ ಕ್ಯಾಟಗರಿ ಜನ ಇದ್ದಾರೆ. ಸ್ವಲ್ಪ ಒಂದು ಸೆಕ್ಷನ್ ಆಫ್ ದ ಸೊಸೈಟಿ, ಓಕೆ, ಒಂದು ಸೆಕ್ಷನ್ ಆಫ್ ದ ಏನು ಸ್ಟೂಡೆಂಟ್ಸ್ ಏನಿದಾರಲ್ಲ, ಅವರು ಇಲ್ಲ ನನ್ನ ಜೀವನದಲ್ಲಿ ಬದಲಾವಣೆ ತರಬೇಕು ಅಂತ ಕಾತುರದಿಂದ ಕುಂತಿರ್ತಾರೆ. ಓಕೆ, ಸೊ ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ, ನ್ಯಾಚುರಲಿ ನೀವು ಆ ಸೆಕ್ಷನಿಗೆ ಸೇರಿದವರು ಅಂತ ನಾನು ಬಯಸ್ತೇನೆ. ಓಕೆ, ಸೊ ಕಾಂಗ್ರ್ಯಾಚುಲೇಷನ್ಸ್. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಏನಾದರೂ ಹೊಸದನ್ನು ಕಲಿಬೇಕು ಅಂತಂದರೆ ಅದರದೇ ಆದ ಒಂದು ರೂಲ್ಸ್ ಆಫ್ ದ ಗೇಮ್ ಇರ್ತವೆ. ಅದರದೊಂದು ರೂಲ್ಸ್ ಆಫ್ ದ ಗೇಮ್ ಇರ್ತವೆ. ಆ ಗೇಮ್ ರೂಲ್ಸ್ ಇಲ್ಲ ಅಂದರೆ, ಸಪೋಸ್ ಈಗ ಫುಟ್ಬಾಲ್ ಆಡ್ತಾ ಇದ್ದಾರೆ, ಫುಟ್ಬಾಲ್ ಇದೆ, ಪ್ಲೇಯರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ, ರೈಟ್. ಬಟ್ ಅಲ್ಲಿ ಅಂಪೈರೇ ಇಲ್ಲ ಅಂದರೆ ಆಟ ಹೆಂಗಾಗ್ಬಿಡುತ್ತೆ? ಅದರಿಂದ ಏನಾದರೂ ರಿಸಲ್ಟ್ ಬರುತ್ತಾ? ಬರೋದಿಲ್ಲ. ಹಾಗೇನೆ ಒಂದು ನಿಮ್ಮದು ಒಂದು ಸಂವಾದ ಆಗ್ತಾ ಇರುವಾಗಲೂ ಕೆಲವೊಂದು ರೂಲ್ಸ್ ಇದ್ದಾವೆ. ಯು ನೀಡ್ ಟು ಫಾಲೋ ದ್ಯಾಟ್. ಯಾಕಂದರೆ ಇದರಿಂದ ನಿಮ್ಗೆ ರಿಸಲ್ಟ್ ಬರಲೇಬೇಕು ಅಂತಂದರೆ ಯು ನೀಡ್ ಟು ಫಾಲೋ ದ ರೂಲ್ಸ್. ಏನಪ್ಪ ಒಂದೇ ರೂಲ್ಸ್ ಏನಪ್ಪ ಅಂತಂದರೆ, ಇದನ್ನು ಕೇಳಬೇಕಂದ್ರೆ ನೀವು ಇದನ್ನು ಕ್ಯಾಶುವಲ್ ತೊಗೊಳಕ್ಕೆ ಹೋಗಬೇಡಿ. ಜೀವನದಲ್ಲಿ ನಾವು ಏನು ಕ್ಯಾಶುವಲ್ ತೊಗೊಳ್ತೇವೆ ಅದು ನಮ್ಮನ್ನು ಕ್ಯಾಶುವಲ್ ತೊಗೊಳುತ್ತೆ. ಎಷ್ಟೋ ವಿಡಿಯೋಗಳನ್ನು ನೋಡಿರ್ತೀರಾ, ಬದಲಾವಣೆ ಯಾಕೆ ಆಗ್ತಾ ಇಲ್ಲ? ಯಾಕಂದ್ರೆ ಕ್ಯಾಶುವಲಿ ನೋಡಿರ್ತೇವೆ ಅನ್ನೋದನ್ನ. ಯಾವಾಗೋ ಒಂದು ಕಡೆ ಎಲ್ಲೋ ಒಂದು ಕಡೆ ಹೋಟೆಲ್ನಲ್ಲಿ ಕೂತಾಗ ಕಿವಿಯಲ್ಲಿ ಇಯರ್ಫೋನ್ ಹಾಕೊಂಡು ನೋಡೋದು, ಇತ್ತ ಕಡೆ ರೊಟ್ಟಿ ತಿಂತಾ ಇರೋದು, ನೋಡ್ತಾ ಇರೋದು. ಈಗಲೂ ಮಾಡ್ತಿರ್ಬೋದು ನೀವು ಯಾರೋ ಒಬ್ರು. ಇಲ್ಲ ಎಲ್ಲೋ ರೂಮ್ನಲ್ಲಿ ಕೂತ್ಕೊಂಡಾಗ ಒಂದು 5-6 ಮಂದಿ ಫ್ರೆಂಡ್ಸ್ ಇರ್ತಾರೆ, ಮಾತಾಡ್ತಿರ್ತಾರೆ, ಆ ಟಾಪಿಕ್ ಇದೆ, ಇವ್ರಿಗೆ ಕಿವಿಯಲ್ಲಿ ಇಟ್ಕೊಂಡು ಅದನ್ನೂ ಕೇಳಿಸ್ಕೊತಿರ್ತಾನೆ, ಇದನ್ನೂ ಕೇಳಿಸ್ಕೊತಾರೆ. ನಿಮ್ಮ ಸಾಮರ್ಥ್ಯ ಅದು, ಬಟ್ ಅದನ್ನ ಕ್ಯಾಶುವಲ್ ತೊಗೊಂಡಿಯಾ ಏನು ಆ ಒಂದು ಸಂದೇಶವನ್ನು? ಸೊ ನೋಡಿ, ನೀವು ಎಲ್ಲೆಲ್ಲಿ ಕೂತ್ಕೊಂಡು, ಕೆಲವೊಬ್ರು ಗಾಡಿಯಲ್ಲಿ 2 ವೀಲರ್ ಮೇಲೆ ಹೋಗ್ತಿರ್ತಾರೆ, ಕಿವಿಯಲ್ಲಿ ಹಾಕೊಂಡು ಗಾಡಿನೂ ಹೊಡಿತಿರ್ತಾರೆ, ಅದನ್ನು ಕೇಳಿಸ್ಕೊಳ್ತಿರ್ತಾರೆ. ಸೊ ಅದು ಕ್ಯಾಶುವಲ್ ತೊಗೊಂಡಂಗೆ. ಯಾವುದೇ ವಿಷಯವನ್ನು ನಾವು ಭಾಳ ಕ್ಯಾಶುವಲ್ ಆಗಿ ತೊಗೊಂಡ್ವಿ ಅಂದರೆ ಅದು ನಮ್ಮನ್ನ ಕ್ಯಾಶುವಲ್ ಆಗಿ ತೊಗೊಳುತ್ತೆ. ಸೊ ಈ ವಿಡಿಯೋನ ಕ್ಯಾಶುವಲ್ ಆಗಿ ತೊಗೋಬೇಡಿ. ಸೊ ಸಿಟ್ ಸಮ್ವೇರ್, ಎಲ್ಲಾದರೂ ಒಂದು ಕಡೆ ಕೂತ್ಕೊಳ್ಳಿ. ನೆಕ್ಸ್ಟ್ 1 hour ಆರ್ ವಾಟ್ ಎವರ್ ಎಷ್ಟು ಟೈಮ್ ಆಗುತ್ತೆ, ನಾ ಇದಕ್ಕಾಗಿ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿ ಯು ಹ್ಯಾವ್ ಟು ಸಿಟ್. ಓಕೆ, ಇಯರ್ಫೋನ್ ಹಾಕೊಳ್ಳಿ, ಕೂತ್ಕೊಳ್ಳಿ, ನೋಡ್ತಾ ಇರಿ. ದೆನ್ ಅದ್ರ ಜೊತೆ ಸಾಗ್ತಾ ಇರಬೇಕು. ಆವಾಗ ಸಮ್ ಟ್ರಾನ್ಸ್ಫಾರ್ಮೇಷನ್ ವಿಲ್ ಹ್ಯಾಪನ್. ಏನೋ ಒಂದು ಬದಲಾವಣೆ ಬಂದೇ ಬರುತ್ತೆ. ಯಾಕಂದರೆ ನೀನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ. ಯಾಕಂದರೆ ಅದು ಸರಸ್ವತಿ. ಇಲ್ಲಿ ಮಹೇಶ್ ಇಂಪಾರ್ಟೆಂಟ್ ಅಲ್ಲ. ಆ ಜ್ಞಾನ ಏನು ಬರ್ತಾ ಇದೆ, ಆ ಕನೆಕ್ಷನ್ ಏನು ಬರ್ತಾ ಇದೆ, ನಿನ್ನ ಜೀವನಕ್ಕೆ ಏನು ಉಪಯೋಗ ಆಗೋದಿದೆ, ಆ ಮೆಸೇಜ್ ಏನು ಬರ್ತಾ ಇದೆ, ಅದು ಭಾಳ ಇಂಪಾರ್ಟೆಂಟ್. ಮೆಸೆಂಜರ್ ಇಂಪಾರ್ಟೆಂಟ್ ಅಲ್ಲ, ಮೆಸೇಜ್ ಇಂಪಾರ್ಟೆಂಟು. ಸೊ ಅದಕ್ಕೆ ಯಾವಾಗ ನೀ ಆ ಮೆಸೇಜ್ಗೆ ರೆಸ್ಪೆಕ್ಟ್ ಕೊಡ್ತೀಯಾ, ಆ ಮೆಸೇಜ್ ನಿನಗೆ ರೆಸ್ಪೆಕ್ಟ್ ಕೊಡುತ್ತೆ, ನಿನ್ನ ಜೀವನದಲ್ಲಿ ಬದಲಾವಣೆ ತರುತ್ತೆ. ಸೊ ಅದಕ್ಕೆ ದ ಫಸ್ಟ್ ರೂಲ್ ಈಸ್ ಸಿಟ್ ಸಮ್ವೇರ್. ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ದೆನ್ ಸ್ಟಾರ್ಟ್ ಗೋಯಿಂಗ್ ವಿತ್ ಮೀ ಲೈಕ್. ಇದು ಒಂದನೇದು. ಎರಡನೇದು, ಹಿಂಗೆ ಹೇಳಿದ್ದೀನಂತ ಭಾಳ ಸೀರಿಯಸ್ ಆಗ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಸೀರಿಯಸ್ ಇದ್ದವರು ಸಕ್ಸಸ್ಫುಲ್ ಆಗೋದಿಲ್ಲ, ಸಿನ್ಸಿಯರ್ ಇದ್ದವ್ರು ಸಕ್ಸಸ್ಫುಲ್ ಆಗ್ತಾರೆ. ಎಷ್ಟೋ ಜನ ಇಲ್ಲಲ್ಲೇ ನಾಳಿಂದ ನಾನು ಚೇಂಜ್ ಆಗೇ ಬಿಡ್ತೇನೆ, ನೋಡ್ಕೊಂತೇವೆ ಅಂತೇಳಿ ಸೀರಿಯಸ್ ಆಗೋದಿಲ್ಲ. ಅದು ಭಾಳ ಸೀರಿಯಸ್ ಆಗೋದು ಬೇಕಾಗಿಲ್ಲ, ಸಿನ್ಸಿಯರ್ ಇರಬೇಕು. ಸಿನ್ಸಿಯರಿಟಿ ಅಂದ್ರೆ ಏನು? ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್, ಹುಟ್ಟು ಮತ್ತು ಸಾವು, ಇವೆರಡೂ ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಬಿ ಅಂದರೆ ಬರ್ತ್, ಡಿ ಅಂದರೆ ಡೆತ್, ಇವೆರಡೂ ನಮ್ಮ ಕಂಟ್ರೋಲ್ನಲ್ಲಿಲ್ಲ. ನಡುಕೆ ಒಂದು ಸಿ ಅಂತಿದೆ, ದಟ್ ಈಸ್ ಚಾಯ್ಸ್. ಆ ಚಾಯ್ಸ್ ಮಾತ್ರ ನಮ್ಮ ಕಂಟ್ರೋಲ್ನಲ್ಲಿದೆ. ಸೊ ಈಗ ಈ ವಿಡಿಯೋ ನೋಡಬೇಕೋ ಬೇಡೋ ಅಂತ ಹೇಳಿ ನೀವು ಚಾಯ್ಸ್ ಮಾಡಿದವ್ರು. ಯಾವಾಗ ನೀವು ಚಾಯ್ಸ್ ಮಾಡ್ತೀಯಾ, ಏನಾದರೂ ಒಂದು ಚಾಯ್ಸ್ ಮಾಡ್ತೀಯಾ, ಯು ಶುಡ್ ರೆಸ್ಪೆಕ್ಟ್ ದ್ಯಾಟ್. ರೆಸ್ಪೆಕ್ಟ್ ಅಂದ್ರೆ ಏನು? ಅದರಲ್ಲಿ 100% ಕಂಪ್ಲೀಟ್ ಆ್ಯಂಡ್ ಟೋಟಲ್ ಆಗಿ ಅದರಲ್ಲಿ ತೊಡಗಬೇಕು, ಪೂರ ಅದರಲ್ಲಿ ಮುಳುಗಬೇಕು, ಅಂದರೆ ಅದ್ರ ಜೊತೆ ಇರಬೇಕು. ದೆನ್ ಲೈಫ್ ಬಿಕಮ್ಸ್ ಬ್ಯೂಟಿಫುಲ್. ಊಟ ಮಾಡುವಾಗ 100% ಕಂಪ್ಲೀಟ್ ಟೋಟಲ್ ಪೂರ ಗೊತ್ತಿರಬೇಕು. ಚಪಾತಿ ಹರಿದಿದ್ದು ಗೊತ್ತಿರಬೇಕು, ಪಲ್ಯ ಹಚ್ಕೊಂಡಿದ್ದು ಗೊತ್ತಿರಬೇಕು, ಹಪ್ಪಳ ಸಪ್ಪಳ ಮಾರಿ ಅದು ಮುರಿದಿದ್ದು ಗೊತ್ತಿರಬೇಕು. ಅಷ್ಟು ಅದರಲ್ಲಿ ಒಳಗಡೆ ಮುಳುಗಬೇಕು, ಅಂದರೆ ಆ ಊಟದ ಸ್ವಾದ ಸಿಗುತ್ತೆ. ಚಹಾ ಕುಡಿಯುವಾಗ ಆ ಚಹಾ ಒಳಗೆ ಹೋಗಿ ಗೊತ್ತಾಗಬೇಕು. ದಟ್ ಈಸ್ 100% ಕಂಪ್ಲೀಟ್ ಆ್ಯಂಡ್ ಟೋಟಲ್. ಹಾಗೆ ಓದ್ತಾ ಇರುವಾಗ ಇಫ್ ಯು ಆರ್ ಡಿಸೈಡೆಡ್ ಟು ರೀಡ್ ಇಟ್ 100% ಕಂಪ್ಲೀಟ್ ಟೋಟಲ್, ಅದರ್ವೈಸ್ ಡೋಂಟ್ ರೀಡ್. ಫಿಲ್ಮ್ಗೆ ಹೋದಾಗ 100% ಕಂಪ್ಲೀಟ್ ಟೋಟಲ್. ಅಲ್ಲಿ ಕೂತ್ಕೊಂಡು ನಾನು ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ ಬರ್ತೈತಿ, ನಾ ಪಾಸ್ ಅಲ್ಲಿ 100% ಯು ಶುಡ್ ಎಂಜಾಯ್, ಯು ಶುಡ್ ಸಿಂಗ್, ಡ್ಯಾನ್ಸ್. ಓಕೆ, ಆ ಪಿಕ್ಚರ್ ಜೊತೆ ನೀವು ಒಂದು ಆಗ್ಬಿಡ್ಬೇಕು. ದ್ಯಾಟ್ ಈಸ್ ದ ರಿಯಲ್ ಕ್ವಾಲಿಟಿ ಆಫ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಅದಕ್ಕೆ ಸಿನ್ಸಿಯಾರಿಟಿ ಅನ್ನೋದು. ಸಿನ್ಸಿಯಾರಿಟಿ ಅಂದರೆ ಇನ್ನೊಬ್ರಿಗೆ ನಮಸ್ಕಾರ ಸರ್, ಹಲೋ ಸರ್, ಇದೆಲ್ಲ ಅದೆಲ್ಲ ನಾಟಕ, ಡ್ರಾಮಾ ಇರ್ತವೆ. ಎಷ್ಟೋ ಸಲ ಡ್ರಾಮಾ ಮಾಡ್ತೀವಿ ನಾವು ಸಂದರ್ಭಕ್ಕೆ ಅನುಸಾರವಾಗಿ. ದಟ್ ಈಸ್ ಸಿನ್ಸಿಯಾರಿಟಿ. ಅದನ್ನ ಹೇಳ್ತಾ ಇಲ್ಲ. ಜಗತ್ತಿನ ಜೊತೆ ಸಿನ್ಸಿಯರ್ ಇರು ಅಂತ ಹೇಳ್ತಾ ಇಲ್ಲ. ನಿನ್ನ ಜೊತೆ ನೀ ಸಿನ್ಸಿಯರ್ ಇರು. ನಿನ್ನ ಚಾಯ್ಸ್ ಏನು ಮಾಡಿದ್ಯಾ ಅದ್ರ ಜೊತೆ ನೀನು ಸಿನ್ಸಿಯರ್ ಆಗಿರಬೇಕು.
ಸೊ ಸೆಕೆಂಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಬಿ ಸಿನ್ಸಿಯರ್ ಟು ಯುವರ್ ಚಾಯ್ಸ್. ನೀ ಈ ವಿಡಿಯೋ ನೋಡಬೇಕು ಅಂತ ಡಿಸೈಡ್ ಮಾಡಿದ್ಯಾ, ಬಿ ಸಿನ್ಸಿಯರ್ ಟು 100% ಕಂಪ್ಲೀಟ್ ಟೋಟಲ್ ಇದ್ರ ಜೊತೆ ನೀ ತೊಡು. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ರೂಲ್ ಏನಪ್ಪ ಅಂತಂದರೆ, ಟೇಕ್ ಒನ್ ಪ್ಯಾಡ್ ಆ್ಯಂಡ್ ಪೆನ್, ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡು, ಒಂದು ಬುಕ್ಕೋ ಒಂದು ಪೆನ್ ತೊಗೊಂಡು, ರೈಟ್, ಯಾವಾಗ ನಿನಗೆ ನಾನು ಹೇಳಿದ್ದನ್ನೆಲ್ಲ ಬರ್ಕೊಂಡು ಕೂತ್ಕೋಬೇಡ. ಇಲ್ಲಿ ನೋಟ್ಸ್ ತೊಗೊಳೋದು ಬೇಕಾಗಿಲ್ಲ. ಇಲ್ಲಿ ನಿನಗೆ ಯಾವುದೋ ಒಂದು ವಿಷಯ ಮನಸ್ಸಿಗೆ ಬಹಳ ಅಗಾಧವಾಗಿ ಮುಟ್ಬಿಡುತ್ತೆ, ಅದು ಇಟ್ ವಿಲ್ ಟಚ್ ಯು, ಇಟ್ ವಿಲ್ ಮೇಕ್ ಯು ಫೀಲ್. ಅದನ್ನು ಯು ನೀಡ್ ಟು ರೈಟ್ ಇನ್ ಯುವರ್ ಓನ್ ವರ್ಡ್ಸ್. ನಿನ್ನ ಶಬ್ದಗಳಲ್ಲೇ ನೀ ಬರಿಬೇಕು. ಅಂತ ಏನಂತ ಬರಿಬೇಕು? ಹೌದು, ನನಗೆ ಇದು ಕರೆಕ್ಟ್ ಅನಿಸ್ತು, ಹೌದು ನನ್ನ ಜೀವನದಾಗ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಿ ನೀ ಬರಿಬೇಕಲ್ಲ. ಡೋಂಟ್ ರೈಟ್ ನೋಟ್ಸ್. ಹೌದಾ, ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3 ಸರ್ ಇದನ್ನ ಹೇಳಿದ್ರು ಅಂದರೆ ಇನ್ನೊಬ್ಬರಿಗೆ ಹೇಳಿ ಬಿಟ್ಬಿಡ್ತೀಯ ನೀ ಅದನ್ನ. ಬಟ್ ಇಲ್ಲಿ ನೋಟ್ಸ್ ಬರೆಯೋದು ಬೇಕಲ್ಲ, ನಿನಗೇನು ತಿಳಿತು, ನಿನಗೇನು ಫೀಲ್ ಆಯ್ತು ಅದನ್ನು ನಿಂದದೇ ಶಬ್ದಗಳಲ್ಲಿ ಬರಿಬೇಕು. ಗೊತ್ತಾಯ್ತಾ? ಸೊ ಫಸ್ಟ್ ಈಸ್ ಡೋಂಟ್ ಟೇಕ್ ಇಟ್ ಕ್ಯಾಶುವಲ್. ದಿಸ್ ಇಸ್ ಮೈ ರಿಕ್ವೆಸ್ಟ್, ಡೋಂಟ್ ಟೇಕ್ ಇಟ್ ಕ್ಯಾಶುವಲ್. ಯಾಕಂದರೆ ಭಾಳ ಸಲ ನಾವು ಹಿಂಗೆ ಆಗಿ ಮಿಸ್ ಮಾಡಿಬಿಡ್ತೇವೆ ಸರ್. ಮೆಸೇಜ್ ಯಾವಾಗಾದ್ರೂ ಒಂದ್ಸಲ ಬಂದಿರುತ್ತೆ, ಅದಕ್ಕೆ ರೆಸ್ಪೆಕ್ಟ್ ಕೊಟ್ಬಿಟ್ರೆ ಜೀವನನೇ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ನನ್ನ ಉದ್ದೇಶ ಏನಿದೆ, ಆಗಲಿ ಬದಲಾವಣೆ ಬರಲಿ ಅಂತ, ರೈಟ್? ಸೊ ಕ್ಯಾಶುವಲ್ ತೊಗೊಳಕ್ಕೆ ಹೋಗ್ಬೇಡಿ. ಎರಡನೇದು, ಭಾಳ ಸೀರಿಯಸ್ ಇರಬೇಡಿ, ಸಿನ್ಸಿಯರ್ ಆಗಿಡಿ, 100% ಕಂಪ್ಲೀಟ್ ಟೋಟಲ್. ಆ್ಯಂಡ್ ಥರ್ಡ್ ಈಸ್ ಪ್ಯಾಡ್ ಆ್ಯಂಡ್ ಪೆನ್ ತೊಗೊಳ್ರಿ. ಯಾವಾಗ ಏನೋ ಒಂದು ಫೀಲ್ ಆಗುತ್ತೆ, ರೈಟ್ ಡೌನ್. ಓಕೆ, ಸೊ ಆರ್ ಯು ಕ್ಲಿಯರ್ ಅಬೌಟ್ ದಿಸ್? ಯಾವಾಗ ಇದನ್ನು ಮಾಡ್ತೀರಾ, ಸರ್ ನಾ ಇದನ್ನೆಲ್ಲ ಮಾಡಕ್ಕೆ ರೆಡಿ ಇದ್ದೀನಿ ರೀ ಸರ್, ನೀವೇನು ಹೇಳ್ತೀರಿ ಅಂತೀರಿ ನೀವು. ಆವಾಗ ನಂದೊಂದು ಕಮಿಟ್ಮೆಂಟ್ ಇದೆ, ರೈಟ್? ಏನು ಕಮಿಟ್ಮೆಂಟ್ ಅಪ್ಪ ಅಂದರೆ, ಬೈ ದ ಎಂಡ್ ಆಫ್ ದಿಸ್ ಕ್ಲಾಸ್, ಇದೊಂದು ಏನು ಕ್ಲಾಸ್ ಮುಗಿಯುತ್ತೆ, ಯು ವಿಲ್ ನಾಟ್ ಬಿ ದ ಸೇಮ್ ಪರ್ಸನ್. ಈಗ ಸದ್ಯ ಏನಿದೆಯಲ್ಲ ಹಂಗಿರೋದಿಲ್ಲ. ಯು ವಿಲ್ ಬಿ ಥಿಂಕಿಂಗ್ ಡಿಫ್ರೆಂಟ್, ಯು ವಿಲ್ ಬಿ ಫೀಲಿಂಗ್ ಡಿಫ್ರೆಂಟ್, ಯು ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ದಟ್ ಈಸ್ ಮೈ ಕಮಿಟ್ಮೆಂಟ್. ಸೊ ನೀನು ಆಟ ಆಡು, ನಾನು ಆಟ ಆಡ್ತೀನಿ. ಇದು ಹೆಂಗೆ ಗೊತ್ತಾ, ಮಜ್ಜಿಗೆ ಕಡ್ದಂಗೆ ಇರಬೇಕು ಕ್ಲಾಸ್. ಒಂದು ಕಡೆನೇ ಸುಮ್ಮನೆ ಮಜ್ಜಿಗೆನ ಒಂದು ಸೈಡ್ ಕಡ್ದುಬಿಟ್ಟೆ ಅಂದರೆ, ಒಂದೇ ಕಡೆ ಜಗ್ಬಿಟ್ಟೆ ಅಂದರೆ ಅದು ಹುಳಿ ಆಗಿಬಿಡುತ್ತೆ ಮಜ್ಜಿಗೆ. ಬಟ್ ಎರಡೂ ಕಡೆ ಜಗ್ತಾ ಇದ್ವಿ ಅಂತಂದರೆ ಅದರಿಂದ ಬೆಣ್ಣೆ ಬರುತ್ತೆ, ಬೆಣ್ಣೆಯಿಂದ ತುಪ್ಪ ಬರುತ್ತೆ, ತುಪ್ಪ ಸುವಾಸನೆ ಕೊಡುತ್ತೆ. ಸೊ ಒಂದು ಟೀಚರ್ ಮತ್ತು ಸ್ಟೂಡೆಂಟ್ ನಡುಕಡೆ ಹೆಂಗಿರ್ಬೇಕಪ್ಪ ಸಂಬಂಧ ಅಂದರೆ ಬೆನ್ನೆ ಕಡ್ದಂಗೆ ಇರಬೇಕು. ಸೊ ಅದಕ್ಕೆ ನಾನೇನು ಎಫರ್ಟ್ ಹಾಕ್ತಾ ಇದ್ದೇನೆ, ನಾನೇನು ತಿಳಿಸ್ಕೊಡ್ತಾ ಇದ್ದೇನೆ, ನಿನ್ನ ಸೈಡಿಂದ ನೀನು ಅದನ್ನ ಎಫರ್ಟ್ ಹಾಕ್ತಾ ಇರಬೇಕು. ಎರಡೂ ಯಾವಾಗ ಬರುತ್ತೆ, ಮುಂದಿನ ಒಂದು ತಾಸಿನಲ್ಲಿ ಯು ವಿಲ್ ಡೆಫಿನೆಟ್ಲಿ ಸಿ ಅದೊಂದು ಬೆನ್ನೆ, ಆ ಸುವಾಸನೆ ಬರೋದು ನಿನ್ಗೆ ಗೊತ್ತಾಗುತ್ತೆ. ಯು ವಿಲ್ ಫೀಲ್ ಇಟ್. ದಟ್ ಈಸ್ ಮೈ ಕಮಿಟ್ಮೆಂಟ್. ಸೊ ಆರ್ ಯು ಕಮಿಟೆಡ್? ಸೊ ಲೆಟ್ ಸ್ಟಾರ್ಟ್. ಸೊ ನನ್ನ ಒಂದು ಅರ್ಲಿಯರ್ ವಿಡಿಯೋದಲ್ಲಿ, ಒಂದು ಹಳೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಗಿವ್ಸ್ ಜಾಯ್ ಅಂತ ಹೇಳಿ ಒಂದು ಲೈಫ್ ಲೆಸನ್ ಹಾಕಿದೆ. ಅಂದರೆ ಜೀವನದಲ್ಲಿ ನಾವೇನು ಅರ್ಥ ಮಾಡ್ಕೊಳ್ತೀವಿ ಸರಳ ಆಗ್ತೈತಿ, ಇಲ್ಲಾಂದ್ರೆ ಕಷ್ಟ ಆಗ್ತೈತಿ. ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಏನಾದರೂ ಬದಲಾವಣೆ ಬರಬೇಕು ಅಂದರೆ ಫಸ್ಟ್ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು. ಯಾಕಪ್ಪ ಇದು ಅಂತೇಳಿ ಒಂದು ಪ್ರಶ್ನೆ, ಅದು ವೈ. ನಮ್ದು ಹೆಂಗಿದೆ ಅಂದರೆ ಜೀವನ ನೋಡಿ, ಈಗ ಒಂದು ಒಳ್ಳೆ ಹಾಡನ್ನು ಕೇಳಿಸ್ಕೊಡ್ತಾ ಇರ್ತೇವೆ. ಒಂದು ಒಳ್ಳೆ ಹಾಡು ಅಂದರೆ, ಓಕೆ, ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ, ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ. ಹಾಡು ಚಂದ ಐತಿ, ಹಾಡಿದವರು ಚಲೋ ಅದಾರ. ಅಶ್ವಥ್ ಅವ್ರು ಹಾಡಿದ್ರು, ಸಂತ ಶಿಶುನಾಳ ಶರೀಫರ ಹಾಡು ಬಹಳ ಚೆನ್ನಾಗಿದೆ. ಬಟ್ ಹಂಗಂದ್ರೆ ಏನು ಅಂತ ಯಾವಾಗ ಪ್ರಶ್ನೆ ಹಾಕೊಳ್ಳೋದು. ಹಾಡು ಚಲೋ ಐತಿ, ಯಾವಾಗಾದ್ರೂ ನೀವೊಂದು ಹಾಡು ಕೇಳಲಿಕ್ಕೆ ಹೋಗಿದ್ರಿ ಅಂದರೆ, ಲೈವ್ ಕಾನ್ಸರ್ಟ್ಗೆ ಏನಾದರೂ ಹೋಗಿದ್ರೆ, ಓಕೆ, ಅಲ್ಲಿ ರಘು ದೀಕ್ಷಿತ್ ಅವ್ರು ಹಾಡ್ತಿರ್ತಾರೆ, ಕೊಡಗನ್ನ ಕೋಳಿ ನುಂಗಿತ್ತಂತ ಎಷ್ಟು ಚಲೋ ಹಾಡ್ತಾರೆ. ಏನು ಹಾಡಿದಲ್ಲೇ ಅವ, ಏನು ಹಾಡಿದಲ್ಲೇ, ಭಾರಿ ಹಾಡಿದಲ್ಲೇ, ಕೈಯ ಹಂಗೆ ನೋಡ್ಲಿ, ಹಂಗೆ ರೋಮಗಳು ಎದ್ದು ನಿಂತು, ಇವೆಲ್ಲ ನೀವು ಮಾತಾಡ್ತೀರಿ ಕರೆಕ್ಟು. ಬಟ್ ಅಲ್ಲಿಗೆ ನಿಂತ್ಬಿಡ್ತೇವೆ. ವಿ ಡೋಂಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಜೀವನ ಅಲ್ಲಿ ಒಂದು ಹೆಜ್ಜೆ ಮುಂದಿಡೋದಿರುತ್ತೆ. ಏನಂತೇಳಿ, ಹೌದು ಹಾಡೇನೋ ಚಲೋ ಇತ್ತು, ಹಾಡಿದವರು ಚಲೋ ಇದ್ರು, ನನಗೂ ಖುಷಿ ಆಯಿತು. ಬಟ್ ಆ ಹಾಡಿನ ಅರ್ಥ ಏನು? ಕೊಡಗನ ಕೋಳಿ ನುಂಗಿತ್ತ ಅಂದರೆ ಏನು? ಕೊಡಗ ಅಂದರೆ ಮಂಗ್ಯ, ಕೋಳಿ ಅಂದ್ರೆ ಕೋಳಿ, ಮಂಗ್ಯ ಕೋಳಿ ನುಂಗಿತ್ತ ಅಂದರೆ ಸಂತ ಯಾರೋ ಒಬ್ರು ಕಾಮನ್ ಅವ್ರು ಹೇಳಿದ್ರೆ ಓಕೆ. ಬಟ್ ಸಂತ ಶಿಶುನಾಳ ಶರೀಫರು ಇದನ್ನು ಹಾಡು ಹೇಳಿದ್ದಾರೆ ಅಂತಂದರೆ ಏನಿದ್ರ ಅರ್ಥ ಇರ್ಬೋದು ಅಂತ ಯಾವಾಗ ಪ್ರಶ್ನೆ ಹಾಕ್ಕೊಳ್ತೇವೆ ಅವಾಗ ಜೀವನ ಚಾಲು ಆಗ್ತೈತಿ. ಇಲ್ಲಾಂದ್ರೆ ಅಲ್ಲಿ ತನಕ ನಾವು ಜೀವಂತ ಇರ್ತೇವೆ. ಬಸ್ ಇದು ಅರ್ಥ ಮಾಡ್ಕೊಳ್ಬೇಕು. ಹಂಗೇನೆ ನೋಡಿ, ಇನ್ನೂ ಒಂದು ಹಾಡಿದೆ, ಮೋಹದ ಹೆಂಡತಿ ತೀರಿದ ಬಳಿಕ
ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಕಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ, ಬರೀ ಮಾತಿನ ಹಂಗು ಎನಗ್ಯಾಕೋ. ಇದನ್ನ ಕುಂದಗೋಳದಿಂದ ಯಾವಾಗ ಅವ್ರಿಗೊಂದು ನ್ಯೂಸ್ ಬರುತ್ತೆ ಸಂತ ಶಿಶುನಾಳ ಶರೀಫರಿಗೆ, ದಟ್ ಅವ್ರ ಹೆಂಡತಿ ಅವರು ಮಡದಿ ತೀರ್ಕೊಂಡ್ಬಿಟ್ರು, ಡೆಲಿವರಿ ಟೈಮ್ನಲ್ಲಿ ತೀರ್ಕೊಂಡ್ಬಿಟ್ರು, ಅದಕ್ಕೆ ಅಂತ ಏನೋ ಒಂದು ಸಂದೇಶ ಕೊಡ್ಲಿಕ್ಕೆ ಬರ್ತಾನೆ. ಅವಾಗ ಇವ್ರು ಹಾಡು ಹಾಡಿದ್ರು. ಓಕೆ, ಇಟ್ಸ್ ಓಕೆ, ಭಾಳ ಟಚಿಂಗ್ ಇದೆ. ಮೋಹದ ಮನಿನ ಒಳ ತೀರ್ಕೊಂಡ್ಮ್ಯಾಗ ಮಾವನ ಮನೆಗೆ ಎದಕ್ಕೆ ಹೋಗ್ಬೇಕು ಅಂಥೇಳಿ, ಇದು ಬಾಹ್ಯದ ಅರ್ಥ. ಬಟ್ ಅಂತರಂಗದ ಅರ್ಥ ಒಂದು ಇರಬೇಕಲ್ಲ. ಯಾಕಂತ ದೊಡ್ಡ ಸಂತರು ಇಂಥ ಹಾಡು ಹೇಳಿದರು? ಆ ಪ್ರಶ್ನೆ ಯಾವಾಗ ಹಾಕೊಳ್ತೀವಲ್ಲ, ಸೋರುತಿಹುದು ಮನೆಯ ಮಾಳಿಗೆ. ಏನದು ಮನೆ ಮಾಳಿಗೆ ಅಂದ್ರೆ ಏನು? ಯಾಕೆ ಹಾಡಾಕತ್ತಾರ ಅದನ್ನ? ಅವಾಗಿನ ಮನಿ ಹಂಗಿದ್ದು ಏನಾದ್ರದ್ದು ಏನಾರ ಅಂತರಂಗದ ಒಂದು ಅರ್ಥ ಬೇರೆ ಇದೆಯೋ ಅಂತ. ನೀವು ಗುಡಿಯ ನೋಡಿರನ್ನ ದೇಹದ ಗುಡಿಯ ಇದನ್ನ ಯಾಕೆ ಗುಡಿ ಅಂದರು ಅಂತ ಯಾವಾಗ ಈ ಪ್ರಶ್ನೆಗಳನ್ನು ಹಾಕ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇವಲ್ಲ, ಅವಾಗ ಮೈ ಡಿಯರ್ ಫ್ರೆಂಡ್ಸ್ ಜೀವನ ಚಾಲೂ ಆಗ್ತೈತಿ. ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ವಾಟ್ ಅನ್ನೋ ಶಬ್ದ ಭಾಳ ಇಂಪಾರ್ಟೆಂಟ್ ಇಲ್ಲ. ಓಕೆ, ಏನು, ಯಾಕೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕೆ, ವೈ ಇಟ್ ಈಸ್ ಲೈಕ್ ದಿಸ್. ಯಾವಾಗ ಈ ಪ್ರಶ್ನೆ ಯಾಕೆ ಅಂತ ಹಾಕೊಂಡಿದ್ದಾರೆ, ಜೀವನದಲ್ಲಿ ಬದಲಾವಣೆಗಳು ಬಂದ್ಬಿಟ್ಟಿದ್ದಾವೆ. ನೋಡ್ಕೊಳ್ತಾ ಇರಿ ನೀವು. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸಿದ್ಧಾರ್ಥ ಪ್ರಶ್ನೆ ಹಾಕೊಂಡ್ರು, ಏನಿದು, ಯಾಕೆ ಸಾಯ್ತಾ ಇದ್ದಾರೆ, ಯಾಕೆ ವಯಸ್ಸಾಗಿದೆ, ಒಂದು ಪ್ರಶ್ನೆ. ಆ ಪ್ರಶ್ನೆ ಉತ್ತರ ಹುಡುಕ್ತಾ ಅವರು ಬುದ್ಧ ಆದರು. ಒಂದೇ ಒಂದು ಪ್ರಶ್ನೆ. ವರ್ಗೀಸ್ ಕುರಿಯನ್, ಇವತ್ತೇನು ಅಮೂಲ್ ಅಂತೇನಿದೆ ಹಾಲಿನ ಒಂದು ಘಟಕ, ವರ್ಗೀಸ್ ಕುರಿಯನ್ ಯಾಕೆ ಅಂತ ಪ್ರಶ್ನೆ ಹಾಕೊಂಡ್ರು. ಓಕೆ, ಅವರು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಆದರು. ಹಾಗೇನೆ ಮೋಹನ್ ದಾಸ್ ಸುಮ್ಮನೆ ನಡೆದಿತ್ತು, ಲಾಯರ್ ಕೆಲಸ ಹೊಂಟಿದ್ರು, ಆರಾಮದಲ್ಲಿ ಆಫ್ರಿಕಾದಲ್ಲಿದ್ರು, ಚೆನ್ನಾಗಿ ನಡೆದಿತ್ತು, ರೈಟ್. ಒಂದು ದಿವಸ ಟ್ರೈನಿಂದ ಹೊರಗಡೆ ಹಾಕಿದ್ರು, ಯಾಕೆ ಅಂತ ಪ್ರಶ್ನೆ ಹಾಕೊಂಡ್ರು, ಅವರು ಮಹಾತ್ಮ ಆದ್ರು. ಮೈ ಡಿಯರ್ ಫ್ರೆಂಡ್ಸ್, ಈ ಯಾಕೆ ಅನ್ನೋದೇನಿದೆ ಅಲ್ಲ, ಯಾಕೆ ಕನ್ನಡದಾಗ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಯಾಕೆ ಅಂತ ಕೇಳ್ತೀವಲ್ಲ, ರೈಟ್, ಹಂಗ್ಯಾಕದ ಅಂತ ಕೇಳ್ತೀವಲ್ಲ, ರೈಟ್, ಅದು ಅಪ್ಪ ಜೀವನ ಸ್ಟಾರ್ಟ್ ಮಾಡ್ತೈತಿ. ಅಲ್ಲಿ ಮಠ ಜೀವಂತ ದೇವಂತ ತಿಳ್ಕೊಬೇಕು. ಸಿದ್ಧಾರ್ಥ ಜೀವಂತ ಇದ್ದ, ಬಟ್ ಯಾವಾಗ ಯಾಕೆ ಅಂತ ಪ್ರಶ್ನೆ, ಅದು ಏನು ಪ್ರಶ್ನೆ ಹುಡ್ತು, ಅವಾಗ ಜ್ಞಾನೋದಯ ಆಯಿತು. ಜ್ಞಾನೋದಯ ಆಗಿ ಅವ್ರ ಮುಂದೆ ಸಾಕ್ಷಾತ್ಕಾರ ಪ್ರಾಪ್ತಿಗೊಂಡಿದ್ರು. ಜ್ಞಾನೋದಯ ಆಯಿತು ಅವಾಗ. ಮಹಾತ್ಮ, ಓಕೆ, ಅದಕ್ಕಿಂತ ಮೊದಲು ಮೋಹನ್ ದಾಸ್ ಅವರು ಸುಮ್ಮನೆ ಇದ್ರು, ಜೀವಂತ ಇದ್ರು, ಏನೋ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ನಡೆದಿತ್ತು, ರೈಟ್. ಯಾವಾಗ ಯಾಕೆ ಅಂತ ಪ್ರಶ್ನೆ ಹಾಕಿದ್ರು, ಮಹಾತ್ಮ ಹಾಕೋಗ್ಬಿಟ್ರು. ಸಿ ವಿ ರಾಮನ್ ನೋಡಿ, ಸಿ ವಿ ರಾಮನ್ ಸಾಮಾನ್ಯ ಮನುಷ್ಯರು, ರೈಟ್. ಲಾರ್ಡ್ ರೆಲಿಗನ್ ಅವರು ಒಂದು ರಿಸರ್ಚ್ ಮಾಡಿ ಅವ್ರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ತು. ಏನು ನೋಬೆಲ್ ಪ್ರಶಸ್ತಿಯಪ್ಪ ಅಂತಂದರೆ, ಅವ್ರು ಏನು ಕಂಡು ಹಿಡಿದ್ರು ಅಂದರೆ, ವೈ ಸ್ಕೈ ಈಸ್ ಬ್ಲೂ, ಆಕಾಶ ನೀಲಿ ಯಾಕಿದೆ ಅಂತ ಕಂಡು ಹಿಡಿದ್ರು. ಸುಮ್ಮನೆ ಬಿಟ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತು. ಬಟ್ ಸಿ ವಿ ರಾಮನ್ ಅವ್ರಿಗೊಂದು ಪತ್ರ ಬರೆದ್ರು, ಏನಂತೇಳಿ, ಆಕಾಶ ನೀಲಿ ಇದೆ, ಬಟ್ ಸಮುದ್ರ ಯಾಕೆ ನೀಲಿ ಇದೆ? ಇಫ್ ಸ್ಕೈ ಈಸ್ ಬ್ಲೂ, ವೈ ಸಿ ಈಸ್ ಬ್ಲೂ ಅಂತ ಕಳಿಸಿದ್ರು ಅವರು ಒಂದು ಪ್ರಶ್ನೆ. ಲಾರ್ಡ್ ರೆಲಿಗೆ ಏನೋ ವಾಪಸ್ ಲೆಟರ್ ಬರೆದ್ರಂತೆ, ರೈಟ್. ಇಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ದ ಸ್ಕೈ, ಆ ಆಕಾಶದ ಪ್ರತಿಬಿಂಬನೆ, ಅದ್ರ ಸಲುವಾಗಿ ಅದು ಬ್ಲೂ ಕಾಣುತ್ತಪ್ಪ, ಏನು ಸಮುದ್ರ ಬ್ಲೂ ಕಾಣುತ್ತೆ ಅಂತ ಬರೋದ್ರಂತೆ. ಬಟ್ ನಾವು ಯಾರಾದರೂ ಆಗಿದ್ರೆ ಒಪ್ಕೊಂಡ್ಬಿಡ್ತಿದ್ವಿ. ಏನಂತೇಳಿ, ಯಾಕಂದ್ರೆ ನೋಬೆಲ್ ಪ್ರಶಸ್ತಿ ತಗೊಂಡು ಲಾರ್ಡ್ ರೆಲಿಗೆ ಅವರು ವಾಪಸ್ ಲೆಟರ್ ಬರೆದಿದ್ದಾರೆ, ಒಪ್ಕೊಂಡ್ಬಿಡ್ತಿದ್ವಿ. ಅಯ್ಯೋ, ಲೆಟರ್ ಬರ್ದಿದ್ದೆ, ಅವ್ರು ನಮ್ಗೊಂದು ಲೆಟರ್ ಬಂದಿದ್ದೆ, ಅದನ್ನೇ ಇಟ್ಕೊಂಡ್ಬಿಡ್ತಿದ್ವಿ, ವಾ ಅನ್ಕೊಂತಿರ್ತಿದ್ವಿ. ಒಂದು 100 ಜನಕ್ಕೆ ತೋರಿಸ್ತಿದ್ವಿ, ನೋಡು ನಂಗೆ ಅವ್ರು ಲೆಟರ್ ಬರ್ದಾರ, ನಂಗೆ ಲೆಟರ್ ಬರ್ದಾರ ಅಂತೇಳಿ. ಅದ್ರಾಗ ಸುಖ ಪಟ್ಬಿಡ್ತಿದ್ವಿ, ಯಾಕಂದ್ರೆ ಜೀವಂತ ಇರಕ್ಕೆ ಬಯಸ್ತೇವೆ. ಬಟ್ ಸಿ ವಿ ರಾಮನ್ ಹಂಗಲ್ಲ, ಅದಕ್ಕೆ ಪ್ರಶ್ನೆ ಹಾಕಿದ್ರು. ಐ ಡೋಂಟ್ ಅಗ್ರಿ ಅಂದ್ರು ಅವರು. ಆಕಾಶದ ಪ್ರತಿಬಿಂಬ, ಅದ್ರ ಸಲುವಾಗಿ ಸಮುದ್ರ ನೀಲಿ ಇದೆ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಸುಮ್ಮನೆ ಒಪ್ಕೊಳ್ಳೋದಿಲ್ಲ ಅಂತೇಳಿ ಬಿಟ್ಬಿಡ್ಲಿಲ್ಲ. ಒಪ್ಕೊಳ್ಳೋದ ನನಗೆ ಆಗೋದಿಲ್ಲ, ನಾ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾ ಹಿಂಗ ಅಂತಂದ್ರೆ ದಿಮಾಕಿದು. ಬಟ್ ಅವ್ರೇನು ಮಾಡಿದ್ರು, ಅದ್ರ ಮ್ಯಾಗ ರಿಸರ್ಚ್ ಮಾಡಿದ್ರು. ತಮ್ಮ ರಿಸರ್ಚ್ ಮಾಡಿ 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 ಕಡೆಗೆ ರಮನ್ ಎಫೆಕ್ಟ್ ತೊಗೊಂಬಂದ್ರು. ಅವರು ಸಮುದ್ರ ಯಾಕೆ ನೀಲಿ ಇದೆ ಅಂತ ಹೇಳಿ ಒಂದು ಅದಕ್ಕೆ ಉತ್ತರ ಕೊಟ್ಟರು. ಆ ಒಂದು ಅದೇನೊಂದು ಅವರು ಸಂಶೋಧನೆ ಮಾಡಿ ಫೈಂಡ್ ಔಟ್ ಮಾಡಿದ್ರು, ರಿಸರ್ಚ್ ಮಾಡಿದ್ರು. ಅದರ ಮೇಲೆ ಅವ್ರಿಗೂ ನೋಬೆಲ್ ಪ್ರಶಸ್ತಿ ಸಿಕ್ತು. ನೋಡಿ ಗೆಳೆಯರೆ, ಒಂದು ಪ್ರಶ್ನೆಗೆ, ಓಕೆ, ಸುಮ್ಮನೆ ಒಂದು ಪ್ರಶ್ನೆ, ಅವ್ರನ್ನ ಈ ಸೈಡಿಂದ ಸಿ ವಿ ರಾಮನ್ನಿಂದ ಸರ್ ಸಿ ವಿ ರಾಮನ್ ಆದರು. ಸೊ ಮೈ ಡಿಯರ್ ಫ್ರೆಂಡ್ಸ್, ಇಂಪಾರ್ಟೆಂಟ್ ಕ್ವಶನ್ ಲೈಫ್ನಲ್ಲಿ ಅಂದರೆ ವೈ, ಯಾಕೆ.
ಸೊ ಇವತ್ತಿನ ನಮ್ಮ ಮುಂದೆ ಪ್ರಶ್ನೆ ಇರೋದೇನಪ್ಪ ಅಂದರೆ ನಾವ್ಯಾಕೆ ಹಿಂಗದೇವಿ, ನಾವ್ಯಾಕೆ ಹಿಂಗದೇವಿ. ಪ್ರಶ್ನೆ ಏನಪ್ಪ ಅಂದರೆ ಈಗ ಇವತ್ತು ನಾವು ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಾವು ನೀವು, ನನ್ನ ಕಮಿಟ್ಮೆಂಟು ಇದೆ, ನಿಮ್ಮದು ಒಂದು ಕಮಿಟ್ಮೆಂಟ್ ಇದೆ, ಇಬ್ಬರು ಸೇರ್ಕೊಂಡು ಏನು ಅರ್ಥ ಮಾಡ್ಕೊಳ್ಳೋಕೆ ಬಯಸ್ತಾ ಇದ್ದೇವೆ ಇವತ್ತಂದರೆ ನಾವ್ಯಾಕೆ ಹಿಂಗದೇವಿ ಅಂದರೆ ನಾ ಯಾಕೆ ಹಿಂಗದೇನಿ, ನಾ ಯಾಕೆ ಹಿಂಗದೇನಿ, ನೀ ಯಾಕೆ ಹಂಗದಿ. ಸೊ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕು. ಇದನ್ನು ತಿಳ್ಕೊಳ್ಬೇಕಂದ್ರೆ ಫಸ್ಟು ನಮಗೆ ಮತ್ತು ಈ ಪ್ರಾಣಿಗಳಿಗೆ ಏನು ಡಿಫ್ರೆನ್ಸ್ ಅಪ್ಪ, ಅವು ಇದಾವೆ, ನಾವು ಇದ್ದೇವೆ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾ ಮನುಷ್ಯ ಅಂದರೆ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಒಂದು ಮನುಷ್ಯ ಅಂದರೆ ಭಗವಂತನ ಒಂದು ದೊಡ್ಡ ಕೃತಿ ಅಂತ ಹೇಳಿದೆವು ನಾವು. ಪ್ರಾಣಿ ಪಕ್ಷಿಗಳನ್ನು ತೆಳಗೆ ನೋಡ್ತೇವೆ ನಾವು, ಓಕೆ, ಗಿಡ ಮರಗಳನ್ನು ತೆಳಗೆ ನೋಡ್ತೇವೆ. ಬಟ್ ಮನುಷ್ಯ ಅಂದರೆ ಆಟ್ ಎ ಡಿಫ್ರೆಂಟ್ ಪೆಡಸ್ಟಲ್. ಏನಪ್ಪ ನಮಗೆ ಪ್ರಾಣಿಗೆ ಏನು ಡಿಫ್ರೆನ್ಸು ನೋಡಿ. ಪ್ರಾಣಿ ನೋಡ್ರಿ, 1000 ವರ್ಷದ ಹಿಂದೆ ಹುಲಿ ಹೇಗೆ ಬೇಟೆ ಮಾಡ್ತಿತ್ತು, ಇವತ್ತು ಹಂಗೆ ಬೇಟೆ ಮಾಡ್ತಾ ಇದೆ. ಅದರಲ್ಲಿ ಏನೂ ಬದಲಾವಣೆ ಬಂದಿಲ್ಲ. ಜಿಂಕಿ ನೋಡಬೇಕು, ಬೆನ್ನತ್ತಬೇಕು, ಹಿಡಿಬೇಕು, ಸಿಕ್ಕರೆ ತಿನ್ನಬೇಕು, ಇಲ್ಲ ಮತ್ತೆ ಕುಂದಿರ್ಬೇಕು, ಮತ್ತೆ ಪ್ಲ್ಯಾನ್ ಮಾಡ್ಕೋಬೇಕು. ಇಷ್ಟೇ ಅದಕ್ಕೆ ಗೊತ್ತಿರೋದು, ತಿನ್ನೋದು, ಮಕ್ಕಳೋದು, ಮುಗೀತು. ಸಮ್ ಪ್ರೊಡಕ್ಷನ್, ಎಂಡ್ ಆಫ್ ಇಟ್. ಸೊ ಇಷ್ಟಕ್ಕೆ ಲಿಮಿಟೆಡ್ ಪ್ರಾಣಿಗಳು ನೋಡಿ. ಸೊ ಪ್ರಾಣಿಗಳು ತಮಗೆ ಏನು ಒಂದು ಸಾಫ್ಟ್ವೇರ್ ಹಾಕ್ಯಂದು ದೇವರು ಅದನ್ನೆಲ್ಲ ತಾವು ಪ್ರಕಟ ಮಾಡ್ಕೊಂಡು ಸುಮ್ಮನೆ ಅದಾವು, ಅವು ಜೀವಂತ ಅದಾವು. ಸರ್ವೈವಲ್ ಈಸ್ ದೇರ್ ನೇಚರ್. ಬಟ್ ಮನುಷ್ಯ ಪ್ರಾಣಿಗಳಿಗಿಂತ ಏನು ಡಿಫ್ರೆಂಟ್ ಅಪ್ಪ. ಆಮೇಲೆ ಆ ಏನು ಡಿಫ್ರೆಂಟ್ ಇದೆ ಅಲ್ಲ, ಅದನ್ನು ನಾವು ನಮ್ಮ ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಪ್ರಾಣಿ ಹಂಗೆ ಆಗ್ತೇವೆ. ಏನು ಡಿಫ್ರೆನ್ಸು? ಭಗವಂತ ಮನುಷ್ಯನಿಗೆ ಏನು ಕೊಟ್ಟಿದ್ದಾನೆ ಅಂದರೆ, ಪ್ರಾಣಿಗಳಿಗೆ ಏನು ಕೊಟ್ಟಿದ್ದಾನೆ ಅಂದರೆ ಲಿಮಿಟೆಡ್ ಥಾಟ್ಸ್, ಲಿಮಿಟೆಡ್ ಫೀಲಿಂಗ್ಸ್, ಲಿಮಿಟೆಡ್ ವಿಚಾರಗಳು ಮತ್ತು ಲಿಮಿಟೆಡ್ ಭಾವನೆಗಳು. ಬಟ್ ಮನುಷ್ಯನಿಗೆ ಅನ್ಲಿಮಿಟೆಡ್ ಥಾಟ್ಸ್, ಅನ್ಲಿಮಿಟೆಡ್ ಫೀಲಿಂಗ್ಸ್. ಇದು ಭಗವಂತ ಕೊಟ್ಟಿರೋದು ಒಂದು ಸ್ಪೆಷಾಲಿಟಿ. ಇದ್ರ ಜೊತೆ ಅಂದರೆ ನಾವು ಸಿಕ್ಕಾಪಟ್ಟೆ ವಿಚಾರಗಳನ್ನು ಮಾಡ್ಬೋದು, ಸಿಕ್ಕಾಪಟ್ಟೆ ಭಾವನೆಗಳು ಬರ್ಬೋದು. ನೋಡಿ ನಮ್ಮ ವಿಚಾರ ಹೆಂಗಿದೆ, ಇಲ್ಲಿದ್ದೇವೆ ಅಲ್ಲಿರ್ಬೋದು, ಅಲ್ಲಿದ್ದೇವೆ ಇಲ್ಲಿರ್ಬೋದು. ವಿಚಾರಗಳಲ್ಲಿ ಸಡನ್ಲಿ ಇಲ್ಲ ಕಣ್ಣು ಮುಚ್ಕೊಂಡ್ರೆ ನಾ ಇಲ್ಲಪ್ಪ ಡೆಲ್ಲಿಯಲ್ಲಿದ್ದೇನೆ ಅಂತ ತಿಳ್ಕೊಬೋದು, ಹೌದಾ? ಕಣ್ಣು ಮುಚ್ಕೊಂಡ್ರೆ ನರೇಂದ್ರ ಮೋದಿ ಅವ್ರ ಮುಂದೆ ನಿಂತ್ಕೊಂಡಿದ್ದೇನೆ ಅಂತ ಅನ್ಸ್ಕೋಬಹುದು, ರೈಟ್? ಏನಾದರೂ ವಿಚಾರ ಬರ್ಬೋದು. ಇಲ್ಲ ಸಡನ್ಲಿ ಕಣ್ಣು ಮುಚ್ಕೊಂಡ್ರೆ ಜಂಗಲ್ನಲ್ಲಿದ್ದೇನೆ ಅಂತ ಒಂದು ಫೀಲಿಂಗ್ ಬರ್ಬೋದು. ಸಿ, ಎನಿಥಿಂಗ್ ಈಸ್ ಪಾಸಿಬಲ್. ಸೊ ಅನ್ಲಿಮಿಟೆಡ್ ಥಾಟ್ಸ್, ಅನ್ಲಿಮಿಟೆಡ್ ಫೀಲಿಂಗ್ಸ್. ಬಟ್ ಎನಿಮಲ್ಸ್ಗೆ ಲಿಮಿಟೆಡ್ ಥಾಟ್ಸ್, ಲಿಮಿಟೆಡ್ ಫೀಲಿಂಗ್ಸ್. ಅದೇ ಒಂದು ಮಿತಿಯಲ್ಲಿ ಅವು ಕೆಲಸ ಮಾಡ್ತಾ ಇರ್ತವೆ. ಭಗವಂತ ನಮಗೆ ಇನ್ನೂ 2 ವರಗಳನ್ನು ಕೊಟ್ಟ. ಏನು ಕೊಟ್ಟಪ್ಪ ಅಂದರೆ ಪವರ್ ಆಫ್ ಇಮ್ಯಾಜಿನೇಷನ್. ಪವರ್ ಆಫ್ ಇಮ್ಯಾಜಿನೇಷನ್. ಎರಡನೇದು ಪವರ್ ಆಫ್ ಚಾಯ್ಸ್. ಒಂದು ಇಮ್ಯಾಜಿನೇಷನ್ ಮಾಡುವಂಥ ಒಂದು ನಮಗೊಂದು ಏನಾದರೂ ಇಮ್ಯಾಜಿನ್ ಮಾಡ್ಬೋದು ನಾವು. ನೋಡಿ ಇವತ್ತು ಮನುಷ್ಯನ ಜೀವನದಲ್ಲಿ ಎಷ್ಟು ಬದಲಾವಣೆ ಬಂದಿದೆ. ಎಲ್ಲಿವರೆಗೆ ಇಮ್ಯಾಜಿನೇಷನ್ ನೋಡಿ. ಇವತ್ತು ದುಬೈನಲ್ಲಿ ನಾವು ಒಂದು ಕ್ರಿಕೆಟ್ ಗ್ರೌಂಡ್ ಹಿಂಗಿದೆ ಅಲ್ಲ, ಕ್ರಿಕೆಟ್ ಗ್ರೌಂಡ್ನಲ್ಲಿ ಎಲ್ಲರೂ ಒಳಗಡೆ ಹೋಗ್ತಾರೆ, ಎಲ್ಲ ಪ್ಲೇಯರ್ಸ್ ಬರ್ತಾರೆ, ಎಲ್ಲ ರೆಡಿ ಆದಮೇಲೆ ಎಲ್ಲ ಡೋರ್ಸ್ ಕ್ಲೋಸ್ ಆಗ್ತವೆ, ಪೂರ ಆಕಾಶದಲ್ಲಿ ಹೋಗುತ್ತೆ. ಅದು ಗ್ರೌಂಡೇ ಆಕಾಶಕ್ಕೆ ಹೋಗುತ್ತೆ, ಅಲ್ಲಿ ಕ್ರಿಕೆಟ್ ಆಡಿ ಬರ್ತಾರೆ. ಇದು ಇನ್ನೊಂದು 2-3 ವರ್ಷದಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದೆ. ಇದು ಹೆಂಗೆ ಬಂತಪ್ಪ? ಮನುಷ್ಯನ ಅಗಾಧವಾದ ಇಮ್ಯಾಜಿನೇಷನ್ ಶಕ್ತಿಯಿಂದ. ಸೊ ವಿ ಹ್ಯಾವ್ ಪವರ್ ಆಫ್ ಇಮ್ಯಾಜಿನೇಷನ್, ಪವರ್ ಆಫ್ ಚಾಯ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಅನ್ಲಿಮಿಟೆಡ್ ಥಾಟ್ಸ್, ಅನ್ಲಿಮಿಟೆಡ್ ಫೀಲಿಂಗ್ಸ್ ಏನಿದಾವಲ್ಲ, ಅದನ್ನ ನಾವು ಹೆಂಗೆ ಉಪಯೋಗ ಮಾಡ್ಕೊಂಡಿದ್ದೇವೆ ಹಾಗೆ ನಾವು ಆಗಿದ್ದೇವೆ. ಸೊ ಪ್ರತಿಯೊಬ್ಬರ ವ್ಯಕ್ತಿತ್ವ ಏನಪ್ಪ, ನಮ್ಮ ವ್ಯಕ್ತಿತ್ವ ಹೆಂಗಿದೆ ಅಂದರೆ ವಿ ಆರ್ ದ ಪ್ರಾಡಕ್ಟ್ ಆಫ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ನಮ್ಮ ವಿಚಾರಗಳು, ಭಾವನೆಗಳು ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ಗಳು, ಈ 3 ಸೇರಿಸಿದರೆ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಸೊ ಮೊದಲನೇ ಪ್ರಶ್ನೆ, ನಾವು ಯಾಕೆ ಹಂಗದಾನಂದ್ರೆ ಹಿ ಈಸ್ ಅ ಪ್ರಾಡಕ್ಟ್ ಆಫ್ ಹಂಗೆ ವಿಚಾರ ಮಾಡ್ಯಾನ, ಹಂಗೆ ಅವನಲ್ಲಿ ಭಾವನೆಗಳಿದ್ದಾವೆ, ಪ್ಲಸ್ ಹಂಗಂತ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಾನೆ, ಅದಕ್ಕೆ ಅವ ಹಂಗದಾನ. ನಾ ಯಾಕೆ ಹಂಗಿಲ್ಲ ಅಂದರೆ ನನ್ನ ವಿಚಾರಗಳು ಬೇರೆ, ನನ್ನ ಭಾವನೆಗಳು ಬೇರೆ, ನನ್ನ ಎಕ್ಸ್ಪೀರಿಯನ್ಸಸ್ ಬೇರೆ. ಸೊ ಅದಕ್ಕೆ ಅವ ಹಂಗೆ, ನಾ ಹಿಂಗೆ. ಸೊ ವಿ ಆರ್ ದ ಪ್ರಾಡಕ್ಟ್ಸ್ ಆಫ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಬದಲಾವಣೆ ಬರಬೇಕು ಅಂದರೆ, ಸಪೋಸ್ ನಿನ್ನ ಥಾಟ್ಸ್ ಹಿಂಗಿದ್ದಾವೆ, ಫೀಲಿಂಗ್ಸ್ ಹಿಂಗಿದ್ದಾವೆ, ಎಕ್ಸ್ಪೀರಿಯನ್ಸ್ ಹಿಂಗಿದ್ದಾವೆ ಅಂತಂದರೆ, ರೈಟ್, ನೀ ಹಿಂಗೆ ಇದ್ದೆ ಅಂದರೆ ಹಿಂಗೆ ಇರ್ತಿ. ನನ್ನಲ್ಲಿ ಬದಲಾವಣೆ ಬರಬೇಕಂದ್ರೆ ನಿನ್ನಲ್ಲಿ ಹೊಸ ವಿಚಾರಗಳು ಬರಬೇಕು, ಹೊಸ ಫೀಲಿಂಗ್ಸ್ ಬರಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಬರಬೇಕು. ಅವಾಗ ನೀ ಹೊಸ ವ್ಯಕ್ತಿ ಆಗ್ತೀಯ. ಸಪೋಸ್ ಆ ಹೊಸ ವಿಚಾರಗಳು ನೆಗೆಟಿವ್ ಇದ್ದೆ ಅಂದರೆ ಹೊಸ ವ್ಯಕ್ತಿ ಆಗ್ತೀಯ ನಿಜ, ಬಟ್ ಈ ನೆಗೆಟಿವ್ ವ್ಯಕ್ತಿ ಆಗ್ತೀಯ.
ಭಾವನೆಗಳು ನೆಗೆಟಿವ್ ಇದ್ದು ಅಂದರೆ ನೆಗೆಟಿವ್ ವ್ಯಕ್ತಿ ಆಗ್ತೀಯಾ. ಎಕ್ಸ್ಪೀರಿಯನ್ಸಸ್ಸು ನೀ ಏನು ಎಕ್ಸ್ಪೀರಿಯನ್ಸ್ ಮಾಡ್ಕೋತಿ ಡೈಲಿ ಅವ್ರು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇದ್ರೆ ನೆಗೆಟಿವ್ ವ್ಯಕ್ತಿ ಆಗ್ತೀಯ, ಬಟ್ ಬದಲಾವಣೆ ಆಗಿರುತ್ತೆ. ಸೊ ನೀ ಏನಾಗಬೇಕು ಅಂತ ಡಿಪೆಂಡ್ ಇರೋದು ನಿನ್ನ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಸೊ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಕ್ರಿಯೇಟ್ ದಟ್ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಇಟ್ ಕ್ರಿಯೇಟ್ಸ್ ಪರ್ಸನಲ್ ರಿಯಾಲಿಟಿ ಅಂದರೆ ಆ ವ್ಯಕ್ತಿತ್ವಕ್ಕೆ ಒಂದು ಸತ್ಯ ಬರುತ್ತೆ. ಅದು ಆ ವ್ಯಕ್ತಿತ್ವ ಅಂದರೆ ಹಿಂಗೆ ಅಂತ ಹೇಳಿ. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲ ಫೋಕಸ್ ಮಾಡಬೇಕು ಅಂದರೆ ಥಾಟ್ಸ್, ಫೀಲಿಂಗ್ಸ್, ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಥಾಟ್ಸ್ ಹೆಂಗಿದ್ದಾವೆ, ನಿಮ್ಮ ಫೀಲಿಂಗ್ಸ್ ಹೆಂಗಿದ್ದಾವೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದ್ದಾವೆ, ಹಂಗೆ ನೀ ಆಗಿ, ಬೇರೆ ಏನಿಲ್ಲ. ದಿಸ್ ಇಸ್ ನಾಟ್ ಅಂಡರ್ ಎನಿಬಡೀಸ್ ಕಂಟ್ರೋಲ್. ಇದು ನಿನ್ನ ಮನಸ್ಥಿತಿ. ನೀ ಹಳ್ಳ್ಯಾಗರ ಹುಟ್ಟು, ದೆಲ್ಯಾಗರ ಹುಟ್ಟು, ಇಲ್ಲ ಬಡತನದಾಗ ಹುಟ್ಟು, ಇಲ್ಲ ಶ್ರೀಮಂತ ಮನೆ ಹುಟ್ಟು, ರೋಡ್ ಮ್ಯಾಗಿರು, ಇಲ್ಲ ಅಂದ್ರೆ ದೊಡ್ಡ ಒಂದು ಆಗರ್ಭ ಶ್ರೀಮಂತರ ಮನೆಯಲ್ಲಿರು, ಎಲ್ಲಾದ್ರೂ ಇರು. ನೀ ಹೆಂಗೆ ಆಗ್ತೀಯಪ್ಪ, ನಿನ್ನ ವ್ಯಕ್ತಿ ಹೆಂಗಿದೆ. ಎಲ್ಲ ಕಡೆ ಎಲ್ಲ ಟೈಪ್ ವ್ಯಕ್ತಿಗಳಿದ್ದಾರೆ. ದೊಡ್ಡ ಮನ್ಯಾಗ ಒಬ್ಬ ಭಾರಿ ಏನೋ ಕೆಟ್ಟ ವಿಚಾರದವ ಅದಾನೆ, ಭಾರಿ ಸಾವುಕಾರ ಅದಾನೆ, ಬಟ್ ಭಾಳ ಜಿಪ್ಪುನ ಅದಾನೆ, ಭಾಳ ಬಡವ ಅದಾನೆ, ತನಗೆ ಹೊಟ್ಟಿ ಕಟ್ಕೊಂಡು ಇನ್ನೊಬ್ರಿಗೆ ಊಟ ಕೊಡ್ತಾನೆ. ಎಲ್ಲರೂ ಅವನು ಹಳ್ಳ್ಯಾಗದಾನೆ, ಬಟ್ ಅವ ಎಲ್ಲರಿಗೂ ಏನಾದ್ರು ಮಾಡ್ಬೇಕಂತ ವಿಚಾರ ಮಾಡತ್ತಾನೆ. ದೆಲ್ಲಾಗದಾನೆ, ತನಗೆ ಏನಾರ ಮಾಡ್ಕೋಬೇಕಂತ ವಿಚಾರ ಮಾಡತ್ತಾನೆ. ಇದು ಎದ್ರ ಮ್ಯಾಗ ಡಿಪೆಂಡ್. ಅವ ಯಾಕೆ ಹಂಗದಾನ್ರಿ ಅಂತಂದ್ರೆ ಅವ್ನ ಥಾಟ್ಸ್ ಹಂಗದಾವ, ಅವ್ನ ಫೀಲಿಂಗ್ಸ್ ಹಂಗದಾವ, ಅವ್ನ ಎಕ್ಸ್ಪೀರಿಯನ್ಸ್ ಅದಾವ. ಸರ್ ಅವ್ನು ಚೇಂಜ್ ಆಗ್ಬೇಕಲ್ರಿ ಅಂದ್ರೆ ಅವ್ನ ಥಾಟ್ಸ್ ಚೇಂಜ್ ಆಗಬೇಕು, ಫೀಲಿಂಗ್ಸ್ ಚೇಂಜ್ ಆಗಬೇಕು, ಎಕ್ಸ್ಪೀರಿಯನ್ಸ್ ಚೇಂಜ್ ಆಗಬೇಕು. ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ. ಏನಪ್ಪ ಎಕ್ಸಾಂಪಲ್ ಅಂತಂದ್ರೆ, ಒಂದು ಫ್ಯಾಕ್ಟ್ರಿ ಐತೆ ಅಂತ ತಿಳ್ಕೊಡ್ರಿ. ಆ ಫ್ಯಾಕ್ಟ್ರಿ ಐತಂದ್ರೆ ಅಲ್ಲಿ ಪ್ರತಿ ದಿವಸ ಒಂದು 50,000 ಪ್ರಾಡಕ್ಟ್ಸ್ ಹೊರಗೆ ಬೀಳ್ತಾವ ಅಂತ ತಿಳ್ಕೊಡ್ರಿ. 50,000 ಪ್ರಾಡಕ್ಟ್ಸ್ ಹೊರಗೆ ಬೀಳ್ತಾವೆ. ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ತಿಳ್ಕೊಳ್ಳಿ. 50,000 ಪ್ರಾಡಕ್ಟ್ ಹೊರಗೆ ಬೀಳ್ತಾವೆ. ಡೈಲಿ 50,000 ಪ್ರಾಡಕ್ಟ್ಸ್ ಬರ್ತವೆ. ಅಷ್ಟು ದೊಡ್ಡ ಫ್ಯಾಕ್ಟ್ರಿ. ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಆಗಿದೆ, ರೊಕ್ಕ ಹಾಕಿದ್ದಾರೆ, ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ. ಸೊ ನೀನು ಆ ಕಂಪ್ನಿಯ ಚೇರ್ಮನ್ನು. 50,000 ಪ್ರಾಡಕ್ಟ್ಸ್ ಬರ್ತಾ ಇದ್ದಾವೆ. ಆ ಪ್ರಾಡಕ್ಟ್ಸ್ ಬಂದ ಮೇಲೆ ಆದರೂ ನಿನ್ನ ಕಂಪ್ನಿ ಲಾಸ್ ಆಗೈತಿ. ಯಾಕಂದ್ರೆ ಕಸ್ಟಮರ್ಸ್ಗೆ ಆ ಕ್ವಾಲಿಟಿ ಲೈಕ್ ಆಗತ್ತಿಲ್ಲ, ಕ್ವಾಲಿಟಿ ಆಫ್ ಚಾಕ್ಲೇಟ್ಸ್. ಯಾಕಂದ್ರೆ ನೀ ಎಲ್ಲ ಕಡೆ ಲಕ್ಷ್ಯ ಕೊಟ್ಟು ಆ ಪ್ರಾಡಕ್ಟ್ ಕ್ವಾಲಿಟಿ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಯಾವಾಗ ಪ್ರಾಡಕ್ಟ್ ಕ್ವಾಲಿಟಿ ಕಡಿಮೆ ಆಗ್ತೈತಿ ಅವಾಗ ಅದು ಸೇಲ್ಸ್ ಆಗೋದಿಲ್ಲ. ಅಂದರೆ ಹೊರಗಡೆ ಯಾರು ಖರೀದಿ ಮಾಡೋದಿಲ್ಲ ಅದನ್ನ. ಆ ಖರೀದಿ ಮಾಡೋದಿಲ್ಲ ಅಂತಂದ್ರೆ ಮುಂದೆ ನ್ಯಾಚುರಲಿ ಏನಾಗುತ್ತೆ, ರೈಟ್, ಫೈನಾನ್ಸ್ ಮ್ಯಾಗೆ ಇಂಪ್ಯಾಕ್ಟ್ ಬೀಳುತ್ತೆ, ಪ್ರೊಡಕ್ಷನ್ ಮ್ಯಾಗ ಇಂಪ್ಯಾಕ್ಟ್ ಬೀಳ್ತೈತಿ, ಮಂದಿ ಮ್ಯಾಗ ಇಂಪ್ಯಾಕ್ಟ್ ಬೀಳ್ತೈತಿ, ಒಂದು ದಿವ್ಸ ಕಂಪ್ನಿ ಕ್ಲೋಸ್ ಆಗ್ತೈತಿ. ನೀವು ಭಾಳ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡೋರು ಬೇರೆ 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 ಖಾನಾವಳಿಗೆ ಹೋಗ್ತೀರಿ. ಏನು ನೋಡ್ತೀರಿ ಅಲ್ಲಿ? ಫಸ್ಟು ಅಲ್ಲಿ ಹೋಗುನ್ ಬಾಲೆ, ಅವ ಭಾರಿ ಕ್ವಾಲಿಟಿ ಭಾರಿ ಕೊಡ್ತಾನ, ಅವ ಪಲ್ಯ ಭಾರಿ ಕೊಡ್ತಾನ ಅಂತ. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. ಸೊ ಈ ಕಂಪ್ನಿ ಏನಿದೆ 50,000 ಪ್ರಾಡಕ್ಟ್ ಅನ್ನು ರೆಡಿ ಮಾಡೋ ಕಂಪ್ನಿ ಬಂದದಕ್ಕಾಗುತ್ತೆ ಅಂದ್ರೆ ಆ ಚೇರ್ಮನ್ ಏನಿದಾನಲ್ಲ ಅವನು ಅದ ಕ್ವಾಲಿಟಿ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಎಲ್ಲ ಕಡೆ ಕೊಟ್ಟಾನ ಲಕ್ಷ್ಯ, ರೊಕ್ಕ ಹಾಕ್ಯಾನ, ಎಲ್ಲ ಮಾಡ್ಯಾನ, ದೊಡ್ಡ ಲ್ಯಾಂಡ್ ತಗೊಂಡಲ್ಲ, ಬಟ್ ಆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಲಕ್ಷ್ಯ ಕೊಟ್ಟಿಲ್ಲ. ಹಾಗೇನೆ ನಿನ್ನದೊಂದು ಇದೇನಿದೆ ಅಲ್ಲ ಫ್ಯಾಕ್ಟ್ರಿ, ಅದ್ರ ಚೇರ್ಮನ್ ಯಾರು? ನೀನೇ ಅಲ್ಲ. ಹಂಗೆ ಸರ್ ಅಂದ. ಹೌದೌದು, ನೀನೇ ಚೇರ್ಮನ್. ಯಾಕಂದ್ರೆ ಇದು ನನ್ನ ಕಾಲು, ಇದು ನನ್ನ ಹೊಟ್ಟೆ, ಇದು ನನ್ನ ಮೂಗು, ಇದು ನನ್ನ ಕಿವಿ, ಇದು ನನ್ನ ಕಣ್ಣು, ಇದು ನನ್ನ ಮನಸ್ಸು. ನನ್ನ ಮನಸ್ಸು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ನನ್ನ ಕೈ, ಹಾಗೆ ಇದು ನನ್ನ ಮನಸ್ಸು. ನನ್ನ ಮನಸ್ಸು ಅಂದ್ರೆ ನಾನೇ ಅದರ ಚೇರ್ಮನ್ನು. ಸೊ ಈ ಫ್ಯಾಕ್ಟ್ರಿ ಚೆನ್ನಾಗಿ ನಡಿಬೇಕು ಅಂತಂದ್ರೆ, ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತಂದ್ರೆ ಈ ಫ್ಯಾಕ್ಟ್ರಿಯಲ್ಲಿ ಏನ್ ಮಾಡಬೇಕು? ಕ್ವಾಲಿಟಿ ಬರಬೇಕು. ಕ್ವಾಲಿಟಿ ಏನ್ ಪ್ರೊಡಕ್ಷನ್ ಆಗುತ್ತೆ? ಇಲ್ಲಿ ಏನ್ ಪ್ರೊಡಕ್ಷನ್ ಆಗುತ್ತೆ? ವಿಚಾರಗಳು ಪ್ರೊಡಕ್ಷನ್ ಆಗುತ್ತೆ. ಆ ವಿಚಾರಗಳ ಕ್ವಾಲಿಟಿ ಹೆಂಗಿದೆ ಅಲ್ಲ, ಅದರ ಮೇಲೆ ನಮ್ಮ ಜೀವನ ಸೃಷ್ಟಿ ಆಗುತ್ತೆ. ಸೊ ನಮ್ಗೇನ್ ತಿಳಿತು ಅಂದ್ರೆ ನಮ್ಮ ಜೀವನ ನಮ್ಮ ಕ್ವಾಲಿಟಿ ಆಫ್ ಥಾಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಏನ್ ವಿಚಾರಗಳಿದಾವೆ ಅವ್ರ ಕ್ವಾಲಿಟಿ ಏನಿದೆ ಅದ್ರ ಮೇಲೆ ನಮ್ಮ ಜೀವನ ಡಿಸೈಡ್ ಆಗುತ್ತೆ. ಸೊ ಈಗ ಎಷ್ಟು ಟೈಪ್ ಥಾಟ್ಸ್ ಇದಾವೆ, ಎಷ್ಟು ಟೈಪ್ ವಿಚಾರಗಳಿದಾವೆ ವಿಂಗಡಣೆ ಮಾಡಿದ್ರೆ ಸಿಕ್ಕಾಪಟ್ಟೆ ಆಗುತ್ತೆ. ಬಟ್ 4 ವಿಚಾರಗಳನ್ನ ಹೇಳ್ತೀನಿ, 4 ಟೈಪ್ ವಿಚಾರಗಳಿರ್ತವೆ. ಸೊ ಈಗ ನಾ ಹೇಳ್ತಾ ಇರುವಾಗ ನೀವು ನಿಮ್ ಜೀವನ ಜೊತೆ ರಿಲೇಟ್ ಮಾಡ್ಕೊಳ್ಬೇಕು, ಗೊತ್ತಾಯ್ತಾ? ರೈಟ್. ಒಂದನೇದ್ದು ಪ್ಯೂರ್
ಪವರ್ಫುಲ್ ಪಾಸಿಟಿವ್ ಥಾಟ್ಸ್. ಇದು ಒಂದು ಕೆಟಗರಿ. ಪ್ಯೂರ್ ಪವರ್ಫುಲ್ ಪಾಸಿಟಿವ್ ಥಾಟ್ಸ್. ಯಾವಾಗ ಈ ವಿಚಾರಗಳು ಇರ್ತವೆ ಅವಾಗ ಭಾರಿ ಒಂದು ಶಕ್ತಿ, ನೀವಿರೋ ರೀತಿನೇ ಬೇರೆ ಇರುತ್ತೆ. ಪ್ಯೂರ್ ಪಾಸಿಟಿವ್ ಅಂಡ್ ಪವರ್ಫುಲ್ ಥಾಟ್ಸ್ ಇರ್ತವೆ. ದಿಸ್ ಇಸ್ ಒನ್ ಕೆಟಗರಿ. ಎರಡನೇದು ಯಾವ್ದಪ್ಪ ಅಂದ್ರೆ ನೆಸೆಸರಿ ಥಾಟ್ಸ್. ಇವು ಬೇಕಾಗಿರ್ತವೆ. ಡೈಲಿ ಇದೊಂದು ಪ್ಲಾನಿಂಗ್ ಮಾಡ್ಬೇಕು. ಹೌದು, ಈಗ ನಾನು ಮಹೇಶ್ ಇದೊಂದು ವಿಡಿಯೋ ಮಾಡ್ಬೇಕಂದ್ರೆ ನೆಸೆಸರಿ ಥಾಟ್ಸ್ ಹಿಂಗೆ 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 ನೆಸೆಸರಿ ಥಾಟ್ಸ್ ಇದು ಮಾಡ್ಲೇಬೇಕು. ಓಕೆ, ಇದು ಅಭ್ಯಾಸ ಮಾಡ್ಬೇಕಂದ್ರೆ ಹೌದು ನಾ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು. ದಿಸ್ ಇಸ್ ನೆಸೆಸರಿ ಥಾಟ್. ಗೊತ್ತಾಯ್ತಾ? ಈಗ ಮಂಜುನಾಥ್ ಸರ್ ನ್ಯೂ ಇಯರ್ಗೆ ಇದೊಂದು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ದೇರ್ ಆರ್ ನೆಸೆಸರಿ ಥಾಟ್ಸ್. ಇಂಥದ್ದು ಮಾಡ್ಬೇಕು, ಇದು ಮಾಡ್ಬೇಕು, ಇದಾದ್ಮೇಲೆ ಇದಾಗ್ಬೇಕು. ಸೊ ದಿಸ್ ಇಸ್ ನೆಸೆಸರಿ ಥಾಟ್ಸ್. ಈಗ ಯಾವ್ದೋ ಒಂದು ಊರಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಓಕೆ ಈ ಬಸ್ ಇದು ಮಾಡ್ಬೇಕು, ರೈಟ್ ರಿಸರ್ವೇಶನ್ ಡನ್. ಗೊತ್ತಾಯ್ತಾ? ಇದು ನೆಸೆಸರಿ ಥಾಟ್ಸ್. ಇದು ರಿಕ್ವೈರ್ಡ್. ಪ್ಯೂರ್ ಪವರ್ಫುಲ್ ಪಾಸಿಟಿವ್ ಥಾಟ್ಸ್ ರಿಕ್ವೈರ್ಡ್. ನೆಸೆಸರಿ ಥಾಟ್ಸ್ ಬೇಕಾಗ್ತವೆ. ಥರ್ಡ್ ಕೆಟಗರಿ ಏನಿದೆಲ್ಲ ನೆಗೆಟಿವ್ ಥಾಟ್ಸ್. ನೆಗೆಟಿವ್ ಥಾಟ್ಸ್ ಅಂದ್ರೆ ಥಾಟ್ಸ್ ಆಫ್ ಆಂಗರ್, ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡೋದು, ಜೆಲಸಿ, ಯಾವುದೋ ಒಂದು ರಾಂಗ್ ಇಮ್ಯಾಜಿನೇಷನ್. ಓಕೆ, ಆಕ್ಚುಲಿ ಅವ್ರು ರಿಯಾಲಿಟಿಯಲ್ಲಿ ಇಲ್ಲ, ಸುಮ್ಮನೆ ವಿಚಾರ ಮಾಡ್ತಾ ಇರೋದು. ನೆಗೆಟಿವ್ ಥಾಟ್ಸ್. ಓಕೆ, ಈಗ ಇವತ್ತು ನಾನು ಈ ಟ್ರೈನಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು ನೆಸೆಸರಿ ಥಾಟ್. ಬಟ್ ಆ ಟ್ರೈನಿಗೆ ಹೋಗ್ಬೇಕಂದ್ರೆ ನೀವು ಹತ್ತಿದ ಮೇಲೆ ಅಯ್ಯೋ ಅಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗ್ಬಿಟ್ರೆ, ನಾ ಆಮೇಲೆ ಟ್ರೈನ್ ಮಿಸ್ ಆಗ್ಬಿಟ್ರೆ, ಅವ್ರಿಗೆ ಕ್ಯಾನ್ಸಲ್ ಆಗ್ಬಿಟ್ರೆ, ನೈಟ್ ಕರ್ಫ್ಯೂ ಮಾಡ್ಬಿಟ್ರೆ, ನಾನು ಮತ್ತೆ ಟಿಕೆಟ್ ಕ್ಯಾನ್ಸಲ್ ಆದ್ರೆ, ಅಲ್ಲಿ ಹೋದ್ಮೇಲೆ ನಂಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ, ನನ್ನ ಸೀಟ್ ಮೇಲೆ ಇನ್ನೊಬ್ರು ಯಾರು ಕೂತಿದ್ರು ಅಂದ್ರೆ, ಇವೆಲ್ಲ ಅನ್ನೆಸೆಸರಿ ಥಾಟ್ಸ್. ದೇ ಆರ್ ಆಲ್ ನೆಗೆಟಿವ್ ಥಾಟ್ಸ್, ವೇಸ್ಟ್ ಥಾಟ್ಸ್. ಓಕೆ, ಸೊ 4 ಕೆಟಗರೀಸ್ ಯಾವಪ್ಪ? ಒಂದು ಪ್ಯೂರ್ ಪಾಸಿಟಿವ್ ಅಂಡ್ ಪವರ್ಫುಲ್ ಥಾಟ್ಸ್. ಎರಡನೇದು ನೆಸೆಸರಿ ಥಾಟ್ಸ್. ದೀಸ್ ಟು ಆರ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಲೈಫ್. ಥರ್ಡ್ ಒನ್ ಈಸ್ ವಾಟ್? ನೆಗೆಟಿವ್ ಥಾಟ್ಸ್. ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡೋದು. ಓಕೆ, ಏನ್ ಬೇಕಾಗಿಲ್ಲ ಅವನ ಬಗ್ಗೆ ಅಸೂಯೆ ಇಟ್ಕೊಳ್ಳೋದು. ರೈಟ್, ಆಂಗರ್, ಜೆಲಸಿ, ಫ್ರಸ್ಟ್ರೇಷನ್, ಆಮೇಲೆ ಒಂದ್ ಟೈಪ್ ನೆಗ್ಲೆಕ್ಟ್ ಫೀಲ್ ಮಾಡೋದು. ಇವೆಲ್ಲ ನೆಗೆಟಿವ್ ಥಾಟ್ಸ್. ಲಾಸ್ಟ್ ಒನ್ ಇದೆ ವೇಸ್ಟ್ ಥಾಟ್ಸ್. ವೇಸ್ಟ್ ಥಾಟ್ಸ್ ಅಂದ್ರೆ ಅವು ಆಕ್ಚುಲಿ ರಿಯಾಲಿಟಿಲಿ ಆಗೋದಿಲ್ಲ, ಸುಮ್ಮನೆ ವಿಚಾರ ಮಾಡ್ತಾ ಕೂತ್ಕೊಳ್ಳೋದು. ಈಗ ನೀವು 4 ನೀವು ಒಂದು 100 ಮಾರ್ಕ್ಸ್ ಅಂತ ಇಟ್ಕೊಂಡ್ರೆ, 100 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ 4 ಥಾಟ್ಸ್ಗೆ, ನಿನ್ನ ಜೀವನದಲ್ಲಿ ನಿನ್ನ ಫ್ಯಾಕ್ಟರಿಯಲ್ಲಿ ಎಂತ ಥಾಟ್ಸ್ ಬಹಳ ರೆಡಿ ಆಗ್ತಾ ಇದಾವೆ? ಇಸ್ ಇಟ್ ಪ್ಯೂರ್ ಪಾಸಿಟಿವ್ ಪವರ್ಫುಲ್ ಥಾಟ್ಸ್, ನೆಸೆಸರಿ ಥಾಟ್ಸ್, ಆರ್ ನೆಕ್ಸ್ಟ್ ಒನ್ ಈಸ್ ವಾಟ್ ನೆಗೆಟಿವ್ ಥಾಟ್ಸ್? 4ನೇದೇನು ವೇಸ್ಟ್ ಥಾಟ್ಸ್. ವೇಸ್ಟ್ ಥಾಟ್ಸ್ ಅಲ್ಲಿ ಏನಿರುತ್ತೆ? ಐದರ್ ಇಟ್ ಈಸ್ ಆಫ್ ದ ಫ್ಯೂಚರ್ ಆರ್ ಆಫ್ ದ ಪಾಸ್ಟ್. ಹಳೇದಾದ್ರೂ ಹೇಳ್ತಿರ್ತೇವೆ, ಇಲ್ಲ ನಾನೊಂದು ಹಿಂಗಿತ್ತು, ನನ್ನ ಎಕ್ಸ್ಪೀರಿಯನ್ಸ್ ಹಿಂಗೈತಿ, ನಾವಾಗ ಹಿಂಗ್ ಮಾಡಿದ್ದೆ. ವಾಟ್ ಈಸ್ ದ ಯೂಸ್? ವಾಟ್ ಈಸ್ ದ ಯೂಸ್? ಸೊ ಸೈಕೈಟ್ರಿಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ, ಮನುಷ್ಯನ ಜೀವನದಲ್ಲಿ 80% ಥಾಟ್ಸ್ ಏನಿದಾವಲ್ಲ, ದೇ ಆರ್ ಅಬೌಟ್ ದ ಪಾಸ್ಟ್. ಬಹಳ ಜನ ಬರೀ ಹಳೇದನ್ನೇ ಹೇಳ್ತಿರ್ತಾರೆ. ಅವಾಗ ಹಿಂಗಾತ್, ಇವಾಗ ಹಿಂಗಾತ್, ಹಂಗ್ ಮಾಡಿದೆ, ನಾ ಫಸ್ಟ್ ಇಯರ್ದಾಗ ಇದ್ದಾಗ ಹಿಂಗ್ ಮಾಡಿದ್ದೆ, ನಾ ಟ್ರೈನಿಂಗ್ ಮಾಡ್ಕೊಳಕ್ ಬಂದಾಗ ಹಿಂಗ್ ಮಾಡಿ, ಬರೇ ಹಳೇದನ್ನ ಹೇಳೋದು. ಹೇಳಿ ಎಲ್ಲಾರ್ದು ಅಟೆನ್ಷನ್ ಜಿಗ್ತಿರ್ತಾರೆ. ನೀನು ಹಂಗ್ ಮಾಡ್ತೀಯ ಅನ್ನೋ ವಿಚಾರ ಮಾಡು. ಇಲ್ಲ ಅಂದ್ರೆ ಫ್ಯೂಚರ್ ಹೇಳುದು, ನಾ ಮುಂದೆ ಹಿಂಗ್ ಮಾಡ್ತೇನೆ, ನಾ ಮುಂದೆ ಹಂಗಾಗ್ತೇನೆ, ಅದಾಗ್ತೇನೆ, ಮುಂದೆ IAS ಆಫೀಸರ್ ಆಗ್ತೇನೆ, ಅದಾಗ್ತೇನೆ, ಎಲ್ಲ ಇದು ಫ್ಯೂಚರ್ ಹೇಳೋದು. ಅದೊಂದು 15% ಅದು ಅಂತೆ. 80% ನಾವು ಹಳೇದ್ರ ಬಗ್ಗೆ ಹೇಳ್ತೇವಂತೆ, 15% ಮುಂದಿದ್ರ ಬಗ್ಗೆ ಹೇಳ್ತೇವಂತೆ. ಉಳಿದ 5% ನಲ್ಲಿ ಇವತ್ತಿನ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಬಟ್ ಅದು ಆಗೋದು. ಗೆಳೆಯರೇ, ಇಂಥ ಪರಿಸ್ಥಿತಿನ ಒಳಗಡೆ ಇಟ್ಕೊಂಡು ಬದಲಾವಣೆ ಆಗ್ಬೇಕು ಅಂದ್ರೆ ಹೆಂಗಾಗುತ್ತೆ ಹೇಳಿ? ಅದಕ್ಕೆ ಯಾವಾಗಾದ್ರೂ ಮೋಟಿವೇಶನಲ್ ವಿಡಿಯೋ ನೋಡಿದ್ಮೇಲೆ, ಇಲ್ಲ ಮೋಟಿವೇಶನಲ್ ಕ್ಲಾಸ್ ಕೂತ್ಕೊಂಡ್ಮೇಲೆ ಅವತ್ತಿನ ದಿವಸ ಹುರುಪ್ ಬರುತ್ತೆ, ಏನ್ ಮಾಡ್ಬಿಡೋಣ ಅಂತ. ಯಾಕಂದ್ರೆ ಅವತ್ತು ಪ್ಯೂರ್ ಪಾಸಿಟಿವ್ ಪವರ್ಫುಲ್ ಥಾಟ್ಸ್ ಹೆಚ್ಚಿಗೆ ಆಗಿರ್ತವೆ. ಅದು ಖುಷಿ ಇರುತ್ತೆ, ಒಂದು ಎನರ್ಜಿ ಇರುತ್ತೆ. ಒಂದು ವಾರ ಹೋದ್ಮೇಲೆ ಅವೆಲ್ಲ ಕಡಿಮೆ ಆಗ್ತವೆ. ಇವು ಉಳ್ಕಿದ್ವು ಏನಿದಾವಲ್ಲ ಅವು ಡೇ ಟೇಕ್ ಓವರ್. ಅದಕ್ಕೆ ನೀ ಹೆಂಗಿರ್ತೀಯ ಹಂಗೆ ಇರ್ತೀಯ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈಗ ಏನ್ ಮಾಡ್ಬೇಕು ನೀವು ಅಂತಂದ್ರೆ, ಓಕೆ, ಈ ಕ್ಲಾಸ್ ನಲ್ಲೇನೆ ನಿಮ್ಗೆ 2 ನಿಮಿಷ ಒಂದು ಮ್ಯೂಸಿಕ್ ಜೊತೆ ನಾವು ಹೋಗೋಣ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಈಗ ಸದ್ಯ ಯಾವ ಟೈಪ್ ಥಾಟ್ಸ್ ಇದಾವೆ ವಿಚಾರ ಮಾಡಿ. ಕಣ್ಣು ಮುಚ್ಕೊಂಡು ಆ ಮ್ಯೂಸಿಕ್ ಕೇಳಿಸ್ಕೊಂತ ಇರಿ. ನಿನ್ನ ತಲೆಯಲ್ಲಿ, ನಿನ್ನ ಫ್ಯಾಕ್ಟರಿಯಲ್ಲಿ ಎಂತೆಂತ ವಿಚಾರಗಳು ಬರ್ತಾ ಇದ್ದಾವೆ. ಅವು ಬಂದ ತಕ್ಷಣ ಅದು ನೆಸೆಸರಿ ಥಾಟ, ಪ್ಯೂರ್ ಪಾಸಿಟಿವ್ ಪವರ್ಫುಲ್ ಥಾಟ, ಇಲ್ಲ ನೆಗೆಟಿವ್ ಥಾಟ, ಇಲ್ಲ ವೇಸ್ಟ್ ಥಾಟ್. ಎಂತ ವಿಚಾರ ಇದೆ.
ಅದನ್ನ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ತಾ ಇರಿ, ನೋಡ್ತಾ ಇರಿ. ಸೊ ಐ ಪುಟ್ ಯು ಆನ್ 2 minutes ಮ್ಯೂಸಿಕ್. ನಾವು 2 ನಿಮಿಷ ಮ್ಯೂಸಿಕ್ ನಲ್ಲಿ ಇರಿ, ಬಟ್ ಸುಮ್ಮನೆ ಕುತ್ಕೊಂಡು ಏನು ಇಲ್ಲ ಓಕೆ ಎಂತ ವಿಚಾರಗಳು ಬರ್ತಾ ನೋಡಿ. ಅಂದ್ರೆ ನಿನ್ನ ಫ್ಯಾಕ್ಟ್ರಿನ, ನಿನ್ನ ಥಾಟ್ ಫ್ಯಾಕ್ಟ್ರಿ ಏನಿದೆಯಲ್ಲ ಅದನ್ನ ನೀನು ನೋಡುವಂತ ಒಂದು ಪ್ರಯತ್ನ ಮಾಡಲೇಬೇಕು. ಎವ್ರಿ ಡೇ ಯು ಶುಡ್ ಡೂ ದಿಸ್. ಅವಾಗ ಸೊ ಶಾಲ್ ವಿ ಗೋ ಫಾರ್ ದಿಸ್ ನೌ? 2 minutes. ಲಿಸನ್ ಟು ದಿಸ್ ಮ್ಯೂಸಿಕ್, ಬಟ್ ನಿನ್ ಜೊತೆ ನೀರು ನೋಡ್ತಾ ಇರು. Pure positive thoughts, powerful thoughts, ಇಲ್ಲ negative thoughts, waste thoughts are, or is it necessary thoughts? ಓಕೆ, ಸೊ ಈಗ ಅರ್ಥ ಆಗ್ತಾ ಇದೆಯಲ್ಲ ನೀ ಯಾಕೆ ಹಿಂಗದಿ ಅಂತಂದ್ರೆ ನಿನ್ನ ಫ್ಯಾಕ್ಟ್ರಿ ಒಳಗೆ ಅಂತ ಥಾಟ್ಸ್ ಅದಾವ, ಅದಕ್ಕೆ ಹಂಗದಿ. ನಾ ಯಾಕೆ ಹಿಂಗದೇನಂತಂದ್ರೆ ನನ್ನ ಫ್ಯಾಕ್ಟ್ರಿ ಒಳಗೆ ಅಂತ ಥಾಟ್ಸ್ ಅದಾವ, ಅದಕ್ಕೆ ನಾ ಹಿಂಗದಿ. ರೈಟ್? ಸೊ ಇದ್ರ ಬಗ್ಗೆ ಡೈಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಇವತ್ತು ಅಂದ್ರೆ ನಾ ಯಾಕೆ ಹಿಂಗದೇನ ತಿಳ್ಕೊಬೇಕಂದ್ರೆ ಫಸ್ಟ್ ಬಿಕಮ್ ಅಲರ್ಟ್ ಅಬೌಟ್ ಯುವರ್ ಥಾಟ್ಸ್. ಅಲರ್ಟ್ ಇರಬೇಕು, ಯಾವಾಗ ಆ ಎಚ್ಚರ ಇರಬೇಕು. ಅದೇ ಸ್ವಾಮಿ ವಿವೇಕಾನಂದ ಹೇಳಿದ್ರೆ ಹೇಳಿ ಎದ್ದೇಳಿ ಎಚ್ಚರವಾಗಿ ಅದ್ರಲ್ಲ, ಇದ್ರಾಗ ಎಚ್ಚರ ಇಂಥ ಥಾಟ್ಸ್ ಅದಾವ ಮತ್ ನಾ ಹಂಗ ಆಗ್ಬೇಕಂದ್ರೆ ಹೆಂಗ. ರೈಟ್? ಸೊ ದಿಸ್ ಇಸ್ ದ ಫಸ್ಟ್ ಒನ್. ನೌ ಲೆಟ್ಸ್ ಗೋ ಟು ದ ಸೆಕೆಂಡ್. ಏನಪ್ಪ ಎರಡನೇದೇನು ಅಂದ್ರೆ ವಿಚಾರಗಳೇನು ಓಕೆ, ಬಟ್ ಭಾರತ ಬಹಳ ಒಂದು ಡಿಫರೆಂಟ್ ಥಾಟ್ ಪ್ರೊಸೆಸ್ ನಲ್ಲಿ ಇದೆ. ಭಾರತ ಏನ್ ಕೇಳುತ್ತೆ, ಹೌದು ಕರೆ ಈ ವಿಚಾರಗಳು ಎಲ್ಲಿಂದ ಬರ್ತಾವ ಅಂತ ಕೇಳುತ್ತೆ. ಈ ವಿಚಾರಗಳು ಎಲ್ಲಿಂದ ಬರ್ತಾವೆ? ದೆನ್ ದೇ ಡಿಫೈನ್ ಈ ವಿಚಾರಗಳು ಎಲ್ಲಿಂದ ಬರ್ತಾವ ಅಂದ್ರೆ ನಮ್ಮ ನಂಬಿಕೆಯಿಂದ ಬರ್ತವೆ, ನಮ್ಮ ಬಿಲೀಫ್ ಸಿಸ್ಟಮ್ ನಿಂದ ಬರ್ತವೆ. ನಾ ಏನ್ ಬಿಲೀಫ್ ಮಾಡ್ತೀನಿ ಅದ್ರ ಮೇಲೆ ನನ್ನ ವಿಚಾರಗಳು ಬರ್ತವೆ. ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನಪ್ಪಾ ಎಕ್ಸಾಂಪಲ್ ಅಂತಂದ್ರೆ, ಸಪೋಸ್ ನಿಮ್ಮ ಅಣ್ಣನಿಗೋ ತಮ್ಮನಿಗೋ ನೀವು ಕನ್ಯಾ ನೋಡಕ್ ಹೊಂಟ್ರಿ ಅಂತ ತಿಳ್ಕೊಳ್ಳಿ. ಕನ್ಯಾ ನೋಡಕ್ ಹೊಂಟ್ರಿ. ಸೊ ಅವ್ರು ಕನ್ಯಾ ನೋಡಕ್ ಅವ್ರು ಬಾ ಅಂತ ಹೇಳಾರೆ, ಸಂಡೇ ದಿವ್ಸ ಬಂದ್ಬಿಡ್ರಿ, ಮುಂಜಾನೆ ಬಂದ್ಬಿಡ್ರಿ. ನೀವು ಸಂಡೇ ಮುಂಜಾನೆ ಲಘು ಎದ್ದು ನಿಮ್ಮ ಅಣ್ಣ ತಮ್ಮ ಅಪ್ಪ ಅವ್ವ ಎಲ್ಲಾರು ಸೇರ್ಕೊಂಡು, ರೈಟ್, ಅವಂತೂ ಮದ್ವೆ ಆಗೋವಂತೂ ಫುಲ್ ಖುಷಿ ಇರ್ತಾನ. ನನ್ ಮದ್ವೆ ಆಗ್ಬಿಡ್ತೈತಿ, ಕನ್ಯಾ ನೋಡಕ್ ಬರ್ತೈತಿ, ಮೊದಲ ನೋಡಿ ಬಂದಿರ್ತಾನ ಆಲ್ರೆಡಿ ಹೋಗಿ. ರೈಟ್? ಒಂದೊಳಗಡೆ ಒಂದು ಹುರುಪ್ ಇರ್ತಿತ್ತು ಅವಂಗೆ. ಎಲ್ಲ ಮನೆಯೊಳಗೆಲ್ಲ ಹೊಸ ಸೀರೆ ಅದು ಇದು ಹಾಕೊಂಡು ಎಲ್ಲ ಒಂದ್ ಕೈಯಾಗ ಅದು ಹಣ್ಣಿಗಿಂದ ನಿಂತಾಟ ಅವೆಲ್ಲ ಇಟ್ಕೊಂಡು ಹಿರಿಯರು ರೆಡಿ ಆಗ್ತಾರೆ. ಎಲ್ಲ ಬೆಸ್ಟ್ ಡ್ರೆಸ್, ಬೆಸ್ಟ್ ಶರ್ಟ್, ಬೆಸ್ಟ್ ಪ್ಯಾಂಟ್ ಎಲ್ಲ ಹೊರಗೆ ಬಂದಿರ್ತಾವ. ಬೆಸ್ಟ್ ಚೂಡಿದಾರ ಹೊರಗಡೆ ಬಂದಿರುತ್ತೆ, ಹಾಕೊಂಡು ರೆಡಿ ಆಗಿ ಕುಂತಿರ್ತೀರ. ಓಕೆ, ಇನ್ನೇನು ಹೊರಗೆ ಹೋಗಕ್ ಟೈಮ್ ಇರ್ತೈತಿ. ಯಾಕಂದ್ರೆ ನಿಮ್ ಸಾಂಗ್ಗಳು ಎಲ್ಲ ನೀವು ಬಿಲೀವ್ ಮಾಡ್ತಿರಲ್ಲ, ಅವ್ರೇನ್ ಹೇಳ್ತಾರೆ, 11 ಮಠ ರಾಹುಕಾಲ ಐತಿ, 11 ಆದ್ಮೇಲೆ ಮನಿ ಬಿಟ್ಟು ಹೊರಗೆ ಹೋಗ್ರಿ, ಎಲ್ಲ ಕೆಲಸ ಚಲೋ ಆಗ್ತೈತಿ ಅಂತ ಹೇಳ್ತಾರೆ. ಸೊ 11 ಎಲ್ಲಾರು ರೆಡಿ ಆಗ್ತೀರಿ, ಸಣ್ಣ ಮಕ್ಕಳು ಎಲ್ಲ ರೆಡಿ ಆಗ್ತಾವೆ, ಎಲ್ಲ ಐತಿ. ಓಕೆ, ಎಂತ ಥಾಟ್ಸ್ ಇರ್ತವೆ? ಪ್ಯೂರ್ ಪಾಸಿಟಿವ್
ಪವರ್ಫುಲ್ ಥಾಟ್ಸ್ ಇರ್ತಾವೆ, ಎಲ್ಲರೂ ನಕ್ಕೊಂತ ಇರ್ತಾರೆ, ಖುಷಿ ಇರ್ತಾರೆ, ಭಾರಿ ಒಂದ್ ಸಂಭ್ರಮ ರೈಟ್. ಎಲ್ಲರೂ 11 ಗಂಟೆ ಆಗೋದು ಕಾಯ್ತಿರ್ತಾರ, ಹೊರಗಡೆ ಕಾರ್ ಬಂದು ನಿಂತಿರ್ತೈತಿ, ಎಲ್ಲ ಅದನ್ನು ಕಾರ್ ಸ್ವಚ್ಛ ತೊಳೆದಿರ್ತಾರೆ, ಎಲ್ಲ ಆಗಿರ್ತೈತಿ ರೈಟ್. ಅವ್ ಏನ್ ಹೇಳ್ತಾರೆ ನಿಮ್ಮವರು, ನೀವು ಯಾರು ನಂಬ್ತಿರಲ್ಲ, ಸ್ವಾಮೀಜಿ ಇರ್ಬೋದು, ಇಲ್ಲ ಜ್ಯೋತಿಷ್ಯ ಇರ್ಬೋದು, ಒಬ್ರು ಯಾರೋ ಓಕೆ ಮೌಲ್ವಿ ಇರ್ಬೋದು, ಯಾರೋ ಒಬ್ರು ಅವ್ರೇನ್ ಹೇಳ್ತಾರೆ, 11 ಗಂಟೆ ಆದ್ಮೇಲೆ ಹೊರಗೆ ಹೋಗ್ರಿ, ಅಲ್ಲಿ ಮುಟ್ಟ ಟೈಮ್ ಸರಿ ಇಲ್ಲ ಅಂತ ಹೇಳಿ. ಸೊ ಎಲ್ಲರೂ 11 ಆಗೋದು ಕಾಯ್ತಿರ್ತೀರಿ ನೀವು. ಈಗ ಸದ್ಯ ನಿಮ್ ವಿಚಾರಗಳು ಎಂತ ಇದಾವೆ, ಪ್ಯೂರ್ ಪಾಸಿಟಿವ್ ಅಂಡ್ ಪವರ್ಫುಲ್ ಥಾಟ್ಸ್ ಇದಾವೆ. ಅವು ಹುಡುಗ ವರ ಏನಿರ್ತಾನಲ್ಲ, ವರಾನಂತೂ ಫುಲ್ ಪಾಸಿಟಿವ್ ಥಾಟ್ಸ್ ಇರ್ತಾವೆ, ಇಮ್ಯಾಜಿನೇಷನ್ ಆಗಿ ಇರ್ತಾನೆ, ನಾವು ಹಿಂಗಾದ್ರೆ ಹೆಂಗಾದ್ ರೈಟ್, ಬಟ್ ಪವರ್ಫುಲ್ ಇರ್ತೈತಿ, ಬಾರಿ ಒಂದ್ ಒಳ್ಳೆ ವಾತಾವರಣ ರೈಟ್. ಸೊ ಇನ್ನೆಲ್ಲರೂ ತಗೊಂಡು ಇನ್ನೇನ್ ಚೀಲ ಇಟ್ಕೊಂಡು, ಇಲ್ಲ ಅದೇನ್ ಹಣ್ಣಿನ ತಾಟ್ ಇಟ್ಕೊಂಡು ರೈಟ್ ಹೋಗು ನಡ್ರಿ ಅಂತ ಹೇಳಿ ಓಕೆ ಹಿರಿಯರ್ ಮೊದ್ಲು ಹೊರಗೆ ಹೋಗ್ಬೇಕನ್ನೋದ್ರೊಳಗೆ ಒಂದು ಕರಿಬೇಕು ಅಡ್ಡ ಹೋಗ್ಬಿಡ್ತೈತಿ. ಕರಿಬೇಕಂಗ ಮುಂದೆ ಹೋಗ್ಬಿಡ್ತೈತಿ, ಎಲ್ಲಾರು ನೋಡ್ಬಿಡ್ತಾರ, ನಿಮ್ ಹಿರಿಯರು ನೋಡ್ಬಿಡ್ತಾರ, ನಿಮ್ ಅವನು ನೋಡ್ಬಿಡ್ತಾರ. ಈಗೇನಾಯ್ತು ಥಾಟ್ಸ್, ಏನಾಯ್ತು, ಹೋಗ್ತೀರಾ? ರಾಹುಕಾಲ ಮುಗ್ದೈತಿ, ಹೋಗೋದಲ್ಲ. ಅದ್ರಾಗ ಒಬ್ಬ ಹಿರಿಯ ಅಂದ್ಬಿಡ್ತಾರೆ, ಏನಂತೆ ಬೆಕ್ಕೋದ್ ಬರ್ರಿ ಕುಂದ್ರ ಬರ್ರಿ, ಈಗ ಹೋಗುದ್ ಬರ್ರಿ ಬಕ್ ಕುಂದ್ರ. ಅದ್ರಾಗ ಕರಿಬೇಕು ಹೋಗೈತಿ. ಹೆಣ್ಮಕ್ಳು ನೋಡಿರ್ತಾರ, ಅವ್ರಿಗಂತೂ ಇನ್ನೂ ಸ್ವಲ್ಪ ಟೆನ್ಷನ್, ಇಲ್ರಿ ಕರಿಬೇಕು ಹೋಗೋದು ಹೋಗೈತಿ, ನಾನು ನೋಡೇ ಹೋಗೈತಿ ಅದಂತೇಳಿ, ಅದೊಂದು ಟೆನ್ಷನ್. ಸೊ ಇಷ್ಟೊಂದು ಪ್ಯೂರ್ ಪಾಸಿಟಿವ್ ಒಂದು ಪವರ್ಫುಲ್ ಥಾಟ್ಸ್ ಇದ್ದು, ಈಗೇನ್ ಥಾಟ್ಸ್ ಅದು ಸಡನ್ಲಿ ನೆಗೆಟಿವ್ ಥಾಟ್ಸ್ ವಿಲ್ ಕಮ್. ಏನು ಬೆಕ್ ಅಡ್ಡೋತು ಅಂದ್ ಮಾತಾಡಕ್ ಚಲೋ ಮಾಡ್ತೀವಿ, ಬೆಕ್ ಅಡ್ಡೋತು ಏನಿದ್ರ ಸಂಕೇತ, ಚಲೋ ಆಗ್ತಿತ್ತೋ ಇಲ್ಲೋ, ಇದು ಸ್ವಲ್ಪ ಮಂದಿ ಟೆನ್ಷನ್, ಯಾರು ಹಿರಿಯರ್ ಟೆನ್ಷನ್, ಹಂಗ ಬೆಕ್ ಅಡ್ಡ ಹೋಗ್ಬಾರ್ದಿತ್ತು, ಅದ್ರಾಗ ಕರಿಬೇಕು ಹೋಗೈತಿ. ದೆನ್ ಇದಂತೂ ಹಿರಿಯರ್ದು ವಿಚಾರ, ಬಟ್ ಅವನು ಹುಡುಗ ಟೆನ್ಷನ್ ಚಾಲು ಆಗ್ತೈತಿ, ಏನ್ ತಗೊಂಬಂದ್ರು ಮಾರ ಇವ್ರು ಅಂತ ಹೇಳಿ. ನಾನಂತೂ ಹೊರಗೆ ಹೋಗ್ಬೇಕಲ್ಲ, ಈಗ ಹೋಗಬೇಕು, ಆ ಕಣ್ಣೆ ನೋಡ್ ಬಂದ್ಬಿಟ್ಟ, ನಾವು ಲೈಕ್ ಆಗೈತಿ, ಇವ್ರಂತೂ ಬೇರೆ ಚಾಲು ಮಾಡಿದ್ರಲ್ಲ ಅಂತೇಳಿ, ಅದಕ್ಕೆ ಅವ್ನು ಏನೋ ಒಂದು ಐಡಿಯಾ ಮಾಡಕ್ ಚಾಲು ಮಾಡ್ತಾನೆ. ಅವ್ನಿಗೆ ನೆಗೆಟಿವ್ ಥಾಟ್ ಇರ್ತಾವ, ಬಟ್ ಆದ್ರೂ ಪಾಸಿಟಿವ್ ಹೆಂಗಾರ ಮಾಡ್ಬೇಕಂತ ಗುದ್ದಾಡ್ತಿರ್ತಾನ ಅವ್ನು, ಯಾಕಂದ್ರೆ ಅವ್ನಿಗೆ ಒಂದೇನೋ ಟಾರ್ಗೆಟ್ ಇರ್ತೈತೆ. ಸೊ ಅದಕ್ಕೆ ಅವೇನ್ ಮಾಡ್ತಾನೆ, ಹಿರಿಯರಿಗೆಲ್ಲ ಹೇಳ್ತಾನೆ, ಒಂದ್ಸಲ ಸ್ವಾಮಿಗಳು ಫೋನ್ ಮಾಡ್ಬಿಡ್ರಲ್ಲ, ಏನಂತ ನೋಡೋಣ ಅಂತೇಳಿ. ಅದ್ರಾಗ ಸ್ವಾಮಿಗಳು ಫೋನ್ ಮಾಡ್ತಾನೆ, ಫೋನ್ ಮಾಡಿ ಹಿಂಗ್ರಿ ಸ್ವಾಮಿಗಳ ಮತ್ ಹಿಂಗ್ ಹೊಂಟಿದ್ವಿ ನಾವು, ಬಟ್ ಇನ್ನೇನ್ ರಾಹುಕಾಲ ಮುಗಿದ್ರಿ, ಹೊರಗೆ ಕಾಲ್ ಹಿಡಿದ್ರಾಗ ಕರಿಬೇಕಾಡ್ ಹೋಗ್ಬಿಟ್ಟಿದ್ರಿಪ್ಪ, ಎಲ್ಲರೂ ಟೆನ್ಷನ್ ಆಗಿ ಬಂದ್ಬಿಟ್ರ, ಏನ್ ಮಾಡುದು? ಸಿ ದಟ್ ಈಸ್ ಅ ಬಿಲೀಫ್. ಅವ್ರು ಏನ್ ಹೇಳ್ತಾರೆ, ಸ್ವಾಮಿಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ಮುಂದಿನ ನಿಮ್ದು ಆಕ್ಷನ್, ದಟ್ ಈಸ್ ಅ ಬಿಲೀಫ್, ಅದು ನಂಬಿಕೆ. ಸೊ ನಂಬಿಕೆಯಿಂದ ಥಾಟ್ಸ್ ಚೇಂಜ್ ಆಗ್ತವೆ. ಸೊ ಸ್ವಾಮಿಗಳು ಏನ್ ಕೇಳ್ತಾರೆ, ಅತ್ತ ಕಡೆಯಿಂದ ಏನ್ ಕೇಳ್ತಾರ ಅವ್ರು ಏನ್ ಜ್ಯೋತಿಷ್ ಹೇಳ್ತಾರೆ, ಸ್ವಾಮಿಗಳು ಮೌಲ್ವಿ ಏನೋ ಒಟ್ಟು ಯಾರು ನಿಮ್ಮವ್ರು ಯಾರಿದ್ದಾರೆ, ಯಾರು ಕೇಳಿ ಮಾಡ್ತಿರ್ತಿರ್ಲ, ಅವ್ರೇನಂತಾರೆ, ಹೌದ್ರಿ ಎಡದಿಂದ ಬಲಕ್ಕೆ ಹೋತು ಏನ್ ಬಲದಿಂದ ಎಡಕ್ಕೆ ಹೋತು ಅಂತ ಕೇಳಿದ್ರು. ಅವಾಗ ಫೋನ್ ಹಿಡ್ಕೊಂಡೇ ನೀವು ಕೇಳ್ತಾನೆ, ಮತ್ತೆ ಎಡದಿಂದ ಬಲಕ್ಕೆ ಹೋತೋ ಬಲದಿಂದ ಎಡಕ್ಕೆ ಹೋತು ಅಂತ ಹೆಣ್ಮಕ್ಳಿಗೆ ಕೇಳಿದ್ರು. ಇಲ್ಲ ಎಡದಿಂದ ಬಲಕ್ಕೆ ಹೋತು ಅಂದ್ಕೂಡೆ ಸ್ವಾಮಿಗಳು ಹೇಳಿದ್ಮೇಲೆ ಸ್ವಾಮಿಗಳು ಏನಂತಾರೆ, ಚಲೋ ಆಗ್ತವ್ರಿ ಅಂತಾರ. ಎಡದಿಂದ ಬಲಕ್ಕೆ ಹೋತಂದ್ರೆ ಮನಿಗ್ ಬಲ ಬರ್ತೈತಿ ಅಂತಾರ. ಅವಾಗ ಥಾಟ್ಸ್ ಏನದು, ಇಷ್ಟೋ ತನಕ ನೆಗೆಟಿವ್ ಥಾಟ್ಸ್ ಬಂದಿದ್ದು, ಈ ಸಡನ್ಲಿ ಏನಾದ್ರು ಥಾಟ್ಸ್ ಮತ್ತೆ ಪವರ್ಫುಲ್ ಥಾಟ್ಸ್ ಬಂದು, ಪಾಸಿಟಿವ್ ಥಾಟ್ಸ್ ಬಂದು ರೈಟ್. ಯಾಕಂದ್ರೆ ನಂಬಿಕೆ. ಮುಂದೆ ಅದ ಒಂದು ವಿಚಾರ ಇಟ್ಕೊಂಡು ಹೊರಗೆ ಕಾಲು ಇಡ್ತೀರಿ, ಮುಂದೆ ಹೋಗಿ ಗಾಡಿ ಹತ್ತಿ ಇನ್ನೂ ಕೆಲವೊಬ್ರು ಒಳಗೆ ಇರತ್ತಾವ, ಅನ್ನೆಸೆಸರಿ ಥಾಟ್ಸ್ ಸ್ಟಾರ್ಟ್ ಆಗಿರ್ತಾವೆ, ವೇಸ್ಟ್ ಥಾಟ್ಸ್ ಸ್ಟಾರ್ಟ್ ಆಗಿರ್ತಾವ. ಆದ್ರೂ ಏನೋ ಸ್ವಾಮಿಗಳು ಹೇಳ್ಬಿಟ್ರೆ ಆದ್ರೂ ಬೆಕ್ ಅಡ್ಡ ಹೋಗ್ಬಾರ್ದಿತ್ತು ಅಂತ ಹೆಣ್ಮಕ್ಳು ಒಳಗಡೆ ಚಾಲೂನೇ ಇರ್ತಿತ್ತು. ಏನಾಯ್ತು ಏನೋ, ಕಣ್ಣ ಚಲೋ ಇದ್ದೋ ಇಲ್ಲೋ, ಹಿಂಗ್ಯಾಕ್ ಆತದ ಇವತ್ತು, ಹಿಂಗ್ಯಾಕ್ ಆತಂತ ಹೇಳಿ. ಅದ್ ಮುಂದೆ ಹೋಗೋರೊಳಗೆ ನಿಮ್ ಗಾಡಿ ಟೈರ್ ಪಂಚರ್ ಆಗ್ಬಿಡ್ತದೆ. ಇಷ್ಟೋ ತನಕ ಚಲೋ ಥಾಟ್ಸ್ ಇದ್ದಿದ್ದು, ಓಕೆ ನೆಸೆಸರಿ ಥಾಟ್ಸ್ ಇದ್ದಿದ್ದು, ಈಗ ಸಡನ್ಲಿ ಏನಾಯ್ತು, ಮತ್ ಟೆನ್ಷನ್ ಚಾಲು ಆಯ್ತು, ಮತ್ ನೆಗೆಟಿವ್ ಥಾಟ್ಸ್ ಅದು. ನೋಡು ಅಲ್ಲಿ ಬೆಕ್ ಅಡ್ಡ ಹೋತು, ಇಲ್ಲಿ ಗಾಡಿ ಪಂಚರ್ ಆಯ್ತು, ಏನಿದು ಹಿಂಗ್ಯಾಕ್ ಅಡತಡೆ ಆಗ್ತಾವ, ಬಹಳ ಅಪಶಕುನ ಆತೈತಿ ಇವತ್ತ. ಆಯ್ತು, ಮತ್ತೆ ಟೈರ್ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಹೋಗಕ್ ಚಾಲು ಮಾಡ್ತೀರಿ. ನ್ಯಾಷನಲ್ ಹೈವೇನಾಗ ಹೋಗುವಾಗ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿರ್ತೈತಿ, ಗಾಡಿ ಎಲ್ಲ ಬ್ಲಾಕ್ ಆಗಿರ್ತವ, ಅದನ್ನ ರಕ್ತ ಇಕ್ಕ ನೋಡಿ ನಿಮ್ಗೆ ಮತ್ತೊಂದ್ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತೈತಿ. ಅವಾಗ ಯಾಕೋ ಇವತ್ತು ಅಪಶಕುನ ಐತಿ. ಸೊ ನೆಗೆಟಿವ್ ಥಾಟ್ಸ್ ಚಾಲು ಆಗ್ಬಿಡ್ತಾವ. ಏನಪ್ಪಾ ಇದು, ಹೋಗುನೋ ಬೇಡ ಅಂತ ಹೆಂಗೋ ಮಾಡಿ ಆ ಮನಿ ಮುಟ್ತೀರಿ. ಯಾಕಂದ್ರೆ ಹೋಗಬೇಕಲ್ಲ, ಹುಡುಗನ ಪ್ರೆಷರ್ ಬೇರೆ ಐತಿ, ನಡಕಾದವನ್ ಪ್ರೆಷರ್ ಐತಿ, ಒಬ್ಬ ಮ್ಯಾರೇಜ್ ಏಜೆಂಟ್ ಇರ್ತಾನಲ್ಲ ಅವನು ಪ್ರೆಷರ್ ಐತಿ. ಹೋಗ್ತೀರಿ ಕಡಿ ಕಾಲ ಹೋದ್ಮ್ಯಾಗ ಅವ್ರು ಕೇಳ್ತಾರೆ, ಯಾಕ್ರಿ ಲೇಟ್ ಬಾಳ ಆತಲ್ಲ ಅಂತ. ಲೇಟ್ ಬಾಳ ಆತು ಅಂದ ತಕ್ಷಣ ಇದ್ದಿದ್ ಹೇಳ್ತಿರೋ ಬೇರೆ ಏನ್ ಹೇಳ್ತಿರೋ, ಇಲ್ರಿ ಬೆಕ್ ಅಡ್ಡ ಬಂತು, ನಡಕ್ ಟೈರ್ ಪಂಚರ್ ಆತು, ಆಮೇಲೆ ಆಕ್ಸಿಡೆಂಟ್ ಆತು, ಅದಕ್ಕೆ ಲೇಟ್ ಆತ ಅಂತ ಹೇಳ್ತಿರೋ ಬೇರೆ ಏನಾರ ಸುಳ್ಳು ಹೇಳ್ತಿರೋ. ಏನ್ ನಾಟಕ ಮಾಡಬೇಕು, ಕರೆ ಹೆಂಗ್ ಹೇಳಕ್ ಬರ್ತೀವಿ ರೈಟ್. ಏನೋ ಅಂತ ಹೇಳ್ಕೊಂಡು ಮನಿ ಒಳಗೆ ಹೋಗ್ತೀರಿ, ಹೋದ ತಕ್ಷಣ ಸ್ವಲ್ಪ ಶಾಂತ ಆಗ್ತೀರಿ. ಆದ್ರೂ ಒಳಗ್ ಮನಸ್ಸು ಎಂತ ಇರ್ತಾವ, ಬೇರೆ ಬೇರೆ ವ್ಯಕ್ತಿಗಳಿಗೆ. ಯಾವ ಹುಡುಗಗೆ ಫುಲ್ ಪಾಸಿಟಿವ್ ಪವರ್ಫುಲ್ ಥಾಟ್ಸ್ ಇರ್ತಾವ, ಯಾಕಂದ್ರೆ ನಾವು ಇಮ್ಯಾಜಿನೇಷನ್ ಅದನ್ನ ಮದುವೆ ಆಗ್ಬೇಕನ್ನ ಹುಡುಗಿ ನೋಡೋಣ ಲೈಕ್ ಆಗಿ,
ಬಟ್ ಉಳ್ಕಿದವ್ರಿಗೆ ಓಕೆ, ಹಿರಿಯರಿಗೆ ಕೆಲವೊಬ್ರು ಬಹಳ ಗಟ್ಟಿದ್ದವರು ಅವ್ರು ಬಿಟ್ಬಿಟ್ಟಿರ್ತಾರೆ, ಅವ್ರು ನೆಸೆಸರಿ ಥಾಟ್ಸ್ ಅಷ್ಟೇ ಮಾಡ್ತಿರ್ತಾರೆ. ಬಹಳ ಜನ ಏನಿರ್ತೈತಿ ನೆಗೆಟಿವ್ ಥಾಟ್ಸ್, ವೇಸ್ಟ್ ಥಾಟ್ಸ್ ನದಿರ್ತಾವ. ವೇಸ್ಟ್ ಥಾಟಿಗೆ ಏನು ಬೇಸ್ ಇರುದಿಲ್ಲ. ಹೌದು ಹಂಗೆಲ್ಲ ಆತು, ಆದ್ರೂ ನೋಡಾಕ್ತೀವಿ, ನೋಡುನ್ ತಗೋ ಅಂತ ಹೇಳಿ ಅಷ್ಟ್ರೊಳಗೆ ಇನ್ನೇನ್ ಕನ್ಯಾ ಹೊರಗೆ ಬರ್ಬೇಕಾದ್ರೆ ಒಳಗೆ ಕಪ್ಪು ಬಸಿ ಟಳ್ಳ ಅಂತ ಬೀಳ್ತೈತಿ. ಏನಾಯ್ತು ಕನ್ಫರ್ಮ್ ಹಾಕೊಂತ ಹೋಯ್ತಲ್ಲ. ಓಕೆ, ಮುಂದ್ ಮದುವೆ ಆತೋ ಬಿಡ್ತೋ ಅದು ಎರಡನೇ ಮಾತು, ತಲೆ ಕೆಡ್ಸ್ಕೊಂಡ್ರಿ. ನಾ ಏನ್ ಹೇಳತ್ತೀನಿ, ನಮ್ ನಂಬಿಕೆ ಹೆಂಗೈತಿ ಅದ್ರ ಮ್ಯಾಗ ನಮ್ಮ ಥಾಟ್ಸ್ ಬಿಲ್ಡ್ ಆಗ್ತವೆ. ಸೊ ಬಿಲೀವ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು ಅಂತಂದ್ರೆ, ಅವ್ರು ಏನ್ ಹೇಳಿದ್ರು ಅಂದ್ರೆ, ಏಥಿಯಸ್ಟ್ ಅಂದ್ರೆ ದೇವ್ರನ್ನ ಯಾರು ನಂಬೋದಿಲ್ಲ. ಏಥಿಯಸ್ಟ್ ಆರ್ ನಾಟ್ ದೋಸ್ ಹೂ ಡಸಂಟ್ ಬಿಲೀವ್ ಇನ್ ಗಾಡ್, ಬಟ್ ಐ ಕಾಲ್ ದೋಸ್ ಪೀಪಲ್ ಆಸ್ ಏಥಿಯಸ್ಟ್ ಹೂ ಡೋಂಟ್ ಬಿಲೀವ್ ಇನ್ ದೆಮ್ಸೆಲ್ಸ್. ಅಂದ್ರೆ ಏನು, ದೇವ್ರ ನಂಬೋದಿಲ್ಲ. ಕೆಲವೊಂದು ಅದೊಂದು ಸೆಕ್ಷನ್ ಇರ್ತಿಲ್ಲ ಏಥಿಯಸ್ಟ್, ಅವ್ರಿಗೇನ ಕನ್ನಡದಲ್ಲಿ ಓಕೆ ಏಥಿಯಸ್ಟ್ ಅಂತ ಇರ್ತಾರಲ್ಲ, ಅವರು ದೇವ್ರ ನಂಬೋದಿಲ್ಲ. ಅವರು ಸ್ವಾಮಿ ವಿವೇಕಾನಂದ ಅಂತಾರೆ, ನಾ ಯಾರು ದೇವರನ್ನ ನಂಬೋದಿಲ್ಲ ಅವ್ರಿಗೆ ಹಂಗ ಅನ್ನೋದಿಲ್ಲ. ಯಾರಿಗೆ ನಾನು ಹಂಗಂತೇನೆ ಅಂದ್ರೆ, ಯಾರು ತನ್ನನ್ನೇ ತಾನು ನಂಬೋದಿಲ್ಲ ಅವನು ಏಥಿಯಸ್ಟ್ ಅಂತ ಹೇಳ್ತಾರೆ. ಸೊ ಸೆಲ್ಫ್ ಬಿಲೀಫ್, ಸೊ ಆ ಬಿಲೀಫ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಭಾರತ ಏನ್ ಹೇಳುತ್ತೆ, ಥಾಟ್ಸ್ ಓಕೆ, ಥಾಟ್ಸ್ ಎಲ್ಲ ಓಕೆ, ಬಟ್ ಥಾಟ್ಸ್ ಎಲ್ಲಿಂದ ಹುಟ್ಟುತ್ತವೆ, ಅವು ಬಿಲೀಫ್ ನಿಂದ ಹುಟ್ಟುತ್ತವೆ. ಸೊ ಬಿಲೀಫ್ ಇರಬೇಕು ಅಂದ್ರೆ ಆ ನಂಬಿಕೆ ಇರಬೇಕು. ನಮಗೆಲ್ಲ ಹೆಂಗೆ ನಂಬಿಕೆ ಇವತ್ತು, ನಾವು ಎಷ್ಟೋ ಈಗ ನೋಡಿ ಕರೋನಾ ಬಂದಿದೆ, ಆ ಕರೋನಾದಿಂದ ಎಷ್ಟೋ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು ಜಗತ್ತು. ಬಟ್ ಅದಕ್ಕೊಂದು ಮೆಡಿಸಿನ್ ಬರುತ್ತೆ, ಏನೋ ಒಂದು ವ್ಯಾಕ್ಸಿನ್ ಬರ್ತಿದೆ, ಈಗ ಮಾರ್ಚ್ ಬರುತ್ತೆ, ಏಪ್ರಿಲ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬರುತ್ತೆ, ಒಂದ್ ದಿವಸ ಎಲ್ಲರಿಗೂ ವ್ಯಾಕ್ಸಿನ್ ಆಗುತ್ತೆ, ಯು ಆರ್ ಕೂಲ್. ಯಾವುದೋ ಒಂದು ಹೊರಗಿಂದ ಡಿಸೀಸ್ ಬಂದ್ರೆ ಇಟ್ ಕ್ಯಾನ್ ಬಿ ಕ್ಯೂರ್ಡ್, ಒಂದೇನೋ ವ್ಯಾಕ್ಸಿನ್ ಬಂದೇ ಬರುತ್ತೆ. ಬಟ್ ನಮ್ಮೊಳಗೆ ಕೆಲವೊಂದು ಡಿಸೀಸ್ ಇದಾವೆ, ಕೆಲವೊಂದು ಡಿಸೀಸ್ ಇದಾವೆ, ಕೆಲವೊಂದು ವೈರಸ್ಗಳಿದಾವೆ. ಅವಕ್ಕೆ ವ್ಯಾಕ್ಸಿನ್ ಎಲ್ಲಿಂದ ತರ್ತೀರಾ? ಎಲ್ಲಿಂದ ತರಬೇಕು ಅದಕ್ಕೆ ವ್ಯಾಕ್ಸಿನ್? ಸೊ ಈಗ ನಾನು ಹೇಳ್ತಾ ಹೋಗ್ತೇನೆ ಯಾವ್ಯಾವ ಅದಾವೆ ಒಳಗಡೆ. ನಿಮ್ಮೊಳಗೆ ವೈರಸ್ ಇರೋದು ಅಂದ್ರೆ ನಮ್ಮೊಳಗೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರೋ ವೈರಸ್ ಯಾವ ಅಂತ ಹೇಳಿ, ಆ ವೈರಸ್ ಅದು ಬಿಲೀಫ್, ಅದೊಂದು ವೈರಸ್ ಇತ್ತು. ಕರೋನಾ ವೈರಸ್ ಒಳಗಡೆ ಇದೆ ಅಂದ್ರೆ ಪೂರಾ ಅಲ್ಲೋಲ ಕಲ್ಲೋಲ ಮಾಡ್ಬಿಡುತ್ತೆ ಅದು. ಹಾಗೇನೆ ನಮ್ಮೊಳಗೂ ಕೆಲವೊಂದು ವೈರಸ್ ಇದಾವೆ. ಆ ವೈರಸ್ಗಳು, ಆ ಬಿಲೀಫ್ಸ್ ಏನಿದಾವಲ್ಲ, ಅವು ನಮ್ಮ ವಿಚಾರಗಳನ್ನು ಸೃಷ್ಟಿ ಮಾಡ್ತಾ ಇದಾವೆ. ಆ ವಿಚಾರಗಳು ಫೀಲಿಂಗ್ಸ್ ಕೊಡ್ತಾ ಇದೆ, ಆ ಫೀಲಿಂಗ್ಸ್ ಇಂದ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಅದಕ್ಕೆ ನಾವು ಹಿಂಗದೇವಿ. ಆ ವೈರಸ್ ಯಾವ ನಾ ಹೇಳ್ತಾ ಹೋಗ್ತೇನೆ, ನೀವು ಕೇಳ್ಕೊಂತ ಹೋಗಿ ನೋಡೋಣ. ಬಟ್ ನಾ ಯಾವಾಗ ಹೇಳ್ತಾ ಇರ್ತೇನೆ, ಈ ವೈರಸ್ ನನ್ನಲ್ಲಿ ಇದೆಯಾ ಅಂತ ಸತ್ಯದ ಜೊತೆ ಸಂಘರ್ಷ ಮಾಡ್ಲೇಬೇಕು. ಅವಾಗ ಬದಲಾವಣೆ ಬರುತ್ತೆ. ನೀವ್ ಯಾರಿಗೂ ಹೇಳ್ಬೇಕಾಗಿಲ್ಲ, ಏನ್ ಪುಸ್ತಕದಲ್ಲಿ ಬರ್ಕೊಳ್ತಾ ಇದೆಯಲ್ಲ ಅಲ್ಲಿ ಬರೀ ಹೌದು ಇದು ನನ್ನಲ್ಲಿದೆ ಅಂತ ಹೇಳಿ, ರೈಟ್? ಅವಾಗ ನೀವು ಹುಡುಗರು ಥಿಂಗ್ಸ್ ವಿಲ್ ಹ್ಯಾಪನ್. ನಾ ಹೇಳ್ತಾ ಹೋಗ್ತೇನೆ, ನೀವು ಬರಿತಾ ಹೋಗಿ, ನೋಡೋಣ, ನೀವು ಅನಾಲಿಸಿಸ್ ಮಾಡ್ತಾ ಹೋಗಿ. ಮೊದಲನೇ ವೈರಸ್ ಐ ನೋ ವೈರಸ್ ಅಂದ್ರೆ ನನಗೆ ಎಲ್ಲ ಗೊತ್ತೈತಿ. ಈ ವ್ಯಕ್ತಿ ಯಾವಾಗಲೂ ಆ ಅಹಂಕಾರದಲ್ಲೇ ಇರ್ತಾನೆ. ನಂಗೆ ಗೊತ್ತಿತ್ತು, ಅದು ನಂಗೆ ಗೊತ್ತೈತಿ, ಇದು ವೈರಸ್. ಅಲ್ಲೋ ದೋಸ್ತ, ಇಲ್ಲ ನಂಗೆ ಗೊತ್ತೈತಿ, ಅವ್ನಿಗೆ ಏನೂ ಗೊತ್ತಿರುವುದಿಲ್ಲ, ಬಟ್ ಗೊತ್ತೈತಿ ಅನ್ನೋದು ಒಂದು ವೈರಸ್ ಇರ್ತೈತಿ. ಸೊ ಆ ವೈರಸ್ ಏನಾದ್ರೂ ಇದೆ ಅನ್ನೋದ್ರೆ ತೆಗೆದು ಹಾಕಿ. ಎರಡನೇದು, ನಾ ಮೊದ್ಲಿಂದಲೂ ಹಿಂಗಾದೇನೆ. ಏನು? ನಾ ಮೊದ್ಲಿಂದನೂ ಹಿಂಗಾದೇನೆ, ಇದು ಒಂದು ವೈರಸ್. ಅಲ್ಲೋ ಮತ್ ಮೊದ್ಲಿಂದ ಹಿಂಗಿದ್ರೆ ಅದಕ್ಕೆ ಹಿಂಗಾಯ್ತು ಜೀವನ. ಮತ್ತೆ ಮೊದ್ಲಿಂದ ಹಿಂಗಾದ ನಾವು ಹಿಂಗ ಇರೋರು, ಇನ್ನೆಷ್ಟು ದಿವಸ ನಾವು ಹಿಂಗ ಇರೋರು. ಸೊ ದಿಸ್ ಇಸ್ ಒನ್ ಮೋರ್ ವೈರಸ್. ಸೊ ನೋಡ್ಕೊಂಡು ಇದೆ ಏನಂತ. ಮೂರನೇ ವೈರಸ್, ಇನ್ನೊಂದು ವೈರಸ್ ಏನಪ್ಪಾ ಅಂದ್ರೆ ನಮ್ ನಸೀಬ ಕೆಟ್ಟೈತಿ, ನಮ್ ಜೊತೆನೆ ಹಿಂಗಾಗ್ತೈತಿ. ಏನು ನಮ್ ಪರವಾಗಿ ಆಗುದಿಲ್ರಿ, ನಮ್ ನಸೀಬ್ ಕೆಟ್ಟದ, ಇದು ಒಂದು ವೈರಸ್. ಆಮೇಲೆ ದೇವ್ರು ನಮಗ ಸಮಸ್ಯೆ ಕೊಟ್ಟಾನ, ಏನ್ ಮಾಡಕ್ ಹೋದ್ರು ಒಟ್ಟು ಪ್ರಾಬ್ಲಮ್ ಹಾಕಿ ಬಿಡ್ತಾನೆ, ಇದು ಒಂದು ವೈರಸ್. ಇದೊಂದು ಬಿಲೀಫ್ ಸಿಸ್ಟಮ್ ಇದೆ. ಕೆಲವೊಬ್ಬರಂತೂ ಭಾರಿ ಹೇಳ್ಬಿಡ್ತಾರ, ಇವತ್ತಿನ ಜಗತ್ನ್ಯಾಗ ಒಳ್ಳೆಯವ್ರಿಗೆ ಕಾಲಿಲ್ರಿ. ಏನು? ಒಳ್ಳೆಯವ್ರಿಗೆ ಕಾಲಿಲ್ಲ. ಇನ್ನೊಂದ್ ಸ್ವಲ್ಪ ಜನ ಇರ್ತಾರೆ, ಅವ್ರೇನ್ ಹೇಳ್ತಾರೆ, ಅದು ನಮ್ಮಂತವ್ರಿಗೆ ಅಲ್ಲ, ಅದು ನಮ್ಮಂತವ್ರಿಗೆ ಅಲ್ಲ. ಹಂಗ ಮತ್ ಬೇರೆ ವೈರಸಸ್ ಯಾವ್ಯಾವ ಅದಾವಂದ್ರೆ ನಾನು ನಿಮ್ಗೆ ಲಿಸ್ಟ್ ಹೇಳ್ತೀನಿ, ಇದ್ರ ಬಗ್ಗೆ ಹೆಚ್ಚಿಗೆ ಡಿಸ್ಕಷನ್ ಮತ್ತೆ ಮಾಡೋಣಂತೆ. ಬಟ್ ನೀವು ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ಇದ್ರಲ್ಲಿ ಯಾವ್ದಾದ್ರು ನಂದು ವೈರಸ್ ಇದೆಯಾ ಅಂತ ಹೇಳಿ ತಿಳ್ಕೊಂಡ್ರಿ ಅಂದ್ರೆ ಆ ಅವೇರ್ನೆಸ್ ಬಂತಂದ್ರೆ ಡೆವಲಪ್ಮೆಂಟ್ ತಾನೇ ಸ್ಟಾರ್ಟ್ ಆಗುತ್ತೆ. ಬಟ್ ಫಸ್ಟ್ ಇದು ವೈರಸ್ ಅಂತ ತಿಳ್ಕೊಳ್ಬೇಕು, ಇದು ನಮ್ಮ ಬಿಲೀಫ್.
ಆ ಒಂದು ಬಿಲೀಫು ನಮ್ಮನ್ನ ಅಂತ ವಿಚಾರಗಳಲ್ಲಿ ತೊಡಗಿಸುತ್ತೆ. ಸೊ ಅದಕ್ಕೆ ಅದನ್ನ ತೆಗೆದು ಹಾಕ್ಬಿಡ್ಬೇಕು ಮೊದಲು, ಅದು ಭಾರತ ಹೇಳುತ್ತೆ. ಓಕೆ, ಸೊ ಈಗ ಬೇರೆ ವೈರಸ್ಗಳು ಯಾವಪ್ಪ ಅಂತಂತಂದ್ರೆ, ನನಗೆ ಎಷ್ಟು ಆಗ್ತೈತಿ ಅಷ್ಟು ಮಾಡ್ತೈತಿ, ಇದು ಒಂದು ವೈರಸ್. ನನ್ನ ಯಾರು ತಿಳ್ಕೊಂಗೋ ಇಲ್ಲ, ನನ್ನ ಯಾರು ತಿಳ್ಕೊಂಗಿಲ್ಲ, ದೇವ್ರು ನೋಡ್ಕೋತಾನ, ಇದು ಒಂದು ವೈರಸ್, ದೇವ್ರು ನೋಡ್ಕೊಳ್ತಾನಂತೆ. ಕೆಲವೊಬ್ರಿಗೆ ಅನಿಸ್ತೈತಿ ನನ್ನ ಟೈಮ್ ಸರಿ ಇಲ್ಲ, ಇದೊಂದು ವೈರಸ್, ಇದು ಬಿಲೀಫು. ಯಾವಾಗಲೂ ಅದನ್ನ ಅಂತಿರ್ತಾನ, ನನ್ನ ಟೈಮ್ ಸರಿ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ. ಹೌದು, ಮತ್ತೆ ಹಂಗಾಗ್ತೈತಿ, ರೈಟ್? ಟೈಮ್ ಸರಿ ಇಲ್ಲ. ಕೆಲವೊಬ್ರಿಗೆ ಒಂದು ಅಹಂಕಾರ ಇರ್ತೈತಿ, ನನ್ನ ಬಹಳ ಎಕ್ಸ್ಪೀರಿಯನ್ಸ್ ಐತಿ, ಅದು ಒಂದು ವೈರಸ್. ಎಕ್ಸ್ಪೀರಿಯನ್ಸ್ ಇದ್ರೆ ಆ ವಿಷಯದಲ್ಲೇ ಎಕ್ಸ್ಪೀರಿಯನ್ಸ್ ಇತ್ತು, ಇವತ್ತಿನ ಸಿಚುವೇಶನ್, ಇವತ್ತಿನ ಸಂದರ್ಭ ಬೇರೆ ಐತಿ, ಹೊಸದಾಗಿ ವಿಚಾರ ಮಾಡಿ. ಈಗ ಇಲ್ಲ, ಇವ್ರು ಬಹಳ ಸಲ ಏನಾಗ್ತಾರೆ, ನನ್ ಬಹಳ ಎಕ್ಸ್ಪೀರಿಯನ್ಸ್ ಐತಿ ಅಂತ ಹೇಳಿ ಅದ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಎಲ್ಲಾನು ಡೀಲ್ ಮಾಡಕ್ ಹೋಗ್ತಾರೆ, ಎಲ್ಲಾ ಕಡೆ ಫೇಲ್ ಆಗ್ತಿರ್ತಾರೆ. ಸೊ ಬಹಳ ಎಕ್ಸ್ಪೀರಿಯನ್ಸ್ ಐತಿ. ಕೆಲವೊಬ್ಬರಿಗೆ ಒಂದು ಕೀಳಿರಿಮೆ, ನಾ ಅಷ್ಟು ಶಾಣೆ ಇಲ್ಲ, ಆಮೇಲೆ ಇನ್ನೊಂದ್ ಸ್ವಲ್ಪ ಜನಕ್ಕೆ ಹೆಂಗಿರ್ತೈತಿ ಅಂದ್ರೆ, ನಾ ಬಹಳ ಶಾಣೆ ಅದೇನು ಅನ್ನೋದು ಒಂದು ಇರ್ತೈತಿ, ಅದೊಂದು ಡೇಂಜರಸ್ ವೈರಸ್. ನಾನು ಬಹಳ ಶಾಣೆ ಅದೇನೆ. ಕೆಲವೊಬ್ಬರಿಗೆ ಬಹಳ ಜನಕ್ಕೆ, ಜಗತ್ತಿನ ಬಹಳ ಜನಕ್ಕೆ ಇದೊಂದು ಫಿಕ್ಸ್ ಆಗ್ಬಿಟ್ಟಿದೆ, ಇದೊಂದು ವೈರಸ್ ಬಹಳ ಡೇಂಜರಸ್ ವೈರಸ್, ಇದು ಕರೋನಾಕ್ಕಿಂತ ಭಾರಿ ಪವರ್ಫುಲ್ ವೈರಸ್. ಏನಪ್ಪಾ ಅಂದ್ರೆ, ದುಡ್ಡೇ ದೊಡ್ಡಪ್ಪ. ಇವತ್ತಿನ ಜಗತ್ತು ದುಡ್ಡಿಲ್ಲ ಅಂದ್ರೆ ಏನಾಗ್ತೈತ್ರಿ ಅನ್ನೋದು ಇದೊಂದು ವೈರಸ್. ದುಡ್ಡು ಇಲ್ದವ್ರು ಎಷ್ಟೋ ಜನ ಸಾಧನೆ ಮಾಡಿದವ್ರು 100 ಜನ ಸಿಗ್ತಾರೆ, 1000 ಜನ ಸಿಗ್ತಾರೆ, 1,00,000 ಜನ ಸಿಗ್ತಾರೆ. ಬಟ್ ನಾವು ಅವ್ರ ಕಡೆ ನೋಡಕ್ ಹೋಗಿಲ್ಲ, ಯಾಕಂದ್ರೆ ಬರೀ ದುಡ್ಡು ಇದ್ದವ್ರನ್ನಷ್ಟೇ ನೋಡ, ಏನು ಇಲ್ದವ್ರು ಹಳ್ಳ್ಯಾಗ ಹುಟ್ಟಿದವ್ರು ಇವತ್ತು ಎಲ್ಲಾಗದಾರ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಅದು ಒಂದು ವೈರಸ್ ಅಂದ್ರೆ ಏನು, ಅದೊಂದು ಬಿಲೀಫ್ ಸಿಸ್ಟಮ್. ಯಾವಾಗ ದುಡ್ಡಿದ್ರೆ ಎಲ್ಲ ಆಗ್ತೈತಿ ಅಂತ ತಲೆಯಾಗ ಫಿಕ್ಸ್ ಇತ್ತಂದ್ರೆ ನಿನ್ ವಿಚಾರಗಳೆಲ್ಲ ಅಂತಾವ್ ಬರ್ತಿರ್ತವೆ. ಸೊ ಅದಕ್ಕೆ ಅದೊಂದು ವೈರಸ್. ಕೆಲವೊಬ್ರಿಗೆ ಇನ್ನೊಂದು ವೈರಸ್, ಏನ್ ಬೇಕಾದವ್ರಿಗೆ ಹೇಳ್ರಿ ಸರ್, ನನ್ಗೆ ಏನ್ ಮಾಡ್ಬೇಕಂತ ತಿಳಿಯಂಗೇ ಇಲ್ರಿ ಸರ್, ಇಲ್ಲೋ ಹಿಂಗ್ ಮಾಡ ಸರ್, ನಂಗೆ ಅಂದ್ರೂ ತಿಳಿಯವಲ್ರಿ ಸರ್, ಇದೊಂದು ವೈರಸ್. ಕೆಲವೊಬ್ರು ಈ ಚಟಗಳಲ್ಲಿ ಅಲ್ಲಿ ಇಲ್ಲಿ ಗುಟ್ಕಾ ಇಟ್ಕಾ ತಿಂತಿರ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ಅವ್ರ ಕಡೆ ಒಂದು ತಲೆ ವೈರಸ್ ಇರ್ತೈತಿ, ಏನ್ ಭಾರಿ ಇರ್ತೈತಿ, ಅದೇನು ನಂಗೆ ಗೊತ್ತೈತಿ ಬಟ್ ಬಿಡಕ್ ಆಗೋದು, ಏನು ನಂಗೆ ಗೊತ್ತೈತಿ ಬಿಡಕ್ ಆಗೋದು. ಕೆಲವೊಂದು ಹುಡುಗಿಯಾರು, ನಾ ಹಂತಕ್ಕೆ ಅಲ್ವಾ, ಬಹಳ ಜನ ತಲೆಗೈತಿ ಸರ್, ನಾ ಅಷ್ಟು ಲಕ್ಕಿ ಇಲ್ಲ, ಐ ಆಮ್ ನಾಟ್ ದಾಟ್ ಲಕ್ಕಿ. ಲಕ್ಕ ಇಲ್ರಿ ನಮ್ ಲೈಫ್ನಾಗ. ಕೆಲವೊಬ್ರು ಉಲ್ಟಾ ತಮ್ಮ ವೈರಸ್ ಇನ್ನೊಬ್ಬರ ಮೇಲೆ ಹಾಕ್ತಾರೆ, ನಿನ್ ತಿಳಿಂಗಿಲ್ ಗಪ್ ಕುಂದ್ರು ಮಾರ, ನಮ್ದು ಬ್ಯಾರೇನೆ ಐತಿ. ಏನ್ ಬ್ಯಾರೆ ಈ ವೈರಸ್ ಗಳಂದ್ರೆ ಈ ಬಿಲೀಫ್ಸ್. ನಾ ಸುಮ್ಮನೆ ವೈರಸ್ ಅನ್ನತೀನಿ, ಯಾಕಂದ್ರೆ ಕರೋನಾ ಐತಿ ಅದಕ್ಕೆ ರಿಲೇಟ್. ಇಂತಾವು ವಿಚಾರ ಇಷ್ಟು ಡಾಮಿನೇಟಿಂಗ್ ಇರ್ತಾವಲ್ಲ, ಆ ಡಾಮಿನೇಟಿಂಗ್ ವಿಚಾರದಿಂದ ನಿಂದು ಏನು, ಡಾಮಿನೇಟಿಂಗ್ ಬಿಲೀಫ್ ನಿಂದ ನಿನ್ ವಿಚಾರ ಬರಕ್ ಚಲೋ, ಆ ವಿಚಾರದಿಂದ ಒಂದು ಫೀಲಿಂಗ್ಸ್ ಬರ್ತೈತಿ, ಫೀಲಿಂಗ್ಸ್ ಇಂದ ಒಂದು ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಸೊ ನಿನ್ ಥಾಟ್ಸ್, ಫೀಲಿಂಗ್ಸ್, ಎಕ್ಸ್ಪೀರಿಯನ್ಸ್ ಸೇರಿಸಿದ್ರೆ ನೀ ಪರ್ಸನಾಲಿಟಿ ಆಗ್ತೀಯ. ಆ ಪರ್ಸನಾಲಿಟಿಗೆ ಬೇಸ್ ಯಾವ್ದಪ್ಪ ಅಂದ್ರೆ ಬಿಲೀಫ್. ಸೊ ಅದಕ್ಕೆ ನಿಂದ ಯಾವ್ದು ಬಿಲೀಫ್ ಐತೆ ಅಂತ ಹೇಳಿ ಯು ಬಿಕಮ್, ನಿನ್ಗೆ ಅರಿವು ಆಗ್ಬೇಕು, ಬಿಕಮ್ ಅವೇರ್ ಆಫ್ ಇಟ್. ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ರು, ಅಂತರಂಗದಲ್ಲಿ ಅರಿವಿರಬೇಕು, ಬಹಿರಂಗದಲ್ಲಿ ಕ್ರಿಯೆ ಇರಬೇಕು ಅಂತ. ನಿನ್ನ ಬಗ್ಗೆ ನಿನ್ಗೆ ಅರಿವಿರಬೇಕು, ಇಂಥದ್ದೊಂದು ಬಿಲೀಫ್ ಇದೆ ನನಗೆ, ಅದ್ರ ಸಲುವಾಗಿ ಇಂಥ ವಿಚಾರ ಬರ ಅಂತಾವ. ಸೊ ಆ ಬಿಲೀಫ್ ಮ್ಯಾಗ ವರ್ಕ್ ಆಗ್ಬೇಕು. ನೀ ಯಾಕೆ ಹಿಂಗದಿ ಇವತ್ತಂದ್ರೆ, ನೀ ಹಂಗ್ ತಿಳ್ಕೊಂಡಿ, ಹೆಂಗ್ ನಂಬಿಕೆ ಇಟ್ಕೊಂಡಿ ನಿನ್ ಬಗ್ಗೆ ನೀವು ಹಳ್ಳ ಮಳ್ಳ ಅದನ್ನೇ ಹೇಳ್ಕೊಂತ ಇರ್ತಿ. ಅದಕ್ಕೆ ಬೈಬಲ್ ಅಲ್ಲಿ ಏನ್ ಹೇಳ್ತಾರೆ, ಯುವರ್ ವರ್ಡ್ಸ್ ಬಿಕಮ್ಸ್ ಫ್ಲೆಶ್. ನೀ ಏನ್ ಹಳ್ಳ ಮಳ್ಳ ಅಂತೀನಿ ಅದ ಆಗ್ತಿ ಅಂತ, ಇಟ್ ಬಿಕಮ್ಸ್ ಫ್ಲೆಶ್, ನೀ ಹಂಗ ಆಗ್ತಿ ಅಂತ. ಬಹಳ ಜನ ಅಂತೀನಿ ಸರ್, ನಾನು ಒಟ್ಟ ನಂಗೆ ಎಲ್ಲರೂ ಹಿಂಗ ಮಾಡ್ತಾರೆ, ನಾನು ಉಪಯೋಗ ಇಲ್ರಿ ಅಂತ. ಹೌದು, ನೀವು ಉಪಯೋಗ ಇಲ್ಲ, ನೀನೇ ಅನ್ನಾತಿ, ಮತ್ತೇನ್ ಮಾಡ ಬರ್ತದೆ. ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಬಿಕಮ್ ಅವೇರ್ ಆಫ್ ಇಟ್. ಇವತ್ತಿನಿಂದ ಡೋಂಟ್ ಥಿಂಕ್ ಲೈಕ್ ದಟ್. ಎಲ್ಲ ಅಂತ ಬರ್ತಿರ್ತವೆ, ಯಾಕಂದ್ರೆ ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ದೀರಾ. ಬಂದ ತಕ್ಷಣ ಅದನ್ನ ಸ್ಟಾಪ್ ಮಾಡಬೇಕು. ಯು ನೀಡ್ ಟು ಥಿಂಕ್ ದ ಅದರ್ ಸೈಡ್. ಅವಾಗ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಒಂದೇದ್ದು, ಯು ಶುಡ್ ಬಿಕಮ್ ಅಲರ್ಟ್ ಅಬೌಟ್ ಯುವರ್ ಥಾಟ್ಸ್. ವಿಚಾರಗಳ ಬಗ್ಗೆ ನೀವು ಅಲರ್ಟ್ ಇರಬೇಕು. ಎರಡನೇದು, ಬಿಕಮ್ ಅವೇರ್ ಅಬೌಟ್ ಯುವರ್ ಬಿಲೀಫ್. ನಿನ್ನ ನಂಬಿಕೆ ಬಗ್ಗೆ ನಿನ್ಗೆ ಅವೇರ್ನೆಸ್ ಬರಬೇಕು. ಆ ನಂಬಿಕೆ ಸ್ವಲ್ಪ ನೀ ಕರೆಕ್ಟ್ ಶೇಕ್ ಮಾಡಿದ್ಯಾ ಅಂತಂದ್ರೆ, ರೈಟ್, ಅವಾಗ ನಿನ್ನ ಜೀವನ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ನಿಮ್ ಬಗ್ಗೆ ನೀವು ಯಾವಾಗ್ಲೂ ಒಳ್ಳೇದೇ ಮಾತಾಡ್ಕೊತಾ ಇರಬೇಕು. ನೆಗೆಟಿವ್ ವಿಚಾರ ಮಾಡಕ್ ಹೋಗ್ಬೇಡಿ, ರೈಟ್? ಅಂದ್ರೆ ನೆಗೆಟಿವ್ ಬಿಲೀಫ್ ಇಟ್ಕೊಳಕ್ ಹೋಗ್ಬೇಡಿ. ನೀನು ಆ ಭಗವಂತನ ಒಂದು ಶ್ರೇಷ್ಠ ಕೃತಿ ಅದನ್ನ ಮರಕ್ ಹೋಗ್ಬೇಡ.
ನಿನ್ನೊಳಗೆ ಅಗಾಧವಾದ ಶಕ್ತಿಯನ್ನು ಹಾಕಿದ್ದಾನೆ. ನಿನ್ನ ಬ್ರೈನಿಗೆ ಎನ್ಸ್ಟನ್ ಬ್ರೈನಿಗೆ ಏನು ಡಿಫ್ರೆನ್ಸ್ ಇಲ್ಲ. ಎನ್ಸ್ಟನ್ ನಂಬಿಕೆ ಬೇರೆ ಇತ್ತು, ನಿನ್ನ ನಂಬಿಕೆ ಬೇರೆ ಇದೆ. ಅವನು ಏನೋ ಒಂದು ಮಾಡಬೇಕು ಅಂತ ಒಂದು ಹಂಬಲದಲ್ಲಿ ಬಿದ್ರು ನಮ್ಗೆ ಏನೂ ಆಗುದಿಲ್ಲ ಅಂತ ನಾವು ಕುತ್ಕೊಂಡ್ವಿ. ಆ ನಂಬಿಕೆ ಹಂಗಿರೋದ್ರಿಂದ ನಮ್ಮ ಜೀವನ ಹಂಗಾಗಿದೆ. ಅದಕ್ಕೆ ನಿನ್ನ ಬಗ್ಗೆ ನೀ ಯಾವಾಗಲೂ ಒಳ್ಳೆ ವಿಚಾರಗಳನ್ನ ಮಾಡ್ತಾ ಇರಬೇಕು. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ನಿನ್ನ ಜೀವನದ ನಂಬಿಕೆಯನ್ನ ತೆಗೆದ್ಬಿಡು. ನಾನು ಪವರ್ಫುಲ್ ಇದ್ದೇನೆ, ನಾನು ಪೀಸ್ಫುಲ್ ಇದ್ದೇನೆ, ನಾನು ಗ್ರೇಟ್ ಇದ್ದೇನೆ ಅನ್ನೋದು ಹಿಂಗ ಅನ್ಕೊಂಡ್ರೆ ಇಲ್ರಿ, ಅದು ತಪ್ಪೇ ಹಾಕದ್ ಕರೆನೇ ಐತಿ. ನಾವು ಅನ್ಕೊಳ್ಳೋದಿಲ್ಲ, ಯಾಕಂದ್ರೆ ನಮ್ಗೆ ಡೌಟ್ ಐತಿ, ಸೆಲ್ಫ್ ಡೌಟ್ ಐತಿ. ಕ್ಲಿಯರ್? ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಈಗ ಲಾಸ್ಟ್ ಪಾಯಿಂಟಿಗೆ ಬರೋಣ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಜೀವನದಲ್ಲಿ ನಾವ್ ಏನ್ ಮಾಡ್ಬಿಡ್ತೇವೆ, ಒಂದ್ ಕಡೆ ಸಿಕ್ಕಾಕೊಂಡ್ಬಿಡ್ತೇವೆ. ಇಷ್ಟೆಲ್ಲ ಹೇಳಾಕತ್ತೀನಿ ಕರೆ ನಾನು ನಿಮ್ಗೆ, ಆದ್ರೂ ನಿಮ್ಗೆ ಏನೈತಿ, ನೀವು ಸಿಕ್ಕಾಕೊಂಡ್ರಲ್ಲ ಒಂದ್ ಕಡೆ. ಈಗನೂ ಇಲ್ಲ ಸರ್ ಏನು ಅಣ್ಣ ತರ ಕರೆ, ಬಟ್ ನಮಗದ ಬ್ಯಾರೆನೇ ಐತಿ. ನಿಂದೇನ್ ಬ್ಯಾರೆ ಐತೋ, ಎಲ್ಲ ಸಿಕ್ಕಾಕೊಂಡಿರ್ತೀವಿ. ಸಿ, ನೇಚರ್ ಇಸ್ ಅ ವೆರಿ ಗುಡ್ ಟೀಚರ್. ನೇಚರ್ ಇಸ್ ಅ ವೆರಿ ಗುಡ್ ಟೀಚರ್. ಅಂಡ್ ದಿಸ್ ಹೋಲ್ ಯೂನಿವರ್ಸ್ ಇಸ್ ಅ ಯೂನಿವರ್ಸಿಟಿ ಅಂಡ್ ಗಾಡ್ ಇಸ್ ಅ ವೈಸ್ ಚಾನ್ಸಲರ್. ಪ್ರತಿ ಕ್ಷಣ 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 ನಮ್ಗೆ ಏನೋ ಒಂದು ಕಲಿಸ್ತಾ ಇರ್ತಾನೆ. ಈಗ ನೋಡಿ, ಒಂದ್ಸಲ ರೂಮ್ ನಲ್ಲಿ ಕುತ್ಕೊಂಡಿರ್ತೀರ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಇದೊಂದು ಎಕ್ಸ್ಪೀರಿಯನ್ಸ್ ಆಗೇ ಬಿಟ್ಟಿರುತ್ತೆ. ಆಮೇಲೆ ಬಹಳ ಸರಿಯಾದ ಸಮಯದಲ್ಲಿ ಆಗಿರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಬಹಳ ಸರಿಯಾದ ಸಮಯಕ್ಕೆ ದೇವರ ಮೆಸೇಜ್ ಕೊಟ್ಟಿರ್ತಾನೆ. ಒಂದ್ ಕಿಟಕಿ ಓಪನ್ ಇರುತ್ತೆ, ಒಂದ್ ಕಿಟಕಿ ಕ್ಲೋಸ್ ಆಗಿರುತ್ತೆ. ಒಂದು ಫುಲ್ ಓಪನ್ ಇರುತ್ತೆ, ಇನ್ನೊಂದು ಕ್ಲೋಸ್ ಆಗಿರುತ್ತೆ. ಅದು ಗ್ಲಾಸ್ ಇಂದು. ಎಲ್ಲಿಂದೋ ಒಂದು ಹುಳ ಬರುತ್ತೆ, ಒಂದು ಹಾಕ್ತಾ ಇದ್ದು ಏನ್ ಬರುತ್ತೆ, ಒಂದು ಹಾರ್ಕೊಂತ ಬಂದು, ರೈಟ್, ಅದು ಬಂದು ಆ ಕಿಟಕಿ ಟಕ್ ಅಂತ ಹೊಡಿತೈತಿ. ಹೊಡೆದ ಅಲ್ಲೇ ಗೋ ಮಾಡಿ ಕೆಳಗೆ ಬೀಳ್ತೈತಿ. ನೀವು ಅಲ್ಲೇ ಬಾಜು ಕೂತಿರ್ತೀರ, ಅದನ್ನ ಅಬ್ಸರ್ವ್ ಮಾಡಿರ್ಬೇಕು. ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಎಚ್ಚರ ಆಗ್ತೈತಿ. ಎಚ್ಚರಾಗಿ ಮತ್ತೆ ಫುಲ್ ರೂಮ್ ಎಲ್ಲ ಸುತ್ತಿ ಬರ್ತೈತಿ. ಸುತ್ತಿ ಬಂದು ಮತ್ತೆ ಅದೇ ಕಿಟಕಿ ಹೊಡಿತೈತಿ. ಹೊಡೆದು ಮತ್ತೆ ತೆಳಗ್ ಬೀಳ್ತೈತಿ. ಮತ್ತೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎಚ್ಚರ ಆಗ್ತೈತಿ. ಸ್ಲೋ ಮತ್ತೆ ಎಲ್ಲ ಕಡೆ ಹಾರಿ ಬಂದು ಮತ್ತೆ ಅಲ್ಲೇ ಹೊಡಿತೈತಿ. ಮತ್ತೆ ತೆಳಗ್ ಬೀಳ್ತೈತಿ. ಸಾಯಂಕಾಲ ಮಠ ಹೊಡೆದು ಅಲ್ಲೇ ಅದಕ್ಕೆ ಗ್ಲಾಸಿಗೆ ಬಡ್ಕೊಂಡು ಕೆಳಗಡೆ ಸತ್ತು ಹೋಗಿರುತ್ತೆ. ನೀವು ಸತ್ತು ಹೋಗಿದ್ದನ್ನು ನೋಡಿರ್ತೀರ. ನೀವು ಕೆಲವೊಂದು ಟೈಮ್ ಪ್ರಯತ್ನ ಮಾಡ್ತೀರಾ ಆಚೆ ಸೈಡ್ ತೋರ್ಸುನು ಅದಕ್ಕೆ ಅಂತೇಳಿ, ಬಟ್ ಆಗುದಿಲ್ಲ. ಅದು ಮತ್ತೆ ಬಂದು ಅಲ್ಲೇ ಹೊಡಿತಿರ್ತೈತಿ. ಆಚೆ ಸೈಡ್ ಕಿಟಕಿ ಓಪನ್ ಐತಿ. ಅದ್ ಸಪೋಸ್ ಇತ್ತ ಕಡೆ ಹಾರಿ ಹೋಗಿದ್ರೆ ಪೂರಾ ಜಗತ್ತ ಅದು ನೋಡ್ಬೋದಿತ್ತು. ಬಟ್ ಏನ್ ಮಾಡ್ತು ಮಳ ಅಲ್ಲೇ ಹೊಡೆದು ಸಾಯಂಕಾಲ ಸತ್ತು. ಎಷ್ಟೋ ಮನುಷ್ಯರ ಜೀವನ ಹಿಂಗೆ ಆಗಿದೆ. ಮಾಡಿ ಅಲ್ಲೇ ಸತ್ತು. ಸ್ವಲ್ಪ ಆಚೆ ಸೈಡ್ ನೋಡಿದ್ರೆ ಜಗತ್ತೇ ಕಾಣುತ್ತೆ. ಈಗ ಇದೊಂದು ವಿಡಿಯೋ ನೋಡಿ, ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಈಗ ಅವಳು ನೋಡಿದ್ರಲ್ಲ, ಅವಳಿಗೆ ಸಿಟ್ಟು ಬಂತು, ಬೇಜಾರಾತು, ಫ್ರಸ್ಟ್ರೇಷನ್ ಬಂತು. ನನ್ನ ಜೊತೆ ಹಿಂಗ್ಯಾಕೆ ಆಗತೈತೆ ಅನ್ಸಾತಿತ್ತು. ಯಾಕಂದ್ರೆ ಆಕಿ ಏನ್ ಮಾಡ್ಬೇಕು ಅಂದೇ ಮಾಡತ್ತೇಳಿ. ಶಿ ಇಸ್ ಪುಟ್ಟಿಂಗ್ ಎಫರ್ಟ್ಸ್. ಓಕೆ, ಶ್ರಮ ಪಡ್ತಾ ಇದ್ದಾಳೆ, ಬಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಸ್ವಲ್ಪ ನಿಂತ್ಕೊಂಡು ಯಾಕೆ ನನ್ಗೆ ಹಿಂಗ ಆತೈತಿ ಅಂತ ವಿಚಾರ ಮಾಡಿ ಆಚಿ ಸೈಡ್ ಕದ ತೆಗ್ದಿದ್ಲಂದ್ರೆ ಆರಾಮ್ ಇರ್ತಿತ್ತು. ಅವ ಪಕ್ಕದವ್ ಬಂದು ಸುಮ್ಮನೆ ಹೋಗ್ಬಿಟ್ಟ. ನಮ್ ಜೀವನದಲ್ಲಿ ಹಂಗೆ ಇರುತ್ತೆ. ಸ್ವಲ್ಪ ಈಸಿ ಇರುತ್ತೆ. ಅದು ಸ್ವಲ್ಪ ಆ ಸೈಡ್ ನೋಡಿದ್ರೆ ಈಸಿ ಇರುತ್ತೆ, ಬಟ್ ನಾವು ಆ ಸೈಡ್ ನೋಡಿದ್ರೆ ಯಾಕೆ ಒಂದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ನಾವು. ಸೊ ಮೈ ಡಿಯರ್ ಫ್ರೆಂಡ್ಸ್, ಜೀವನದಲ್ಲಿ ಇನ್ನೊಂದ್ ಸೈಡ್ ನೋಡೋದನ್ನ ಕಲಿಬೇಕು. ನಾವು ಇನ್ನೊಂದ್ ಸೈಡ್ ನೋಡೋದನ್ನ ಕಲಿಬೇಕು. ಯೂಶಲಿ ನಮ್ಗೆ ಏನ್ ಹೇಳ್ತಾರೆ, ಕಾಯಿನ್ ಹ್ಯಾಸ್ 2 sides ಆಫ್ ದ ಕಾಯಿನ್ ಅಂತ ಹೇಳ್ತಾರೆ. 2 sides ಆಫ್ ದ ಕಾಯಿನ್. ಬಟ್ ನಾನ್ ನಿಮ್ಗೆ ಹೇಳ್ತಾ ಇದ್ದೇನೆ, 2 sides ಆಫ್ ದ ಕಾಯಿನ್, ಹೆಡ್ ಅಂಡ್ ಟೇಲ್. ಓಕೆ, ಒಂದು ಕಾಯಿನ್ ಇರುತ್ತಲ್ಲ, ಅದಕ್ಕೆ ಹೆಡ್ ಟೇಲು ಅಂತ ಇರುತ್ತೆ ಅಂತ ಹೇಳ್ತೀರಾ. ಬಟ್ ನನ್ನ ಪ್ರಕಾರ ದೇರ್ ಆರ್ 3 sides ಆಫ್ ದ ಕಾಯಿನ್. ವಾಟ್ ಈಸ್ ದ ಥರ್ಡ್ ಸೈಡ್? ಎಡ್ಜ್. ಆ ಕಾಯಿನ್ ಏನಿರುತ್ತಲ್ಲ, ಹಿಂಗೇನ್ ಇರ್ತೇವಲ್ಲ ಅದನ್ನ, ಅದು ಎಡ್ಜ್ ಆಫ್ ದ ಕಾಯಿನ್. ಅಂದ್ರೆ ಎರಡೂ ಕಡೆ ಹಿಂಗ್ ನಿಂತಿರುತ್ತೆ. ಸೊ ಯಾವಾಗ ಜೀವನದಲ್ಲಿ ಆ ಎಡ್ಜ್ ಮೇಲೆ ಇದ್ರಿ ಅಂದ್ರೆ ಎರಡೂ ಕಡೆ ಕಾಣಿಸ್ತಾ ಇರುತ್ತೆ. ಇಲ್ಲ ಅಂದ್ರೆ ನಾವು ಒಂದ್ ಕಡೆ ಸಿಕ್ಕಾಕೊಂಡ್ಬಿಡ್ತೇವೆ. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಯಾವಾಗ ನೀವು ಜೀವನವನ್ನು ನೋಡ್ತಾ ಇದ್ದೀರಾ, ಆಸ್ವಾದಿಸ್ತಾ ಇದ್ದೀರಾ, ತಿಳ್ಕೊಳ್ತಾ ಇದ್ದೀರಾ, ಅವಾಗ ನೀವು ಯಾವುದೇ ಒಂದು ಕಡೆ ಸಿಕ್ಕಾಕೋಬಾರ್ದು. ಬಿ ಇಟ್ ರಿಲಿಜನ್, ಬಿ ಇಟ್ ಪೊಲಿಟಿಕಲ್ ಪಾರ್ಟಿ,
ಓಕೆ, ಬೀಟ್ ಎನಿಥಿಂಗ್, ಎಲ್ಲೂ ಒಂದ್ ಕಡೆ ಸಿಕ್ಕಾಕೋಕ್ ಹೋಗಬಾರ್ದು. ನೀವು ಎಡ್ಜನಲ್ಲೇ ಇರಬೇಕು, ಎರಡು ಕಡೆ ನೋಡ್ತಾ ಇರ್ಬೇಕು. ಅವಾಗ ನಿಮಗೆ ಸಂಪೂರ್ಣವಾದ ಜ್ಞಾನ ಬರುತ್ತೆ, ಸಮಗ್ರವಾದ ಜ್ಞಾನ ಬರುತ್ತೆ. ಇಲ್ಲ ಅಂದ್ರೆ ನೀವು ಯಾರ್ದೋ ಒಂದು ವಿಚಾರಗಳ ಮೇಲೆ ನಿಮ್ಮ ಜೀವನವನ್ನು ಮಾಡ್ಲಿಕ್ಕೆ ಹೋಗ್ತೀರಾ, ಇನ್ನೊಬ್ಬರ ಬಿಲೀಫ್ ಸಿಸ್ಟಮ್ ಮೇಲೆ ನಿಮ್ದು ಜೀವನ ಮಾಡ್ಲಿಕ್ಕೆ ಹೋಗ್ತೀರಾ. ಯಾವಾಗ ನೀ ಎಡ್ಜ್ ಮೇಲೆ ನಿಂತ್ಕೊಂಡು ಎರಡು ಕಡೆ ನೋಡ್ತೀಯಾ, ಅವಾಗ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ. ಈಗ ಈ ಪ್ರೆಸೆಂಟ್ ಪ್ರಾಬ್ಲಮ್ ಏನಿದೆಯಪ್ಪ, ಪ್ರೆಸೆಂಟ್ ಪ್ರಾಬ್ಲಮ್ ಕರೋನಾದಿಂದ ಏನಾಯ್ತು, ಬಾಳ ಕೆಟ್ಟಾತ್ರಿ, ಬರೇ ಕೆಟ್ಟಾತ್ರಿ, ಎಲ್ಲಾರು ಸತ್ತೋದ್ರು, ಏನ್ರಿಪ್ಪ ಕರೋನಾ ಬಂದಿದ್ದು ಹಾಳಾಗೋಯ್ತು ಅಂತಂದು ಒಂದ್ಸಲ ಅಂದಿವಿ ಅಂದ್ರೆ ದೆನ್ ಒಂದ್ ಸೈಡ್ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಆಸ್ ಎ ಗುಡ್ ಸ್ಟೂಡೆಂಟ್ ನೀ ಏನ್ ಮಾಡ್ಬೇಕಪ್ಪ, ಥರ್ಡ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ಇದು ಏನಂದ್ರೆ, ಯು ಶುಡ್ ಸ್ಟ್ಯಾಂಡ್ ಇನ್ ದ ಎಡ್ಜ್. ಕರೋನಾದಿಂದ ಪಾಸಿಟಿವ್ ಏನಾಗಿದೆ, ನೆಗೆಟಿವ್ ಏನಾಗಿದೆ, ಇಂಟ್ರೆಸ್ಟಿಂಗ್ ಏನಿದೆ, ಆ ಇಂಟ್ರೆಸ್ಟಿಂಗ್ ಇದ್ದಿದ್ದನ್ನು ತಕೊಳ್ಬೇಕು ನೀನು. ಯು ಆರ್ ನೀದರ್ ಇಂಟ್ರೆಸ್ಟೆಡ್ ಇನ್ ಪಾಸಿಟಿವ್ ಆರ್ ನೆಗೆಟಿವ್, ಯು ಆರ್ ಇಂಟ್ರೆಸ್ಟೆಡ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಹಾಗೇನೆ ನೀವು ಅಗ್ರಿಕಲ್ಚರ್ ಪಾಲಿಸಿ, ಓಕೆ, ಏನ್ ಅಗ್ರಿಕಲ್ಚರ್ ಪಾಲಿಸಿ ಹೊಸದ್ ಬಂದಿದೆ, ನೀನು ಒನ್ ಸೈಡ್ ಆಗ್ಬಿಟ್ಟೆ ಅಂದ್ರೆ ಗೌರ್ಮೆಂಟ್ ಮಾಡಿದ್ದೆ ಕರೆಕ್ಟ್ ಅಂತ ಕುಂತ್ಬಿಟ್ಟೆ ಅಂದ್ರೆ ಸಿಕ್ಕಾಕೊಂಡೆ, ಗೌರ್ಮೆಂಟ್ ಮಾಡಿದ್ ತಪ್ಪು ಅಂದ್ರೆ ಸಿಕ್ಕಾಕೊಂಡೆ. ನೀನೇ ಆಸ್ ಎ ಸ್ಟೂಡೆಂಟ್, ಯಾಕಂದ್ರೆ ಇನ್ನೂ ಜ್ಞಾನಾರ್ಜನೆ ಮಾಡ್ತಾ ಇದೀಯಾ, ನಿನ್ಗೆ ತಿಳುವಳಿಕೆ ಬರ್ಬೇಕಾಗಿದೆ, ಹೌದಾ? ನೀನ್ ಏನು ಇದ್ರಲ್ಲಿ ಬದಲಾವಣೆ ತರಲಿಕ್ಕೆ ನೀ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಅದು ನ್ಯಾಷನಲ್ ಪಾಲಿಸಿ, ಬಟ್ ನೀನ್ ಏನ್ ಮಾಡ್ಬೇಕು, ಆಸ್ ಎ ಗುಡ್ ಸ್ಟೂಡೆಂಟ್, ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ನಡಕ್ ನಿಂತ್ಕೊಳ್ಬೇಕು. ಇದರಿಂದ ಪಾಸಿಟಿವ್ ಏನಿದೆ, ಇದರಿಂದ ನೆಗೆಟಿವ್ ಏನಿದೆ, ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಿದೆ, ಸಮಗ್ರವಾಗಿ ತಿಳ್ಕೊಬೇಕು. ಇಲ್ಲ ಅಂದ್ರೆ ನೀನು ಮೀಡಿಯಾ ಏನ್ ಹೇಳುತ್ತೆ ಅವ್ರ ಬಿಲೀಫ್ ಸಿಸ್ಟಮ್ ನ ನಿಂತಲ್ಲಿ ಹಾಕೊಂಡು ಹತ್ತ ವಿಚಾರಗಳಲ್ಲಿ ನಿನ್ ಜೀವನ ಮಾಡ್ತೀಯ. ಮತ್ ನಿನ್ನ ವ್ಯಕ್ತಿತ್ವ ಎಲ್ಲಿ ಹೋಯ್ತು, ನಿನ್ನ ಅಸ್ತಿತ್ವ ಎಲ್ಲಿ ಹೋಯ್ತು? ಸೊ ನಿನ್ನ ಅಸ್ತಿತ್ವವನ್ನು ನೀವು ಉಳಿಸ್ಕೊಳ್ಳೇಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಹಾಗೇನೆ ನೀವು ಎಜುಕೇಶನ್ ಪಾಲಿಸಿ, ರೈಟ್, ನಿಂದ್ರು ಎರಡು ಕಡೆ ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ, ಇಂಟ್ರೆಸ್ಟಿಂಗ್ ಏನಿದೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಯಾಕಂದ್ರೆ ಜೀವನದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಬೇಕೇ ಬೇಕು. ರಾವಣ ಇದ್ದಿದ್ದಿಲ್ಲ ಅಂದ್ರೆ ರಾಮಾಯಣ ಆಗ್ತಿದ್ದಿಲ್ಲ. ಅದಕ್ಕೆ ಅಪ್ರಿಶಿಯೇಟ್ ರಾಮ ಬಟ್ ರೆಸ್ಪೆಕ್ಟ್ ರಾವಣ. ರಾಮನನ್ನು ಆರಾಧಿಸು ಬಟ್ ರಾವನಿಗೂ ರೆಸ್ಪೆಕ್ಟ್ ಕೊಡು, ಯಾಕಂದ್ರೆ ಅವನು ಇದ್ದಿದ್ದಕ್ಕೆ ರಾಮಾಯಣ ಆಗಿತ್ತು. ಹಾಗೇನೆ ಅಪ್ರಿಶಿಯೇಟ್ ಲೈಟ್ ಬಟ್ ರೆಸ್ಪೆಕ್ಟ್ ಡಾರ್ಕ್ನೆಸ್. ಕತ್ಲಿ ಇದ್ದಿದ್ದಕ್ಕೆ ಬೆಳಕಿಗೆ ಒಂದು ಕಿಮ್ಮತ್ತು. ಸೊ ಕತ್ಲ ಬೆಳಿಗ್ಗೆ ಬರೋದಿಲ್ಲ. ಹಂಗೆ ಅಪ್ರಿಶಿಯೇಟ್ ವೈಟ್ ಬಟ್ ರೆಸ್ಪೆಕ್ಟ್ ಬ್ಲ್ಯಾಕ್. ಬ್ಲ್ಯಾಕ್ ಇದ್ದಾಗ ವೈಟ್ ಕಾಣೋದು. ಸೊ ನಿನ್ನ ಜೀವನದಲ್ಲಿನೂ ಅಪ್ರಿಶಿಯೇಟ್ ವಾಟ್ ಈಸ್ ಗುಡ್ ಬಟ್ ರೆಸ್ಪೆಕ್ಟ್ ವಾಟ್ ಈಸ್ ನೆಗೆಟಿವ್. ನಿನ್ನನ್ನು ನೀ ಅಳ್ಳಗಡೆ ಕೊಡ್ಬೇಡ. ನೆಗೆಟಿವ್ ಇದೆ ಅಂತ ಪಾಸಿಟಿವ್ ಎದ್ದು ಕಾಣ್ತಾ ಇದೆ. ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಅಪ್ರಿಶಿಯೇಟ್ ಪಾಸಿಟಿವ್ ಬಟ್ ರೆಸ್ಪೆಕ್ಟ್ ನೆಗೆಟಿವ್. ಪ್ರತಿಯೊಬ್ಬನಿಗೂ ಒಂದು ಎರಡು ಸೈಡ್ ಇದ್ದೇ ಇರುತ್ತೆ. ಅವನಿಗೆ ಒಳ್ಳೇದಿಂದ ಎಲ್ಲ ಇದ್ದಿದ್ದನ್ನೇ ತೋರಿಸ್ತಾ ಇರೋದಿಲ್ಲ. ನಮ್ಮ ಜೀವನದಲ್ಲಿ ನಾವು ಒಂದು ರಿಯಲ್ ಸೆಲ್ಫ್ ಅಂತ ಇರುತ್ತೆ ಒಳಗಡೆ, ನಂದೇ ಆದ ಒಂದು ಅಸ್ತಿತ್ವ ಇದೆ. ಬಟ್ ಜಗತ್ತಿಗೆ ನಾಟಕ ಮಾಡಬೇಕಾಗಿದೆ, ಅದಕ್ಕೆ ನಾ ಬೇರೆ ಏನೋ ತೋರಿಸ್ತಾ ಇರ್ತೇನೆ. ನೀನು ಅದೇ ಮಾಡ್ತಿರ್ತೀಯ, ಬೇರೆ ತೋರಿಸ್ತಾ ಇರ್ತೀಯ. ಸೊ ದಿಸ್ ಇಸ್ ರಿಯಲ್ ಸೆಲ್ಫ್, ದಿಸ್ ಇಸ್ ರಿಯಲ್ ಸೆಲ್ಫ್, ದಿಸ್ ಇಸ್ ಪ್ರೊಜೆಕ್ಟೆಡ್ ಸೆಲ್ಫ್. ಇದು ನಾಟಕ, ಬಟ್ ಈ ರಿಯಾಲಿಟಿ ಇಸ್ ದಿಸ್. ನೀನು ಅದನ್ನೇ ಮಾಡ್ತಾ ಇರ್ತೀಯ. ನಾವ್ ಎಷ್ಟೋ ಸಲ ಈ ನಾಟಕ ಮಾಡ್ತಾ 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 ಈ ರಿಯಲ್ ಸೆಲ್ಫ್ ಅನ್ನೇ ಮರ್ತ್ ಬಿಡ್ತೇವೆ. ಇದೇ ನಾವು ಆಗ್ಬಿಡ್ತೇವೆ. ಅದಕ್ಕೆ ಜೀವನ ಖುಷಿ ಇರೋದಿಲ್ಲ. ಬಟ್ ಏನ್ ಮಾಡ್ಬೇಕು, ರಿಯಲ್ ಸೆಲ್ಫ್ ಗೊತ್ತಿರಬೇಕು, ನಾಟಕ ಏನಿದೆ ಅದ್ ಮಾಡ್ಬೇಕು, ಮತ್ತೆ ವಾಪಸ್ ಬರ್ಬೇಕು, ನೀ ಇದೇ ಇರ್ಬೇಕು. ಇದು ಡಿಸ್ಟೆನ್ಸ್ ಎಷ್ಟು ಹೆಚ್ಚಿಗೆ ಆಗುತ್ತಲ್ಲ ಅಷ್ಟು ಸಫರಿಂಗ್ ಹೆಚ್ಚಿಗೆ ಆಗುತ್ತೆ ಜೀವನದಲ್ಲಿ. ಅದಕ್ಕೆ ನೀವು ಒರಿಜಿನಲ್ ಇರಬೇಕು. ಕೆಲವೊಂದು ಟೈಮ್ ನನ್ಗೆ ಅಂತಾರೆ, ಸರ್ ನೀವು ಹಿಂಗ್ಯಾಕೆ ಮಾತಾಡ್ತೀರಿ, ಕೆಲವೊಂದು ಟೈಮ್ ಬಹಳ ಕಠೋರ್ ಮಾತಾಡ್ಬಿಡ್ತೀರಿ. ಈಗ ಎಷ್ಟೋ ಜನ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ಸ್ ಎಲ್ಲ ಹಾಕಿರ್ತಿರಲ್ಲ, ಕೆಲವರು ಬೆಂಕಿ ಅದು ಇದು ಅಂತೆಲ್ಲ ಹಾಕಿದ್ರ, ಅದು ಹಂಗ್ಯಾಕೆ ಮಾತಾಡ್ತಿದ್ದೀವಿ ಕಡೆ. ಹೌದಪ್ಪ, ನಮ್ದು ದಟ್ ಈಸ್ ಒರಿಜಿನಾಲಿಟಿ. ನಿನ್ನ ಒರಿಜಿನಾಲಿಟಿ ನೀನು ಪ್ರಕಟ ಮಾಡ್ಬೇಕು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ನೀನ್ ಒರಿಜಿನಾಲಿಟಿ ಯಾವಾಗ ಪ್ರಕಟ ಮಾಡ್ತೀಯಾ ಅವಾಗ ಜೀವನ ಸುಂದರ ಆಗ್ತದೆ. ಮತ್ತೆ ಹಂಗಂತ ದಿಮಾಕ್ ಮಾಡಕ್ ಹೋಗ್ಬಾರ್ದು, ನಾ ಹಿಂಗ ನೋಡಂತಂದ್ರೆ ಮತ್ತೆ ಸಿಕ್ಕಾಕೊಂಡೆ. ಬಿ ವೆರಿ ಹಂಬಲ್ ಬಟ್ ಸಿ ದಟ್ ದೇರ್ ಇಸ್ ನೋ ಡಿಸ್ಟೆನ್ಸ್ ಬಿಟ್ವೀನ್ ರಿಯಲ್ ಸೆಲ್ಫ್ ಅಂಡ್ ಪ್ರೊಜೆಕ್ಟೆಡ್ ಸೆಲ್ಫ್. ಆಯ್ತು, ಏನೋ ಒಂದು ಮಾಡೋದಿದೆ ಮಾಡು, ಮತ್ತೆ ವಾಪಸ್ ನಾಟಕ ಮಾಡಕ್ ಹೋಗಿದ್ಯಾ, ನಾಟಕ ಮಾಡು. ಹಳ್ಳಿ ಮನಿಗ್ ಬಂದ್ಕೂಳೆ ನೀ ಬೇರೆ ಹಾಕು, ಅವನ್ನೆಲ್ಲ ಡ್ರೆಸ್ ತೆಗೆದಿಡು, ಮತ್ತೆ ನಾರ್ಮಲ್ ಆಗು. ಎವ್ರಿ ಡೇ ಶುಡ್ ಕಮ್ ಬ್ಯಾಕ್ ಟು ಯುವರ್ ಸೆಲ್ಫ್. ಅದು ಜರ್ನಿ ಬಹಳ ಇಂಪಾರ್ಟೆಂಟ್. ಅದೇ ಅಂತರಂಗದ ಪ್ರಯಾಣ. ಅಂತರಂಗದ ಪಯಣ, ಬಹಿರಂಗದ ಕ್ರಿಯೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಯಾವಾಗ ಇದು ಅರ್ಥ ಆಗುತ್ತಲ್ಲ, ದೆನ್ ವಿಲ್ ಸಿ ದ ಅದರ್ ಸೈಡ್ ಆಫ್ ಎವ್ರಿಥಿಂಗ್. ನಿಮ್ಮ ಅಪ್ಪ ಬಹಳ ಸಿಟ್ಟಿಗೆ ಹೇಳ್ತಾರೆ ನಿನ್ ಮೇಲೆ, ಇದು ಒಂದ್ ಸೈಡ್ ಅವ್ರದ್ದು. ಬಟ್ ಒಳಗಡೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಅದಕ್ಕೆ ನಿನ್ ಬಗ್ಗೆ ಸಿಟ್ಟು ಹೇಳ್ತಾರೆ, ನೀ ಎಲ್ಲಿ ತಪ್ಪು ಮಾಡ್ಬಿಡ್ತೀಯೋ ಅಂತ ಹೇಳಿ.
ಗೊತ್ತಾಯ್ತಾ? ನಿಮ್ಮ ಅವ್ವ ನಿನ್ ಮುಂದೆ ಯಾವಾಗ್ಲೂ ನಕ್ಕೊಂತಾನೆ ಇರ್ತಾಳೆ, ಬಟ್ ಒಳಗಡೆ ಅಳ್ತಾ ಇರ್ತಾಳೆ. ಅದು ಇನ್ನೊಂದ್ ಸೈಡ್ ಇದೆ. ಸೊ ಇನ್ನೊಂದ್ ಸೈಡ್ ನೋಡ್ಲೇಬೇಕು. ನಿನ್ ಗೆಳೆಯ ಎಲ್ಲ ನಿನ್ ಜೊತೆ ಸಿಟ್ ಮಾತಾಡ್ತಿರ್ತಾನೆ, ಬಟ್ ಅವನೇ ನಿನ್ ಬೆಸ್ಟ್ ಫ್ರೆಂಡ್ ಇರ್ತಾನೆ. ನಿನ್ ಕಷ್ಟ ಟೈಮ್ ನಲ್ಲಿ ಅವನೇ ಆಗ್ತಿರ್ತಾನೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಪ್ರತಿಯೊಂದಕ್ಕೆ ದೇರ್ ಇಸ್ ಅದರ್ ಸೈಡ್ ಆಫ್ ಎವ್ರಿಥಿಂಗ್. ಸೊ ಅದು ಇನ್ನೊಂದ್ ಸೈಡ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅವಾಗ ಜೀವನ ಸಂಪೂರ್ಣ ಆಗ್ತೈತಿ. ಇಲ್ಲ ಅಂದ್ರೆ ಬಹಳ ಜನ ಏನೋ ನೊಣ ಏನ್ ಸಿಕ್ಕಾಕೊಂಡಿತ್ತಲ್ಲ, ಅದೇನು ಹೋಗಿ ಗ್ಲಾಸಿಗೆ ಹೊಡೆದು ತೆಳಬಿದ್ದು ಅಲ್ಲೇ ಸಾಯ್ತೈತಲ್ಲ, ಹಂಗೆ ಎಷ್ಟೋ ಜನ ಜೀವನದಲ್ಲಿ ಸಿಕ್ಕಾಕೊಂಡು ಅಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಅದೇ ನಾನು ಅನ್ಕೊಂತ. ಗೆಳೆಯರೆ, ಅಹಂಕಾರನೂ ಇರಬಾರ್ದು, ಅಂಜಿಕೆನೂ ಇರಬಾರ್ದು. ಬಿ ಆನ್ ದ ಎಡ್ಜ್, ಬಿ ಹ್ಯಾಪಿ ಇನ್ ಲೈಫ್. ನೀವು ಅಂಡರ್ಸ್ಟ್ಯಾಂಡ್? ಸೊ 3 ವಿಷಯಗಳು ಯಾವಪ್ಪ ಈಗ ಅಂತಂದ್ರೆ, ಒಂದು, ನಿನ್ನ ವಿಚಾರಗಳ ಬಗ್ಗೆ ನೀ ಅಲರ್ಟ್ ಇರಬೇಕು. ನಿನ್ನ ಬಿಲೀಫ್ ಸಿಸ್ಟಮ್ ಬಗ್ಗೆ ನೀ ಅವೇರ್ ಇರಬೇಕು. 3ನೇದು, ಸಿ ದ ಅದರ್ ಸೈಡ್. ಇನ್ನೊಂದ್ ಸೈಡ್ ಇದೆ, ಸಿಕ್ಕಾಕೋಕ್ ಹೋಗ್ಬೇಡ. 3 ನೀವು ಅಳವಡಿಸ್ಕೊಂಡ್ರೆ ನಿನ್ನ ಜೀವನದಲ್ಲಿ ಹೊಸ ಬದಲಾವಣೆ ಮುಂದೆ. ಸೊ ನಾವ್ ಹಿಂಗ್ ಯಾಕೆ ಅದೇವಿ ಅನ್ನೋದಕ್ಕೆ ಇವತ್ತು ನಾವ್ ಏನ್ ತಿಳ್ಕೊಂಡ್ವಿ ಅಂದ್ರೆ, ನಮ್ಮ ವಿಚಾರಗಳ ಬಗ್ಗೆ ನಾವು ಅಲರ್ಟ್ ಇರಬೇಕು. ಅವ್ರ ಕ್ವಾಲಿಟಿ ಬಗ್ಗೆ ನಾವು ಅಲರ್ಟ್ ಇರಬೇಕು. 2ನೇದು, ನನ್ನ ಬಿಲೀಫ್ ಏನಿದೆ, ನಂಬಿಕೆ ಏನಿದಾವೆ, ಅದ್ರ ಬಗ್ಗೆ ನಮ್ಗೆ ಅರಿವಿರ್ಬೇಕು. ಅದಕ್ಕೆ ಅರಿವೇ ಗುರು ಅಂತ ಹೇಳೋದು. ಅರಿವಿರ್ಬೇಕು. ಯಾಕಂದ್ರೆ ನಂಬಿಕೆಗಳಿಂದ ಆ ವಿಚಾರಗಳ ಸೃಷ್ಟಿ ಆಗ್ತವೆ. ಸೊ ಆ ನಂಬಿಕೆಗಳ ಬಗ್ಗೆ ಅರಿವಿರ್ಬೇಕು. ರೈಟ್. 3ನೇದು, ಇನ್ನೊಂದ್ ಸೈಡ್ ನೋಡ್ಬೇಕು. ಒಂದ್ ಕಡೆನೆ ಸಿಕ್ಕಾಕೋಬಾರ್ದು. ಅದಕ್ಕೆ ನಾನು ಏನ್ ಹೇಳಿದೆ, ಕಾಯಿನ್ ಎಡ್ಜ್ ನಲ್ಲಿ ಇರ್ಬೇಕು. 2 ಸೈಡ್ ನೋಡ್ಬೇಕು. ಒಂದು ಯಾವುದೇ ಒಂದು ವಿಷಯ ಇರ್ಲಿ, ಒಂದು ವ್ಯಕ್ತಿ ಇರ್ಲಿ, ಒಂದು ಸಿಚುವೇಶನ್ ಇರ್ಲಿ, ಅದರದ್ದು ಪಾಸಿಟಿವ್, ಅದರದ್ದು ನೆಗೆಟಿವ್, ಆಮೇಲೆ ಅದರಲ್ಲಿ ಏನ್ ಇಂಟ್ರೆಸ್ಟಿಂಗ್ ಇದೆ ಅದು ತಗೊಳ್ಬೇಕು. ಯಾಕಂದ್ರೆ ನೀವು ವಿದ್ಯಾರ್ಥಿ ಇದೆಯಾ, ಯಾವುದೇ ಸಂಘರ್ಷಕ್ಕೆ ಬಿಡಬಾರ್ದು. ಸಂಘರ್ಷಕ್ಕೆ ಬಿದ್ರೆ ಸಂಘಟನೆಯಲ್ಲಿ ಸೇರ್ಕೊಳ್ತೀಯ. ಅವಾಗ ಒಂದು ಕಡೆಯಿಂದ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀಯ. ಅದಕ್ಕೆ 2 ಕಡೆ ನೋಡ್ಬೇಕು. ಅವಾಗ ನಿಂದೊಂದು ವ್ಯಕ್ತಿತ್ವ ಒಂದು ರೂಪುಗೊಳ್ಳುತ್ತೆ. ಸೊ ಅದಾದ್ಮೇಲೆ ನಿಮ್ಗೊಂದು ಪ್ರಶ್ನೆ ಹುಟ್ಟುತ್ತೆ, ಹೌದು ಸರ್, ಇದನ್ನೆಲ್ಲ ಮಾಡ್ಬೇಕಂದ್ರೆ ನಮ್ಗೆ ಏನು ಒಂದು ಸಪೋರ್ಟ್ ಬೇಕಲ್ರಿ, ಯಾರೋ ಒಂದು ಸಪೋರ್ಟ್ ಕೊಡ್ಬೇಕಲ್ರಿ, ನಾವೊಬ್ರೆ ಹೆಂಗ್ ಮಾಡೋದು ಅನ್ನೋದೊಂದು ತಲೆ ಆಗ್ತೈತಿ, ನ್ಯಾಚುರಲ್. ಸೊ ಅದಕ್ಕೊಂದು ಕತೆ ಹೇಳ್ತೀನಿ ಕೇಳಿ. ಒಬ್ಬನು ಬಹಳ ಒಂದು ಬಡತನದಿಂದ ಶ್ರೀಮಂತನಾಗಿರ್ತಾನೆ. ಬಡತನದಿಂದ ಒಂದು ಒಳ್ಳೆ ಎಫರ್ಟ್ ಹಾಕ್ತಾನೆ, ಮಾಡಿ 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 ಶ್ರೀಮಂತ ಆಗಿರ್ತಾನೆ. ಈ ಕತೆ ನಮ್ಮ ಗುರುಗಳು ಹೇಳಿದ್ದು, ಶ್ರೀ ಅಮ್ಮ ಅಂತ ಹೇಳಿ ಹಿಮಾಲಯದ ಮಹಾತ್ಮರು ಅವ್ರು ಹೇಳಿದ್ರು. ಬಹಳ ನನ್ನ ಮನಸ್ಸಿಗೆ ಹತ್ತಿರೋದು. ಅವನು ಶ್ರೀಮಂತನಾಗಿರ್ತಾನೆ, ಬಟ್ ಅವನಿಗೆ ಯಾವಾಗ್ಲೂ ಒಂದು ಚಿಕ್ಕವನಿದ್ದಾಗಿಂದ ಒಂದು ಹಂಬಲ, ಏನಂತ ಹೇಳಿ, ನಾನು ಒಂದು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು, ಇದರಲ್ಲಿ ಸಿಕ್ಕಾಕೋಬಾರ್ದು ಅನ್ನೋದೊಂದು ತಲೆಯಲ್ಲಿತ್ತು ಯಾವಾಗ. ಆದ್ರೂ ಜೀವನ ಹೆಂಗಿರುತ್ತಲ್ಲ, ಏನೋ ಒಂದು ಮಾಡ್ತಾ 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 ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ. ಕಂಟಿನ್ಯೂ ಆಯ್ತು. ಆ ಒಂದು ಏನು ಒಂದು ಟೌನ್ ಇದೆ, ಅದೊಂದು ಊರಿದೆ, ಆ ಊರಿಗೆ ಅವನು ಅಗರ್ಭ ಶ್ರೀಮಂತನಾಗಿ ಹೊರ ಬರ್ತಾನೆ. ಯಾಕಂದ್ರೆ ಅಷ್ಟು ಶ್ರಮ ಪಟ್ಟಿರ್ತಾನೆ, ಅಷ್ಟು ಎಫರ್ಟ್ ಹಾಕಿರ್ತಾನೆ. ಸೊ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಮುಗಿದ್ ಬಂತು. ಯಾಕಂದ್ರೆ ಎಲ್ಲ ಮಕ್ಕಳದ್ ಮದ್ವೆ ಆಯ್ತು, ಮೊಮ್ಮಕ್ಕಳು ಹುಟ್ಟಿದ್ವು, ಎಲ್ಲ ಆಯ್ತು. ಆದ್ರೆ ಇದ್ರೊಳಗಡೆ ಒಂದು ತವಕ ಇದೆ, ನಾನು ಒಂದು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು, ಅಂತರಂಗದ ಪಯಣ ಮಾಡ್ಬೇಕು ಅನ್ನೋದು ಬಹಳ ದಿವಸದಿಂದ ಹಂಗೆ ಉಳ್ಬಿಟ್ಟಿತ್ತು. ಅದಕ್ಕೆ ಅವನು ಕೊನೆಗೆ ಒಂದು ಡಿಸಿಷನ್ ಬರ್ತಾನೆ, ಏನಂತ ಹೇಳಿ, ಆಯ್ತು ಈಗೆಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮುಗೀತು, ಸಾಮಾಜಿಕವಾಗಿ ನಾ ಏನ್ ಮಾಡ್ಬೇಕು ಮಾಡಿದೆ, ಫ್ಯಾಮಿಲಿ ವೈಸ್ ನಾ ಏನ್ ಮಾಡ್ಬೇಕು ಮಾಡಿದೆ, ಕೌಟುಂಬಿಕವಾಗಿ ನಾ ಏನೇನ್ ಮಾಡ್ಬೇಕು ಮಾಡಿದೆ, ಎಲ್ಲ ಮಕ್ಕಳದ ರೆಸ್ಪಾನ್ಸಿಬಿಲಿಟಿ ಮುಗಿಸಿದೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದೇನೆ. ಈಗ ನನ್ನ ಜೀವನದ ಒಂದಿನ ಹಂಬಲ ಇತ್ತಲ್ಲ, ಅದನ್ನ ನಾನು ಪೂರ್ತಿ ಮಾಡ್ಕೊಳ್ತೀನಿ ಅಂತ ಹೇಳಿ ಒಂದು ಡಿಸಿಷನ್ ಬಂದು ಒಂದ್ ದಿವಸ ಎಲ್ಲ ಫ್ಯಾಮಿಲಿ ಮೀಟಿಂಗ್ ಕರೆದು ಅವ್ನು ಹೇಳ್ತಾನೆ, ನೋಡಪ್ಪ, ನಾನ್ ನಿಮ್ ಜೊತೆ ಇನ್ಮೇಲೆ ಇರೋದಿಲ್ಲ. ಆ ಒಂದು ಜಂಗಲ್ದಲ್ಲಿ ಏನಿದೆ, ಒಂದು ಕಾಡಿನಲ್ಲಿ ಒಂದೊಂದು ಕುಟೀರ ಇದೆ, ಅಲ್ಲಿ ನಾನು ಹೋಗಿ ನಾನು ಇರ್ತೇನೆ. ನನ್ನ ಇಷ್ಟು ವರ್ಷದಿಂದ ಪುಸ್ತಕಗಳು ಇವು ಎಲ್ಲ ತಗೊಂಡಿದ್ದೇನೆ, ಬಟ್ ಅವ್ನು ಓದ್ಲಿಕ್ಕೆ ಆಗಿಲ್ಲ. ನನ್ನ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಲ್ಲ ನಾನು, ಯಾಕಂದ್ರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಬಿದ್ದುಬಿಟ್ಟೆ. ಈಗ ನೀವೆಲ್ಲರೂ ನನಗೆ ಅವಕಾಶ ಮಾಡ್ಕೊಡ್ಬೇಕು, ನಿಮ್ಗೆಲ್ಲ ಏನೇನ್ ಬೇಕೋ ಅದನ್ನೆಲ್ಲ ಮಾಡಿಟ್ಟಿದ್ದೇನೆ. ಸೊ ಅದಕ್ಕೆ ನೀವು ನನಗೆ ಪರ್ಮಿಷನ್ ಕೊಡ್ಬೇಕು ಅಂತ. ವಯಸ್ಸು ಹೆಚ್ಚಿಗೆ ಆಗಿದೆ, ಪರ್ಮಿಷನ್ ಕೊಡ್ಬೇಕಾದ್ರೆ ಸ್ವಲ್ಪ ಫ್ಯಾಮಿಲಿಯಲ್ಲಿ ಬೇಡ, ಅದು ಇದೆಲ್ಲ ಸ್ಟಾರ್ಟ್ ಆಯ್ತು. ಬಟ್ ಆದ್ರೂ ಅವನದೊಂದು ಪರ್ಸನಲ್ ಒಂದು ಇಚ್ಛೆ ಇದೆ, ಅದನ್ನ ನಾವು ಈಡೇರಿಸಲೇಬೇಕು ಅಂತ ಎಲ್ಲರೂ ಹ್ಞೂ ಅಂತಾರೆ. ಬಟ್ ಆದ್ರೂ ಒಳಗಡೆ ಒಂದು ಮನಸ್ಸಿನಲ್ಲಿ ಇದೆ, ಯಾಕೆ ಒಬ್ಬರೇ ಹೋಗ್ಬಿಟ್ರೆ ಹೆಂಗೆ, ಆ ಜಂಗಲ್ ನಲ್ಲಿ ಅಲ್ಲಿ ಹೋಗಿ ಕುಟೀರದಲ್ಲಿ ಇದ್ರೆ ಹೆಂಗೆ, ಇವ್ರು ನೋಡ್ಕೊಳ್ಳೋರು ಯಾರು
ಅನ್ನೋದೊಂದು ಫೀಲಿಂಗ್ ಇರುತ್ತೆ. ಅಷ್ಟರಲ್ಲೇ ಈ ಒಂದು ನ್ಯೂಸ್ ಏನಿದೆಯಲ್ಲ ಪೂರಾ ಒಂದು ಆ ಊರಲ್ಲಿ ಹಬ್ಬಿ ಬಿಡುತ್ತೆ. ಏನಂತೇಳಿ ಸಾಹುಕಾರು ಏನು ವನಪ್ರಸ್ಥಾಶ್ರಮ ಅಂದ್ರೆ ವನಕ್ಕೆ ಹೋಗ್ತಾ ಇದಾರೆ, ಅಲ್ಲೇ ಬಯಸ್ತಾ ಇದ್ದಾರೆ, ಹೋಗ್ತಾ ಇದಾರೆ ಸಾಹುಕಾರು ಅಂತ ಹೇಳಿ. ಅಷ್ಟರಲ್ಲಿ ಇದೊಂದು ಹೋಗಿ ಒಬ್ಬ ಮನುಷ್ಯನಿಗೆ ಮುಟ್ಟುತ್ತೆ. ಅವನು ಓಡ್ಕೊಂತ ಬರ್ತಾನೆ ಇವ್ರ ಮನೆಗೆ. ಅವನ್ ಬಂದು ಏನ್ ಹೇಳ್ತಾನೆ, ಸಾಹುಕಾರ ನೀವ್ ಹೊಂಟಿರಲ್ಲ, ನನ್ನೂ ಕರ್ಕೊಂಡು ಹೋಗ್ರಿ, ನಾನ್ ನಿಮ್ ಜೊತೆ ಬರ್ತೀನಿ, ನನ್ನವ್ರು ಯಾರಿಲ್ಲ, ಆ ವ್ಯಕ್ತಿನೂ ಯಾರು ಇರುದಿಲ್ಲ, ಹೆಂಡತಿ ಮಕ್ಕಳು ಏನು ಮನೆ ಮಠ ಇರುದಿಲ್ಲ, ನನ್ನೂ ಕರ್ಕೊಂಡು ಹೋಗ್ರಿ. ಅವ್ನು ಸಾಹುಕಾರ ಹೇಳ್ತಾನೆ, ನೀ ನನ್ ಜೊತೆ ಬಂದು ಏನ್ ಮಾಡ್ತೀಯೋ, ನಂದಂತೂ ಏನೋ ಒಂದು ನಾನು ಹಿಂಗ ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕಂತಿದೆ, ನಾ ಹೋಗ್ತಾ ಇದ್ದೇನೆ, ನೀ ಏನ್ ಮಾಡ್ತೀಯ ಬಂದು? ಇಲ್ಲ ಸಾಹುಕಾರ, ನಾನ್ ನಿಮ್ ನೋಡ್ಕೊಂಡಿರ್ತೀನಿ, ನಾ ಒಳ್ಳೆ ಕುಕ್ ಅದೀನಿ, ಒಳ್ಳೆ ಅಡಿಗೆ ಮಾಡ್ತೀನಿ, ನಾನು ಕೇಳಿರ್ಬೇಕಾರೆ ಎಲ್ಲರಿಗೂ ಗೊತ್ತೈತಿ, ಒಳ್ಳೆ ಅಡಿಗೆ ಮಾಡ್ತೀನಿ, ನಿಮ್ಗೆ ಟೈಮ್ ಸಲುವಾಗಿ ನಿಮ್ಗೆಲ್ಲ ಅಡಿಗೆ ಮಾಡ್ತೀನಿ, ನಿಮ್ದು ಉಳ್ಕಿದ ಕೆಲಸ ಎಲ್ಲ ಮಾಡ್ತೀನಿ. ಅಂದ್ರೆ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡ್ಬೋದು, ನಿಮ್ ಕೆಲಸ ನೀವು ಕಂಟಿನ್ಯೂ ಮಾಡ್ಬೋದು, ನಿಮ್ದು ಏನೋ ಒಂದು ಸಾಧನೆ ಇದೆ ಅದ್ರಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದು, ನಾ ಉಳ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ, ನಾನು ನಿಮ್ ಜೊತೆ ಬರ್ತೀನಿ, ನನ್ ಬಿಟ್ಟು ಹೋಗ್ಬಿಟ್ರೆ ನನ್ನವ್ರು ಯಾರಿಲ್ಲ ಅಂದ್ಕೂಳೆ ಮನೆಯವ್ರಿಗೂ ಅನ್ಸುತ್ತೆ, ಹೌದು ಇವ್ನು ಕರ್ಕೊಂಡು ಹೋಗ್ಬಿಟ್ರೆ ಚಲೋ ಆಗ್ತೈತಿ, ನಮಗೂ ಟೆನ್ಷನ್ ಕಡಿಮೆ ಆಗ್ತೈತಿ. ಆ ಸಾಹುಕಾರಿಗೂ ಅನ್ಸುತ್ತೆ, ಆಯ್ತು ಇವ್ನು ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಕೊನೆಗೆ ಒಂದು ದಿವಸ ಡಿಸೈಡ್ ಮಾಡ್ತಾರೆ. ಆ ಸಾಹುಕಾರ ಎಲ್ಲ ತನ್ನ ಪುಸ್ತಕಗಳನ್ನ ಇವನ್ನೆಲ್ಲ ಏನೇನ್ ಬೇಕಾಗುತ್ತೆ ಎಲ್ಲ ಇಟ್ಕೊಂಡು ಒಂದ್ ದಿವಸ ಗಾಡಿ ಮಾಡ್ತಾರೆ. ಬಹಳ ಹಳೆ ಕಥೆ ಇರುತ್ತೆ. ಹೋಯ್ತು. ಸೊ ಎಲ್ಲರೂ ಅವ್ರಿಗೆ ಬೀಳ್ಕೊಟ್ರು. ಓಕೆ, ಸಾಹುಕಾರ ಮತ್ತು ಇವನೇನು ಕುಕ್ ಇದ್ದಾನೆ, ಅವನೇ ಅಡಿಗೆ ಮಾಡೋನು, ಇಬ್ರು ಸೇರ್ಕೊಂಡು ತಮ್ಮ ಪಯಣವನ್ನು ಚಾಲು ಮಾಡಿದ್ರು. ಕೊನೆಗೆ ಹೋಗಿ ಆ ಒಂದು ಕುಟೀರವನ್ನು ಮುಟ್ಟಿದ್ರು. ಆ ಕುಟೀರ ಮೊದಲೇ ರೆಡಿ ಇತ್ತು, ಅಲ್ಲೆಲ್ಲ ಸೆಟಪ್ ಮಾಡ್ಕೊಂಡು ಅವ್ರದ್ದು ಜೀವನ ಸ್ಟಾರ್ಟ್ ಮಾಡಿದ್ರು. ಸೊ ಇವನು ದಿನ ಕುಕ್ ಏನಿದಲ್ಲ ಅಡಿಗೆ ಮಾಡೋದು, ಎಲ್ಲ ಮಾಡೋದು, ಕೆಲಸ ಮಾಡೋದು, ಸಾಹುಕಾರಕ್ಕೆ ಕರೆಕ್ಟ್ ಟೈಮ್ ಎಲ್ಲ ಕೊಡೋದು. ಸಾಹುಕಾರ ಎಲ್ಲ ಹಳೆ ಪುಸ್ತಕಗಳನ್ನು, ಅವನ್ನೆಲ್ಲ ಆಧ್ಯಾತ್ಮಿಕ ಚಿಂತನೆಗಳನ್ನ, ಬೇರೆ ಬೇರೆ ಮಹಾಪುರುಷರ ಪುಸ್ತಕಗಳನ್ನೆಲ್ಲ ಓದಿ ಒಂದು ತನ್ನ ಆಧ್ಯಾತ್ಮಿಕ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾನೆ. ಓದ್ತಾನೆ. 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ ಆಗುತ್ತೆ. ಕೊನೆಗೆ ಈ ಸಾಹುಕಾರಿಗೆ ಅಂದ್ರೆ ಅಷ್ಟರಲ್ಲೇ ಏನಾಗ್ಬಿಟ್ಟಿರುತ್ತೆ, ಈ ಕುಕ್ಕಿಗೆ ಮತ್ತೆ ಸಾಹುಕಾರಿಗೆ ಒಂದು ಅನ್ಯೋನ್ಯ ಸಂಬಂಧ ಬೆಳೆದ್ಬಿಟ್ಟಿರುತ್ತೆ. ಎಷ್ಟೋ ವಿಷಯಗಳನ್ನು ಡಿಸ್ಕಸ್ ಮಾಡ್ತಿರ್ತಾರೆ, ಎಲ್ಲ ನಡೆದಿರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಈ ಸಾಹುಕಾರಿಗೆ ಒಳಗ್ ತಲೆಯಾಗ ಏನಿರ್ತೈತಿ ಅಂತಂದ್ರೆ, ಈ ಒಂದು ಜರ್ನಿಯಲ್ಲಿ ಹೋಗ್ಬೇಕಂದ್ರೆ ಒಬ್ಬ ಗುರು ಬೇಕೇ ಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ, ಗುರು ಬೇಕೇ ಬೇಕು ಅಂತ, ಗುರು ಮುಖೇನ ಆಗ್ಬೇಕಿದು ಅಂತ ಹೇಳಿ ಅವನು ಆ ಕುಕ್ ಜೊತೆ ಡಿಸ್ಕಸ್ ಮಾಡ್ತಾನೆ. ಹಿಂಗಪ್ಪ ನನ್ಗೆ ಹಿಂಗ ಅನ್ಸಾತೈತಿ, ಅದಕ್ಕೆ ಈ ಒಂದು ಜರ್ನಿಯಲ್ಲಿ ಹೋಗ್ಬೇಕಂದ್ರೆ ನನ್ ಕುಕ್ ಒಬ್ರು ನನಗೆ ಈ ಜರ್ನಿಯಲ್ಲಿ ಹೋಗ್ಬೇಕಂದ್ರೆ ನನಗೆ ಒಬ್ರು ಗುರುಗಳು ಬೇಕಂತ ಯಾವಾಗಿಂದನೂ ಅನಿಸ್ತಾ ಇದೆ, ಈಗ ಬೇಕೇ ಅನಿಸ್ತಾ ಇದೆ, ಅದಕ್ಕೆ ನೀನ್ ಇಲ್ಲೇ ಇರು, ನಾನು ಒಂದು ಹಿಮಾಲಯಕ್ಕೆ ಹೋಗಿ ನನ್ನ ಗುರುಗಳನ್ನು ಹುಡ್ಕೊಂಡ್ ಬರ್ತೇನೆ. ಕುಕ್ ಹೇಳ್ತೇನೆ, ಆಯ್ತು ಪ್ರಭು, ನೀವು ಹೋಗ್ ಬನ್ನಿ, ಏನು ತೊಂದ್ರೆ ಇಲ್ಲ, ನಮ್ಮ ಮನೆಯಲ್ಲಿ ಇರ್ತೇನೆ, ನೀವು ಹೋಗ್ ಬನ್ನಿ ಅಂತ ಕಳ್ಸ್ಕೊಡ್ತೀನಿ. ಮುಂದೆ ಇವರು ಬಂದು ಹುಡುಕ್ತಾರೆ, ಎಲ್ಲಿ ಸಿಗೋದಿಲ್ಲ, ಅವ್ರಿಗೆ ಯಾರು ಸಿಗೋದಿಲ್ಲ. ಆಮೇಲೆ ಆ ವ್ಯಕ್ತಿತ್ವಗಳನ್ನು ನೋಡ್ತಾರೆ, ಬೇರೆ ಬೇರೆ ಎಲ್ಲ ಜನ ಭೇಟಿ ಆಗ್ತಾರೆ, ಅಂದ್ರೆ ಗುರುಗಳು ಅಂತ ಹೇಳ್ತಾ ಇರೋರು ಅವರೆಲ್ಲ ಭೇಟಿ ಆಗ್ತಾರೆ. ಬಟ್ ಇವ್ರಿಗೆ ಸಮಾಧಾನ ಆಗುತ್ತಿಲ್ಲ. ಆ ಹುಡುಕಾಟದಲ್ಲಿ ಯಾಕೋ ಒಂದ್ ಸ್ವಲ್ಪ ಅವ್ರಿಗೆ ಇದೇನಪ್ಪ ಆಗುತ್ತೋ ಇಲ್ಲೋ ಅನ್ನೋದು. ಆ ಹುಡುಕಾಟದಲ್ಲಿ ಇದೇನು ನನ್ನ ಗುರುಗಳು ಸಿಗ್ತಾರೋ ಇಲ್ಲೋ ಅನ್ನೋ ಒಂದು ಆಲ್ಮೋಸ್ಟ್ ಒಂದು ಹತಾಶೆ ಬಂದ್ಬಿಟ್ಟಿರ್ತಾರೆ. ಅಷ್ಟರಲ್ಲೇ ಒಬ್ಬರು ವ್ಯಕ್ತಿ ಪ್ರಕಟ ಆಗ್ತಾರೆ, ಮುಂದೆ ಬರ್ತಿರ್ತಾರೆ. ಆ ಒಂದು ಮುಖವನ್ನು ನೋಡಿದ್ಮೇಲೆ, ಆ ಕಳೆಯನ್ನು ನೋಡಿದ್ಮೇಲೆ ಇವ್ರಿಗೆ ಅನ್ಸುತ್ತೆ, ಇವರೇ ನನ್ನ ಗುರುಗಳು ಆಗ್ಬೇಕು, ಇವರೇ ನನ್ನ ಗುರುಗಳು ಅಂತ ಹೇಳಿ ಅಲ್ಲಿ ಹೋಗಿ ಅವ್ರಿಗೆ ಕಾಲ್ ಬಿದ್ದು ಓಕೆ ನಮಸ್ಕಾರ ಮಾಡಿ, ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ನೀವು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಬೇಕು ಅಂತ ಕೇಳ್ತಾರೆ. ಅವಾಗ ಆ ಗುರುಗಳು ಹೇಳ್ತಾರೆ, ಹೇಳಪ್ಪ ನನ್ನನ್ನೇ ಯಾಕೆ ನೀವು ಗುರುಗಳು ಅಂತ. ಇಲ್ಲ, ನಿಮ್ಮಲ್ಲಿ ನೋಡಿದ ತಕ್ಷಣ ನನಗೆ ಅನ್ಸುತ್ತೆ ನೀವೇ ನನ್ನ ಗುರುಗಳಾಗ್ತೀರಾ, ಅದಕ್ಕೆ ನನ್ನ ಸ್ವೀಕರಿಸಿ. ಅವಾಗ ಅವ್ರು ಹೇಳ್ತಾರೆ, ಆ ಗುರುಗಳು ಹೇಳ್ತಾರೆ, ನನಗೇನು ತೊಂದರೆ ಇಲ್ಲ, ನಿನ್ನನ್ನು ಶಿಷ್ಯನಾಗಿ ತಗೊಳ್ಳಕ್ಕೆ ಏನು ತೊಂದರೆ ಇಲ್ಲ, ಬಟ್ ಒಂದು ಸಮಸ್ಯೆ ಇದೆ, ಅದನ್ನ ಪರಿಹರಿಸ್ಬೇಕು ನಾವು. ಏನು ಗುರುಗಳೇ ಹೇಳಿ, ಏನು ನಿಮ್ದೇನ್ ತೊಂದರೆ ಇದೆ ಹೇಳಿ, ನಾನು ನನ್ನ ಇದರಿಂದ ನಾನು ಪ್ರಯತ್ನ ಮಾಡ್ತೀನಿ. ಅವಾಗ ಅವ್ರ ಗುರುಗಳು ಹೇಳ್ತಾರೆ, ಏನು ತೊಂದರೆ ಇಲ್ಲ, ಅಂತದೇನಿಲ್ಲ, ನಾನು ನಿನ್ನನ್ನು ಶಿಷ್ಯನಾಗಿ ತಗೊಳ್ಬೇಕಂದ್ರೆ ನಾನು ನನ್ನ ಗುರುಗಳನ್ನು ಕೇಳಬೇಕು, ಅವರು ಪರ್ಮಿಷನ್ ಕೊಟ್ರೆ ನಿನ್ನನ್ನು ಶಿಷ್ಯನಾಗಿ ತಗೊಳ್ಬಹುದು. ಅದಕ್ಕೆ ಒಂದು ಸಾಹುಕಾರ ಅಂತಾನೆ, ಅದ್ರಲ್ಲಿ ಏನ್ ಕಷ್ಟ ಇದೆ ಗುರುಗಳೇ, ನಡ್ರಿ ಹೋಗೋಣ, ನಿಮ್ ಗುರುಗಳ ಕಡೆ ಹೋಗೋಣ, ಅವ್ರಿಗೆ ನಾನು ಕೇಳ್ಕೊಳ್ತೇನೆ, ಅವ್ರದ್ದು ಪರ್ಮಿಷನ್ ತಗೊಂಡೆ ನಾನು ನಿಮ್ಮ ಶಿಷ್ಯನಾಗ್ತೇನೆ. ಅವಾಗ ಅವರು ಗುರುಗಳು ಏನ್ ಹೇಳ್ತಾರೆ, ಇಲ್ಲಪ್ಪ ಅದೇ ಸಮಸ್ಯೆ ಇರೋದು. ಏನು ಸಮಸ್ಯೆ ಅಂದ್ರೆ, ಇಲ್ಲ ಗುರುಗಳು ಹೇಳಿ ಏನು ಸಮಸ್ಯೆ ಇದೆ, ನಾನು ಹೆಂಗ್ ಏನಂದ್ರೆ ಕಳೆದ 5-6 ವರ್ಷದಿಂದ ನನ್ನ ಗುರುಗಳು ಕಾಣ್ತಾನೆ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಅವ್ರನ್ನ ಹುಡುಕ್ತಾನೇ ಬಂದಿದ್ದೇನೆ, ಈಗ ಸಿಗ್ತಾ ಇಲ್ಲ. ಇಲ್ಲಿ ಎಲ್ಲ ಕುಟೀರಗಳನ್ನು, ಎಲ್ಲ ಆಶ್ರಮಗಳು, ಎಲ್ಲ ಕಡೆ ಅಡ್ಡಾಡಿ ಬಂದೆ, ಬಟ್ ಸಿಗ್ತಾ ಇಲ್ಲ ಅವರು. ಅದ್ರ ಸಲುವಾಗಿ ನಾನು ಇಲ್ಲಿ ಬಂದಿದ್ದೇನೆ, ಹುಡುಕ್ತಾ ಇದ್ದೇನೆ. ಅವಾಗ ಇವರು ಸಾಹುಕಾರ ಏನಂತಾನೆ, ಆಯ್ತು ಗುರುಗಳೇ, ನಾನು ನಿಮ್ ಜೊತೆ ಸೇರ್ಕೊಳ್ತೇನೆ, ಇಬ್ರು ಸೇರಿ ಹುಡ್ಕೊಳ್ಳೋಣ.
ಆಯ್ತು ಬಾ ಅಂತ ಹೇಳಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಇವನ್ಗೆ ಸೌಕರ್ಯ ಸಡನ್ಲಿ ಫ್ಲಾಶ್ ಆಗುತ್ತೆ, ಹುಡುಕ್ತಾ ಇರೋದಾದ್ರೂ ಏನು ನಾನು, ಆ ವ್ಯಕ್ತಿ ಹೆಂಗಿದಾರಂತೆ ಗೊತ್ತಿಲ್ಲ. ಅದಕ್ಕೆ ಗುರುಗಳು ನಿಂದಿರ್ಸಿ ಗುರುಗಳೇ ಕೇಳ್ತಾರೆ ಏನಂತ ಹೇಳಿ, ಗುರುಗಳೇ ಅವರು ಆ ವ್ಯಕ್ತಿ ಇರೋದಾದ್ರೆ ಹೇಗಿದ್ದಾರೆ, ನಿಮ್ಮ ಗುರುಗಳು ಹೆಂಗಿದ್ದಾರೆ ನೋಡ್ಲಿಕ್ಕೆ, ಅಂದ್ರೆ ನಾನು ಹುಡ್ಕಾಡುವಾಗ ನನ್ಗೊಂದು ಏನು ಅವ್ರು ಸಿಗಬಹುದು. ಅವಾಗ ಆ ಗುರುಗಳು ಏನ್ ಹೇಳ್ತಾರೆ, ನನ್ನ ಗುರುಗಳು ಹೆಂಗಿದ್ದಾರೆ ಅಂದ್ರೆ ಅವರು ಗಿಡ್ಡದಾಗಿದ್ದಾರೆ, ಮೇಲೆ ಶರ್ಟ್ ಹಾಕೋದಿಲ್ಲ, ಕೆಳಗಡೆ ಒಂದು ಸಣ್ಣದೊಂದು ಧೋತಿ ಹಾಕಿರ್ತಾರೆ, ಚಿಕ್ಕ ಒಂದು ಕಪ್ಪು ಬಣ್ಣ ಇದೆ, ಬಟ್ ಏನಪ್ಪಾ ಅಂದ್ರೆ ಒಳ್ಳೆ ಕುಕ್, ಅವರು ಒಂದು ಒಳ್ಳೆ ಅಡಿಗೆ ಮಾಡ್ತಾರೆ. ಇದನ್ನ ಹೇಳಿದ ತಕ್ಷಣ ಆ ಸಾಹುಕಾರ್ಗೆ ಅಯ್ಯೋ ಇಂಥ ವ್ಯಕ್ತಿನ ಎಲ್ಲೇ ನೋಡಿದ್ದೇನಲ್ಲ ಅನ್ಸುತ್ತೆ. ಇವ್ರು ಹೇಳಿದ ಡಿಸ್ಕ್ರಿಪ್ಷನ್ ಎಲ್ಲ ನೋಡಿದ್ರೆ ಎಲ್ಲೋ ನೋಡಿದ್ದೇನಲ್ಲ ಈ ವ್ಯಕ್ತಿನ. ಸಡನ್ಲಿ ಫ್ಲಾಶ್ ಆಗುತ್ತೆ, ಅಯ್ಯೋ ನಮ್ಮನೇಲಿರೋದು ಕುಕ್ಕುನು ಸೇಮ್ ಇದಾರಲ್ಲ ಇವ್ರು ಹೇಳೋಂಗೆ. ಅದಕ್ಕೆ ಗುರುಗಳಿಗೆ ಹೇಳ್ತಾರ ಅವ್ರು ಏನಂತೇಳಿ, ಗುರುಗಳೇ ನೀವ್ ಏನ್ ಹೇಳ್ತಾ ಇದ್ದೀರಲ್ಲ, ಮೇಲೆ ಏನು ಶರ್ಟ್ ಹಾಕೊಳ್ಳೋದಿಲ್ಲ, ಆಮೇಲೆ ಒಂದು ಧೋತಿ ಇರ್ತಾರೆ, ಪ್ಲಸ್ ಅವ್ರು ಒಳ್ಳೆ ಅಡಿಗೆ ಮಾಡ್ತಾರೆ ಅಂದ್ರೆ ಅಂತ ಸಿಮಿಲರ್ ವ್ಯಕ್ತಿ, ಅಂತದೇ ವ್ಯಕ್ತಿ ನಮ್ಮ ಮನೆಯಲ್ಲಿ ನನ್ನ ಕುಟೀರದಲ್ಲಿದ್ದಾರೆ, ಅದಕ್ಕೆ ನೀವ್ ಬಂದು ನೋಡ್ಬೋದಾ ಅಂತೇಳಿ ಗುರುಗಳು ಹೇಳ್ತಾರೆ. ಅಯ್ಯೋ ಅಂತವ್ರು ಇದ್ದಾರೆ, ನಾನು ಬರ್ತೇನೆ ಬಿಡಿ ಅಂತ ಹೇಳಿ ಬರ್ತಾರೆ. ಇಬ್ರು ಸೇರ್ಕೊಂಡು ಕುಟೀರಕ್ಕೆ ಬರ್ತಾರೆ. ಕುಟೀರಕ್ಕೆ ಬಂದು ಕದ ಬಳಸ್ತಾರೆ. ಅವಾಗ ಒಳಗಡೆಯಿಂದ ಈ ಕುಕ್ ಏನಿರ್ತಾರಲ್ಲ ಕದ ತೆಗಿತಾರೆ. ಆ ಕದ ತೆಗಿದ ತಕ್ಷಣ ಈ ಗುರುಗಳೇ ನಿಮ್ಮಾಲಯದಿಂದ ಗುರುಗಳು ಬಂದಿರ್ತಾರಲ್ಲ ಅವ್ರು ಕಾಲಿಗೆ ಬಿದ್ದ್ಬಿಡ್ತಾರೆ. ಕಾಲಿಗೆ ಬಿದ್ದು ಅಯ್ಯೋ ಗುರುಗಳೇನ ಎಷ್ಟು ವರ್ಷ ಆಯ್ತು ನಿಮ್ಗೆ ಹುಡುಕ್ಲಿಕ್ಕೆ, ನೀವ್ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ ಕಾಲ್ ಬಿದ್ದ್ಬಿಡ್ತಾರೆ. ಇದು ನೋಡಿ ಆ ಸಾಹುಕಾರಿಗೆ ಸರ್ಪ್ರೈಸ್ ಆಗ್ಬಿಡುತ್ತೆ, ಅಯ್ಯೋ ಇವ್ರು ಗುರುಗಳ ಅಂತ ಹೇಳಿ. ಅವಾಗ ಈ ಗುರುಗಳು ಎದ್ದು ಇವರೇ ನಮ್ ಗುರುಗಳು ಅಂತ ಹೇಳಿ, ಅವಾಗ ಇವರು ಕುಕ್ ಗುರು ಹಂಗನ್ನೋಣ, ಅಂದ್ರೆ ಕನ್ಫ್ಯೂಷನ್ ಬೇಡ. ಕುಕ್ ಗುರುಗೆ ಇದ್ದಾರಲ್ಲ ಈ ಗುರುಗಳು ಕೇಳ್ತಾರೆ, ಅಲ್ಲ ಗುರುಗಳೇ ಈ ವ್ಯಕ್ತಿ ನಿಮ್ ಜೊತೆನೇ ಇದ್ದಾರೆ, ಬಟ್ ಅಲ್ಲಿ ಗುರುಗಳನ್ನ ಹುಡುಕ್ಲಿಕ್ಕೆ ಬಂದಿದ್ದಾರೆ, ಇಷ್ಟು ವರ್ಷ ನೀವ್ ಇಲ್ಲೇ ಇದ್ರ? ಹೌದು 5-6 ವರ್ಷದಿಂದ ಇಲ್ಲೇ ಇದ್ದೇನಪ್ಪ. ಮತ್ತೆ ಸಾಹುಕಾರ್ಗೇನು ಇವ್ರಿಗೇನು ಗೊತ್ತಾಗಿಲ್ಲಲ್ಲ? ಹೌದಪ್ಪ, ಅದನ್ನ ತಿಳಿಸಿ ಹೇಳಲಿಕ್ಕೆ 5-6 ವರ್ಷ ತಗೊಂಡ್ಬಿಡ್ತು. ನಾನು ಇಲ್ಲೇ ಇದ್ದೆ, ಎಲ್ಲ ಡಿಸ್ಕಷನ್ ಮಾಡಿದೆ. ಅದಕ್ಕೆ ನೀ ಬಂದಿದ್ದೀಯಾ, ಈಗ ನೀವನ್ನ ಶಿಷ್ಯನಾಗಿ ತಗೋ, ನನ್ ಕೆಲ್ಸ ಮುಗೀತೀಗ, ನಿಮ್ಮಿಬ್ಬರನ್ನು ಕುಡಿಸೋದಿತ್ತು, ನನ್ ಕೆಲ್ಸ ಮುಗೀತು, ನಾನ್ ಹೋಗ್ತೀನಿ ಅಂತ ಹೇಳಿ ಆ ಕುಕ್ ಗುರು ಅವರು ಹೋಗ್ಬಿಡ್ತಾರೆ. ಗೆಳೆಯರೇ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ನಿಮ್ಗೆ ಅಂತಂದ್ರೆ, ಭಗವಂತ ಸರಿಯಾದ ಸಮಯಕ್ಕೆ ಸರಿಯಾದ ಉದ್ದೇಶದಿಂದ ಸರಿಯಾದ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾನೆ. ಆ ವ್ಯಕ್ತಿ ಯಾರ ರೂಪದಲ್ಲಿ ಬಂದು ನಮ್ಗೆ ಡೈರೆಕ್ಷನ್ ಕೊಡ್ತಾನೆ ಗೊತ್ತಿಲ್ಲ. ಸೊ ಅದಕ್ಕೆ ಫಸ್ಟ್ ನೀವು ಡಿಸೈಡ್ ಮಾಡಿ, ನನ್ನ ಜೀವನದಲ್ಲಿ ಬದಲಾವಣೆ ತರಬೇಕು ಅಂದ್ರೆ ಫಸ್ಟ್ ನನ್ನ ಕ್ವಾಲಿಟಿ ಆಫ್ ಥಾಟ್ಸ್ ಹೆಂಗಿದಾವೆ, ನನ್ನ ಬಿಲೀಫ್ ಸಿಸ್ಟಮ್ ಏನಿದೆ, ನಾ ಎಲ್ಲಿ ಸಿಕ್ಕಾಕೊಂಡಿದ್ದೇನೆ, ಇವನ್ನ ಮೂರನ್ನು ಎನಾಲಿಸಿಸ್ ಮಾಡಿ ಯಾವಾಗ ನೀ ಪ್ರೇಯರ್ ಮಾಡ್ತೀಯಾ, ಆ ವ್ಯಕ್ತಿ ಭಗವಂತ ಯಾವುದೇ ಒಂದು ರೂಪದಲ್ಲಿ, ಒಂದು ಪುಸ್ತಕ ರೂಪದಲ್ಲೋ, ಒಂದು ವಿಡಿಯೋ ರೂಪದಲ್ಲೋ, ಇಲ್ಲ ಒಂದು ಯಾವುದೋ ವ್ಯಕ್ತಿ ರೂಪದಲ್ಲೋ ಬಂದು ನಿಮಗೆ ಮುಂದಿನ ದಾರಿ ತೋರಿಸ್ತಾನೆ. ಅದು ನನ್ನ ಫರ್ಮ್ ನಂಬಿಕೆ. ನನ್ನ ಜೀವನದಲ್ಲಿ ಇದಾಗಿದೆ, ನಿಮ್ ಜೀವನದಲ್ಲಿ ಹಾಗೆ ಆಗಿದೆ. ಬಟ್ ಫಸ್ಟ್ ನೀವು ರೆಡಿ ಇರಬೇಕು. ನೀ ಎಷ್ಟು ರೆಡಿ ಆಗ್ತೀಯಾ ಅಂತ ವ್ಯಕ್ತಿ ಬರ್ತಾನೆ, ನೀ ಎಷ್ಟು ರೆಡಿ ಆಗ್ತೀಯಾ ಅಂತ ಒಂದು ಪುಸ್ತಕ ಬರುತ್ತೆ, ಎಷ್ಟು ರೆಡಿ ಆಗ್ತೀಯಾ ಅಂತ ಒಂದು ವಿಚಾರ ಬರುತ್ತೆ. ನೋಡಿ, ಜಗತ್ತಿನಲ್ಲಿ ಯಾವುದೇ ಒಂದು ವ್ಯಕ್ತಿ ಇವತ್ತು ದೊಡ್ಡ ಅಗಾಧವಾದ ಸಾಧನೆ ಮಾಡಿದ್ದಾನೆ ಅಂತಂದ್ರೆ ಅವನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದೇ ಇದಾವೆ. ಹಾಗೆ ನಿಮ್ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗೇ ಆಗ್ತವೆ. ಬಟ್ ನೀವು ಅದನ್ನ ಸ್ವೀಕರಿಸಲಿಕ್ಕೆ ರೆಡಿ ಇರು. ಸೊ ಇವತ್ತಿನಿಂದ ಆ ಸ್ವೀಕರಿಸಲಿಕ್ಕೆ ನೀವು ರೆಡಿ ಆಗ್ಲೇಬೇಕು. ಸೊ ಸಪೋರ್ಟ್ ವಿಲ್ ಕಮ್, ಎಲ್ಲಿಂದ ಒಂದ್ ಕಡೆ ಸಪೋರ್ಟ್ ಬಂದೇ ಬರುತ್ತೆ. ಬಟ್ ಯು ಶುಡ್ ಬಿ ರೆಡಿ ಫಾರ್ ಇಟ್. ದಿಸ್ ಇಸ್ ಮೈ ಕಾನ್ಫಿಡೆನ್ಸ್ ಫಾರ್ ಇಟ್. ಗೊತ್ತಾಯ್ತಾ? ಇವತ್ತು ನಾನು ನೀವು ಭೇಟಿ ಆಗಿದ್ದೇವೆ, ಮಂಜುನಾಥ್ ಸರ್ ನಮ್ಮಿಬ್ಬರನ್ನು ಭೇಟಿ ಮಾಡಿಸಿದ್ರೆ ಏನೋ ಒಂದು ಕಾರಣ ಇರುತ್ತೆ. ಅದಕ್ಕೆ ಸುಮ್ಮನೆ ಅದು ವಿಡಿಯೋನೋ, ಒಂದು ಟ್ರೈನಿಂಗೋ, ಒಂದು ಪ್ರೋಗ್ರಾಮೋ, ಒಂದು ಏನೋ ಮೋಟಿವೇಶನಲ್ ಪ್ರೋಗ್ರಾಮ್ ಅಂತ ನಾವು ಅದನ್ನ ಡಿಫೈನ್ ಮಾಡ್ತೀವಿ. ಬಟ್ ಡಿಫಿನೇಷನ್ ಇರೋದಿಲ್ಲ, ಇದ್ರ ಹಿಂದೆ ಒಂದು ಮೆಸೇಜ್ ಇರುತ್ತೆ. ಅದಕ್ಕೆ ಮೆಸೆಂಜರ್ ಇಸ್ ನಾಟ್ ಇಂಪಾರ್ಟೆಂಟ್. ನಾನ್ ಇಂಪಾರ್ಟೆಂಟ್ ಇಲ್ಲ, ಇಲ್ಲಿ ಮಹೇಶ್ ಇಂಪಾರ್ಟೆಂಟ್ ಇಲ್ಲ, ಮೆಸೇಜ್ ಬಹಳ ಇಂಪಾರ್ಟೆಂಟ್. ಆ ಮೆಸೇಜ್ ಅನ್ನು ತಗೋ ಮುಂದೆ ಹೋಗ್ತಾರೆ. ಎಷ್ಟೋ ಜನ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದು ಎಷ್ಟೋ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನೋಡಿ ಕಮೆಂಟ್ಸ್ ಮಾಡ್ತಿರ್ತೀರಾ, ಸರ್ ನನ್ನ ಜೀವನದಲ್ಲಿ ಹಿಂಗಾಯ್ತು ಅಂತ ಹೇಳಿ. ರೈಟ್, ವೆರಿ ಗುಡ್. ನಾನು ವಾಪಸ್ ಕಮೆಂಟ್ ಮಾಡಿರ್ತೇನೆ, ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾ ಇರೋದು ವಿಡಿಯೋಗಳನ್ನ. ಎಷ್ಟು ಜನ ಬರ್ತಾ ಇದ್ದೀರಾ, ರೈಟ್? ಅದನ್ನ ಆಕ್ಚುಲಿ ನಾ ಯೂಟ್ಯೂಬ್ ಮಾಡ್ಬೇಕಂದ್ರೆ ನನಗೆ ಮಂಜುನಾಥ್ ಸರ್ ಪ್ರೇರಣೆ. ಮಂಜುನಾಥ್ ಸರ್ ನನ್ನ ಜೀವನದಲ್ಲಿ ಬಂದಿದ್ದಿಲ್ಲ ಅಂದ್ರೆ ನಾ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದ್ದಿಲ್ಲ.
ದಿಸ್ ಇಸ್ ವೆರಿ ಕ್ಲಿಯರ್. ಬಟ್ ಅವ್ರು ಬಂದಿದ್ದಕ್ಕೆ, ಅವರೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ, ಅವ್ರು ಹೇಳಿದ್ದಕ್ಕೆ, ರೈಟ್, ಅವ್ರ ಜೊತೆ ಅವರೊಂದು ಇಲ್ಲ ಸರ್ ಮಾಡಿ ಅಂದಿದ್ದಕ್ಕೆ, ದೆನ್ ಸೇಮ್ ಡೇ ಫಸ್ಟ್ ಟೈಮ್ ನಾ ಸಾಧನಾಗ್ ಬಂದಾಗ ಅವತ್ತೇ ನಾನು ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿರೋದು. ಈ ಕಳೆದ 3 ತಿಂಗಳಿನಲ್ಲಿ 5,000ಕ್ಕಿಂತ ಹೆಚ್ಚಿಗೆ ಜನ ಬಂದಿದ್ದೀರಾ, ರೈಟ್. ಇನ್ನೂ ಹೆಚ್ಚಿಗೆ ಹೋಗ್ತಾ ಇದಾವೆ, ಎಷ್ಟೋ ವ್ಯೂಸ್ ಬರ್ತಾ ಇದಾವೆ, ರೈಟ್. ಪ್ರತಿಯೊಂದು ವಿಡಿಯೋದಲ್ಲಿ ಎಷ್ಟೋ ಜನ ಹುಡುಗರು ಎಷ್ಟೋ ಏನೇನೋ ಕಲಿತಾ ಇದ್ದಾರೆ. ವಂಡರ್ಫುಲ್. ದಿಸ್ ಇಸ್ ಆಲ್ ಭಗವಂತನ ಒಂದು ಕ್ರಿಯೇಷನ್, ಒಂದು ಕನೆಕ್ಷನ್. ಸೊ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ಸೊ ಅದಕ್ಕೆ ನೀನು ಡಿಸೈಡ್ ಮಾಡಿದ್ರೆ ಎಲ್ಲಿಂದೋ ಒಂದ್ ಕಡೆ ಸಪೋರ್ಟ್ ಬಂದೇ ಬರುತ್ತೆ. ಓಕೆ. ಸೊ ಫಸ್ಟ್ ಅಲರ್ಟ್ ಇರಬೇಕು, 2ನೇದು ಅರಿವಾಗಿರ್ಬೇಕು, ಅಂದ್ರೆ ಅವೇರ್ನೆಸ್ ಇರಬೇಕು, 3ನೇದು ಇನ್ನೊಂದ್ ಸೈಡ್ ನೋಡುವಂತ ದೃಷ್ಟಿಕೋನ ಇರಬೇಕು. ನೆಕ್ಸ್ಟ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡೇ ಮಾಡ್ತಾರೆ, ಬಿ ರೆಡಿ. ಬಟ್ ನೀ ಏನ್ ಮಾಡ್ಬೇಕೀಗ, ಯು ಶುಡ್ ಕಮ್ ಇನ್ ಟು ಆಕ್ಷನ್. ಆಕ್ಷನ್ ಬೇಕಲ್ಲ, ಇಷ್ಟೆಲ್ಲ ತಿಳುವಳಿಕೆ ಬಂತು, ಬಟ್ ಆಕ್ಷನ್ ಏನು ಸರ್, ನಾ ಏನ್ ಮಾಡ್ಬೇಕು ಸರ್ ಈಗ ಅಂತಂದ್ರೆ, ನೀವು ಈ 3 ವಿಷಯಗಳನ್ನು ಮಾಡ್ಬೇಕು. ಎವ್ರಿ ಡೇ ಶುಡ್ ಡೂ ಇಟ್. ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು. ಇದೇನ್ ನೋಡಿದಿರಲ್ಲ, ರೈಟ್, ನೀವು ಸ್ಟಾರ್ಟ್ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ, ಹೊಸ ವರ್ಷ ಕಾಯ್ಬೇಡಿ, ಈಗಿನಿಂದ ಸ್ಟಾರ್ಟ್ ಮಾಡಿ. ಓಕೆ. ನೀನ್ ಬರ್ತ್ಡೇ ಕಾಯ್ಬೇಡಿ, ಈಗಿನಿಂದ ಸ್ಟಾರ್ಟ್ ಮಾಡಿ. ಮಂಡೇ ಕಾಯ್ಬೇಡಿ, ಇವತ್ತಿನಿಂದ ಸ್ಟಾರ್ಟ್ ಮಾಡಿ, ರೈಟ್. ಏನಪ್ಪಾ ಅಂದ್ರೆ, ಎವ್ರಿ ಡೇ ಈ 3 ವಿಷಯಗಳನ್ನು ನೀವು ಮಾಡ್ಲೇಬೇಕು. ಅಪಾರ್ಟ್ ಫ್ರಮ್ ಯುವರ್ ಸ್ಟಡೀಸ್ ಎಲ್ಲ ಇಟ್ಕೊಂಡು ಏನ್ ಮಾಡ್ಬೇಕು, 1ನೇದು ಚಾಲೆಂಜ್ ದ ಸ್ಟೇಟಸ್ ಕೋ. ಹಿಂಗಂದ್ರೆ ಏನು ಅಂತಂದ್ರೆ, ನಿನಗೆ ಏನ್ ಮಾಡಕ್ ಅಂಜಿಕೆ ಬರ್ತೈತಿ ಅದನ್ನ ಮಾಡು. ಫಸ್ಟ್ ಒನ್, ಚಾಲೆಂಜ್ ದ ಸ್ಟೇಟಸ್ ಕೋ. ಗೊತ್ತಾಯ್ತಾ? ಒಳ್ಳೇದಾ? ಇವೆಲ್ಲ ಒಳ್ಳೆ ಆಕ್ಟಿವಿಟೀಸ್ ಅಷ್ಟೇ ಹೇಳ್ತಾ ಇರೋದು, ನೆಗೆಟಿವ್ ಹೇಳ್ತಾ ಇಲ್ಲ ನಾನು. ಓಕೆ. ಪಾಸಿಟಿವ್ ಸೈಡ್, ನಿನ್ಗೆ ಏನ್ ಮಾಡಕ್ ಅಂಜಿಕೆ ಬರ್ತಿರ್ತೈತಿ, ಚಾಲೆಂಜ್ ದ ಸ್ಟೇಟಸ್ ಕೋ. ಅಂದ್ರೆ ನಿನ್ಗೆ ಕಂಫರ್ಟಬಲ್ ಇದೆಯಾ, ನೀನು ಮೇಕ್ ಯುವರ್ ಸೆಲ್ಫ್ ಅನ್ಕಂಫರ್ಟಬಲ್. ಯಾರೋ ಒಬ್ಬ ನಿಮ್ ಫ್ರೆಂಡ್ ಕಡೆ ಹೋಗಿ ಒಂದು ನೋಟ್ಸ್ ತಗೊಳ್ಳೋದಿರುತ್ತೆ, ಬಟ್ ಅವ್ನು ಹೆಂಗ್ ಕೇಳಿ, ಅವ್ ಏನ್ ಅನ್ಕೋತಾನೆ, ಏನು ಹೋಲ್ಬಿಡ, ಅವ್ನು ಬೇರೆ ಅದಾನ, ಏನು ಇಲ್ಲ ಹೋಗುದೈತಿ ಕೇಳೋದೈತಿ. ಯಾರೋ ಒಬ್ರು ಸರ್ ಜೊತೆ ಮಾತಾಡೋದಿದೆ, ಮಾತಾಡ್ಬೇಕು. ಯಾರಿಗೊಬ್ರು ಮೆಸೇಜ್ ಹಾಕೋದಿದೆ, ಹಾಕ್ಬೇಕು. ಓಕೆ. ಫೈನಲಿ ಎಲ್ಲಿವರೆಗೆ ಅಂದ್ರೆ, ಸಪೋಸ್ ನೀವು ಲೋಕಲ್ DC ಹೋಗಿ ಭೇಟಿ ಆಗ್ಬೇಕು ಅಂತಿತ್ತು ಅಂದ್ರೆ, ಭೇಟಿ ಆಗ್ಬೇಕು, ಏನು ತೊಂದ್ರೆ ಇಲ್ಲ, ಬಾಳ ಅಂದ್ರೆ ಇಲ್ಲ ಅಂತಾರೆ ಅವ್ರು. ಬಟ್ ಚಾಲೆಂಜ್ ದ ಸ್ಟೇಟಸ್ ಎವ್ರಿ ಡೇ ಮಾಡ್ಲೇಬೇಕು. ಚಾಲೆಂಜ್ ದ ಸ್ಟೇಟಸ್. ಅವಾಗ ನಿನ್ನ ಕಂಫರ್ಟಬಲ್ ಝೋನ್ ಏನಿರುತ್ತೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯು ಶುಡ್ ಬಿಕಮ್ ಅನ್ಕಂಫರ್ಟಬಲ್. ಲೈಫ್ ನಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಬಿಕಮ್ ಅನ್ಕಂಫರ್ಟಬಲ್. ಗೊತ್ತಾಯ್ತಾ? ಚಾಲೆಂಜ್ ದ ಸ್ಟೇಟಸ್ ಕೋ. ಮುಂಜಾನೆ 5 ಗಂಟೆಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಡಿಸೈಡ್ ಮಾಡು, ಟುಮಾರೋ ಮಾರ್ನಿಂಗ್ 5 o'clock ಐ ಗೆಟ್ ಅಪ್. ಹೇಳ್ತೇನೆ ಅಂದ್ರೆ ಹೇಳ್ತೇನೆ. ಚಾಲೆಂಜ್ ದ ಸ್ಟೇಟ್. ಯಾಕಂದ್ರೆ ನಿಂದೊಂದು ಏನೋ ಒಂದು ಫಿಕ್ಸ್ ಇಟ್ಕೊಂಡಿದ್ಯಾ, ಅದನ್ನ ಒಡೆದು ಹಾಕ್ಬಿಡ್ಬೇಕು. ಈಗ ಹೊರಗಡೆ ಬರ್ಬೇಕು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಓದ್ಲಿ ಕೂತ್ಕೊಂಡ್ರೆ 10 ನಿಮಿಷದಲ್ಲಿ ನನ್ಗೆ ಹೇಳ್ಬೇಕು ಅನ್ಸುತ್ತೆ, ಇವತ್ತು ಡಿಸೈಡ್ ಮಾಡಿ 20 ನಿಮಿಷ ಕೂತ್ಕೊಳ್ತೇನೆ. ಅದ್ ಹೆಂಗ ಹೇಳ್ತೇನೆ ನೋಡೋಣ ಅಂತ. ಏನದು ಓದ್ಲಿ ಬಿಡ್ಲಿ, ಬಟ್ ಕೂತ್ಕೊಳ್ಳೋದು ಮಾತ್ರ ಫಸ್ಟ್ ಫಿಕ್ಸ್. ಚಾಲೆಂಜ್ ದ ಸ್ಟೇಟಸ್. 20 ನಿಮಿಷ ಕುಂತಿದ್ಯಲ್ಲ ಅದು ಸಕ್ಸಸ್. ಏನ್ ಓದಿದ್ಯಾ ಇಂಪಾರ್ಟೆಂಟ್, ಬಟ್ 20 ನಿಮಿಷ ಕುದ್ರೋದು ಕಲ್ತಿ. ತಾಸ್ ಗಟ್ಲೆ ಮೊಬೈಲ್ ನೋಡ್ತಿರ್ತೀಯ, ನಥಿಂಗ್ ರಾಂಗ್, ಮೊಬೈಲ್ ತಪ್ಪಿಲ್ಲ ಅಂತ ನಾನು ಲಾಸ್ಟ್ ಕ್ಲಾಸ್ ನಲ್ಲೇ ಹೇಳ್ಬಿಟ್ಟಿದ್ದೇನೆ. ಬಟ್ ಈಗ ಮೊಬೈಲ್ ನೋಡೋದು ಬಿಟ್ರೆ ನಿಂಗೆ ಒಂದು ಟೈಪ್ ಟೆನ್ಷನ್ ಆಗುತ್ತೆ. ಸೊ ಬಿಟ್ ನೋಡು, ಒಂದು ತಾಸ್ ಕೂತ್ಕೊಂಡು ನೋಡೋಣ ವಿತೌಟ್ ಮೊಬೈಲ್. ಅದು ಮೊಬೈಲ್ ಫೋನ್ ಬರ್ಲಿ ಏನೇ ಬರ್ಲಿ ಕೂತ್ಕೊಳ್ಬೇಕು. ದಟ್ ಈಸ್ ಚಾಲೆಂಜ್ ದ ಸ್ಟೇಟಸ್. ಸೊ ದಿಸ್ ಇಸ್ ದ ಫಸ್ಟ್ ಆಕ್ಷನ್ ಯು ಶುಡ್ ಟೇಕ್. ಯಾಕಂದ್ರೆ ಆಕ್ಷನ್ ನಲ್ಲಿ ಬಂದಿಲ್ಲ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಇಷ್ಟೋ ತನಕ ನಾ ಏನೇನು ಹೇಳಿದ್ದಿಲ್ಲ, ಇದು ಸ್ಟೋರಿ ಆಗುದಿಲ್ಲ. ಬಾಳ ಅಂದ್ರೆ ಇನ್ನೊಬ್ರಿಗೆ ಹೇಳ್ತೀರಿ, ಭಾರಿ ಮಾತಾಡ್ತಾರೋ, ಬಾಳ ಚಂದ ಮಾತಾಡ್ತಾರೋ, ಧ್ವನಿ ಭಾರಿ ಐತಿ, ಏನ್ ಎಕ್ಸಾಂಪಲ್ ಕೊಡ್ತಾನ ಮನುಷ್ಯ, ಭಾರಿ ನೀನ್ ಹೇಳಿದ್ ಏನ್ ಉಪಯೋಗ ಏನೈತಿ? ನನಗೂ ಉಪಯೋಗ ಇಲ್ಲ, ನಿಮಗೂ ಉಪಯೋಗ ಇಲ್ಲ. ನಿನಗೂ ಉಪಯೋಗ ಆಗ್ಬೇಕಂದ್ರೆ ಆಕ್ಷನ್ ಬರ್ಬೇಕು. ಫಸ್ಟ್ ಆಕ್ಷನ್. ಅವಾಗ ನಿನ್ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಥಾಟ್ಸ್, ಹೊಸ ಫೀಲಿಂಗ್ಸ್ ಬರ್ತಾರೆ. ಸೆಕೆಂಡ್, ಎವ್ರಿ ಡೇ ಒಂದು ಏನಾದ್ರೂ ಮೀನಿಂಗ್ಫುಲ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಲೈಫ್ ನಲ್ಲಿ. ಎವ್ರಿ ಡೇ ಒಂದು ಹೊಸ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು. ಸಿಂಪಲ್. ಏನಾದ್ರೂ ಹೋಗಿ ಒಂದ್ ಊಟ ಬಿಡು, ಇನ್ನು ಆ ಊಟ ಹೋಗಿ ಒಬ್ಬ ಭಿಕ್ಷುಕಿಗೆ ಕೊಡು, ಅದು ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್. ಗೊತ್ತಾಯ್ತಾ? ಒಂದ್ ಒಳ್ಳೇದೇನೋ ಒಂದು ಹೊಸ ಒಂದು ಆರ್ಟಿಕಲ್ ಮಾಡು, ಅದನ್ನ ನಿಮ್ ಫ್ರೆಂಡಿಗೆ ಕೊಡು, ಮೀನಿಂಗ್ಫುಲ್ ಎಕ್ಸ್ಪೀರಿಯನ್ಸ್. ಯಾರಿಗೊಬ್ರಿಗೆ ಹೆಲ್ಪ್ ಬೇಕಾಗಿದೆ, ನಿನ್ ಕೆಲಸ ಬಿಡು, ಹೋಗಿ ಹೆಲ್ಪ್ ಮಾಡಿ ವಾಪಸ್ ಬರು, ಹೊಸ ಮೀನಿಂಗ್ಫುಲ್ ಎಕ್ಸ್ಪೀರಿಯನ್ಸ್. ನಿನ್ನ ಜೀವನದಲ್ಲಿನೂ ಆಗ್ಬೇಕು, ಇನ್ನೊಬ್ಬರ ಜೀವನದಲ್ಲಿ ಮೀನಿಂಗ್ಫುಲ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು. ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ವೆರಿ ಇಂಪಾರ್ಟೆಂಟ್. ಒಂದೇದೇನು ಚಾಲೆಂಜ್ ದ ಸ್ಟೇಟಸ್ ಕೋ, 2ನೇದು ಮೀನಿಂಗ್ಫುಲ್ ಎಕ್ಸ್ಪೀರಿಯನ್ಸ್. ಥರ್ಡ್ ಅಂಡ್ ಇಂಪಾರ್ಟೆಂಟ್ ಈಸ್ ಎವ್ರಿ ಡೇ ನ್ಯೂ ಲರ್ನಿಂಗ್ ಶುಡ್ ಹ್ಯಾಪನ್. ಹೊಸದು ಏನಾದ್ರೂ ಕಲಿಬೇಕು, ದಿನ ಏನಾದ್ರೂ ಹೊಸದು ಕಲಿಬೇಕು. ಹೊಸ ವರ್ಷ ಬರ್ತಾ ಇದೆ, ಹೊಸದು ಏನಾದ್ರೂ ಕಲಿಬೇಕು. ನನ್ ಕಾರ್ ಬರುತ್ತೆ, ನನಗೆ 2 ವೀಲರ್ ಬರುತ್ತೆ, ಕಾರ್ ಬರುದಿಲ್ಲ, ಲೆಟ್ ಮೀ ಲರ್ನ್. ನನಗೆ ಕನ್ನಡ, ಇಂಗ್ಲಿಷ್, ಹಿಂದಿ 3 ಬರ್ತದೆ, ನಾ ತೆಲುಗು ಕಲಿಬೇಕು, ನ್ಯೂ ಲರ್ನಿಂಗ್. ಗೊತ್ತಾಯ್ತಾ? ನನಗೆ ಕ್ಯಾಮ್ರಾನ ಹೆಂಗ್ ಆಪರೇಟ್ ಮಾಡ್ಬೇಕಂತ ಗೊತ್ತಿಲ್ಲ, ನ್ಯೂ ಲರ್ನಿಂಗ್. ಫೇಸ್ಬುಕ್ ನಲ್ಲಿ ನಾನು ಕಂಪ್ಲೀಟ್ ಆಗಿ ಅಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಹೊಸದು ಏನಾದ್ರೂ ಕಲಿಬೇಕು, ನ್ಯೂ ಲರ್ನಿಂಗ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಎವ್ರಿ ಡೇ ಸಮಥಿಂಗ್ ನ್ಯೂ ಯು ಹ್ಯಾವ್ ಟು ಲರ್ನ್. ಓಕೆ. ಅದ್ರ ಜೊತೆ ಮಂಜುನಾಥ್ ಸರ್ ಏನು ಹೇಳಿದ್ದಾರೆ, ದಿನಚರ್ಯ, ಅದನ್ನು ಫಾಲೋ ಮಾಡಿ. ಕೊನೆಗೆ
ರಾತ್ರಿ ಮಲಗೋಕ್ಕಿಂತ ಮೊದಲು ಯು ಹ್ಯಾವ್ ಟು ರೈಟ್ 3 ಡೈರೀಸ್. ಸಕ್ಸಸ್ಫುಲ್ ಜನ ಯಾರ್ಯಾರಿದ್ದಾರೆ ಅವ್ರದ್ದು ಆಲ್ ಮೇಂಟೈನ್ ಡೈರೀಸ್. ಅವ್ರದ್ದೊಂದು ಸ್ವಲ್ಪ ಬಯೋಗ್ರಫಿ ಆಟೋಬಯೋಗ್ರಫಿ ನೋಡಿ ಒಂದು ಸ್ವಲ್ಪ ಅವ್ರು ಹೇಳ್ತಾರೆ ಡೈರಿ ಈಸ್ ಇಂಪಾರ್ಟೆಂಟ್. ಎವ್ರಿ ಡೇ ರೈಟಿಂಗ್ ಡೌನ್ ವಾಟ್ ಯು ಆರ್ ಡನ್. ಅಂದರೆ ನೆಕ್ಸ್ಟ್ ಡೇ ಕರೆಕ್ಷನ್ಸ್ ಕೊಡುತ್ತೆ ಅದು. ಸೊ 3 ಡೈರಿ ಏನು ಬರಿಬೇಕಪ್ಪ ಅಂದರೆ, ಒಂದು ವಿಕ್ಟ್ರಿ ಡೈರಿ ಬರಿಬೇಕು. ವಿಕ್ಟ್ರಿ ಅಂದರೆ ಸಣ್ಣ ಸಣ್ಣ ಗೆಲುವುಗಳು ಏನಿದ್ದಾವೆ ಅವನ್ನ ನೀವು ಬರಿಬೇಕು. ಸೊ ದಿನಕ್ಕೆ ಮಾರ್ನಿಂಗ್ನಿಂದ ಸಾಯಂಕಾಲವರೆಗೆ ಮಿನಿಮಮ್ 3 ವಿಕ್ಟ್ರಿಗಳನ್ನು ನೀವು ಬರೀಲೇಬೇಕು. ಇವತ್ತು 3 ಏನಪ್ಪ ನಾನು ಗೆದ್ದೆ. ಸಿಂಪಲ್ ಇರ್ಬೋದು, ಅದು ಸಿಂಪಲ್ ಇರ್ಬೋದು. ಮಾರ್ನಿಂಗ್ ಹೇಳೋದಿರ್ಬೋದು, ಇಲ್ಲ ಯಾರಿಗೋ ಒಬ್ಬರಿಗೆ ಏನೋ ಹೇಳಿದ್ದೆ, ಅದೇ ಟೈಮಿಗೆ ಹೋಗಿ ಅಲ್ಲಿ ಇದ್ದೆ, ಅಂದರೆ ಒಂದು ಟೈಮ್ ಕಮಿಟ್ಮೆಂಟ್ ಕೊಟ್ಟಿದ್ದೆ, ಆ ಟೈಮ್ನಲ್ಲಿ ಅಲ್ಲಿ ಹೋಗಿ ನೀನು ರೀಚ್ ಆದೆ. ಅವ್ರು ಬಂದಿಲ್ಲ, ಇಟ್ಸ್ ಓಕೆ, ಬಟ್ ಇಟ್ಸ್ ಯುವರ್ ವಿಕ್ಟ್ರಿ. ಇದೊಂದು ಸಬ್ಜೆಕ್ಟ್ ಇವತ್ತು ಓದಿ ಮುಗಿಸ್ತೇನೆ ಅಂದಿದ್ದೆ, ಯು ಹ್ಯಾವ್ ಡನ್ ಇಟ್, ವಿಕ್ಟ್ರಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಸ್ಮಾಲ್ ಥಿಂಗ್ಸ್, ಭಾಳ ದೊಡ್ಡದಿಲ್ಲ, ಸಣ್ಣ ವಿಚಾರಗಳು, ಸಣ್ಣ ಗೆಲುವುಗಳನ್ನು ನೀನು ಬರಿಬೇಕು. ಮಿನಿಮಮ್ 3 ವಿಕ್ಟ್ರಿಗಳನ್ನು ಬರಿಬೇಕು. ದ್ಯಾಟ್ ಮೋಟಿವೇಟ್ಸ್ ಯು. ಬರೀರಿ, ಗೊತ್ತಾಗುತ್ತೆ. ರೈಟ್. ಸೆಕೆಂಡ್ ಡೈರಿ ಏನು ಬರಿಬೇಕಂತಂದರೆ, ಓಕೆ, 3 ಲರ್ನಿಂಗ್ಸ್, 3 ಹೊಸದನ್ನು ಏನು ಕಲಿತೆ ನೀನು. ಯಾವುದೋ ಒಂದು ವಿಡಿಯೋ ನೋಡುವಾಗ ಏನೋ ಒಂದು ಕಲಿತೆ, ಇಲ್ಲ ಯಾರ ಜೊತೆ ಸಂವಾದ ಮಾಡುವಾಗ ಏನೋ ಒಂದು ಕಲಿತೆ, ಪುಸ್ತಕ ಓದುವಾಗ ಏನೋ ಒಂದು ಕಲಿತೆ, ಸುಮ್ಮನೆ ದಾರಿಯಲ್ಲಿ ಹೋಗ್ತಾ ಇದ್ದೆ ಒಂದು ಏನೋ ಕಲಿತೆ. 3 ಲರ್ನಿಂಗ್ಸ್ ಯು ಹ್ಯಾವ್ ಟು ರೈಟ್. 3 ಲರ್ನಿಂಗ್ಸ್. ಆ್ಯಂಡ್ ದ ಥರ್ಡ್ ಒನ್ ಭಾರಿ ಇಂಪಾರ್ಟೆಂಟ್ ಏನಂದರೆ 3 ಗ್ರ್ಯಾಟಿಟ್ಯೂಡ್ಸ್ ಅಂದರೆ ಯು ನೀಡ್ ಟು ಥ್ಯಾಂಕ್ ಪೀಪಲ್. 3 ಜನಕ್ಕೆ ನೀನು ಇವತ್ತು ಥ್ಯಾಂಕ್ಸ್ ಹೇಳ್ತೀಯಾ? ಯಾರಪ್ಪ ಅವರು? ಮೇ ಬಿ ನೀನು ಏನು ಖಾನಾವಳಿಯಲ್ಲಿ ಹೋಗಿ ಕೂತ್ಕೊಂಡಿರ್ತೀಯ, ಅಲ್ಲ ಊಟ ಮಾಡ್ಲಿಕ್ಕೆ ಕೂತ್ಕೊಂಡಿರ್ತೀಯ, ಆ ವೇಟ್ರ್ ತೊಗೊಂಡು ನೀನು ಟೀ ಕೊಟ್ಟ, ಯು ನೀಡ್ ಟು ಐ ಥ್ಯಾಂಕ್ ವೇಟರ್ ಬಿಕಾಸ್ ಈ ಸರ್ವ್ಡ್ ಮೀ ಫುಡ್. ಸಣ್ಣ ವಿಚಾರ, ಬಟ್ ಬರಿಬೇಕು. ಬಿಕಾಸ್ ಅವಾಗ ಒಳ್ಳೆ ಕ್ವಾಲಿಟಿ ಥಾಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಏನೇನು ಬರಿಬೇಕಪ್ಪ? ರೈಟ್. ಒಂದು ವಿಕ್ಟ್ರಿ ಬುಕ್. ಯು ಶುಡ್ ಹ್ಯಾವ್ 3 ಬುಕ್ಸ್. ಇಲ್ಲ ಒಂದೇ ಬುಕ್ನಲ್ಲಿ 3 ಭಾಗಗಳನ್ನು ಮಾಡಿ. ಒಂದನೇದು ವಿಕ್ಟ್ರಿ ಬುಕ್, ಅಂದರೆ 3 ವಿಕ್ಟ್ರೀಸ್ ಏನು ಮಾಡ್ಕೊಂಡಿದ್ಯಾ, ಯು ರೈಟ್ 3 ವಿಕ್ಟ್ರೀಸ್. ಸೆಕೆಂಡ್ 3 ಲರ್ನಿಂಗ್ಸ್, ಹೊಸದು ಏನು ಕಲಿತೆ ಇವತ್ತು, 3 ಲರ್ನಿಂಗ್ಸ್, ಸಣ್ಣ ವಿಚಾರ ಇರ್ಬೋದು, ಬಟ್ 3 ಲರ್ನಿಂಗ್ಸ್. ದೆನ್ ಥರ್ಡ್ ಒನ್ ಏನಪ್ಪ ಅಂದರೆ ಗ್ರ್ಯಾಟಿಟ್ಯೂಡ್ ಅಂದರೆ 3 ಜನಕ್ಕೆ ಯಾರು ನಿನಗೆ ಹೆಲ್ಪ್ ಮಾಡಿದ್ರು, ಯು ನೀಡ್ ಟು ಥ್ಯಾಂಕ್ ದೆಮ್. ಗೊತ್ತಾಯ್ತಾ? ಬಿಕಾಸ್ ದೇ ಮೇಡ್ ಯುವರ್ ಡೇ. ನೀನು ಒಳ್ಳೆ ಜೀವನ ಒಂದು ಒಳ್ಳೇದು ಮಾಡಿದ್ದಾರೆ, ಉತ್ಕೃಷ್ಟ ಮಾಡಿದ್ದಾರೆ. ಸೊ ಡೂ ದ್ಯಾಟ್. ಲೈಕ್ ಸೊ ಇದನ್ನು ಯಾವಾಗ ನೀ ಮಾಡ್ತೀಯಾ, ದೆನ್ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ. ಸೊ ಮೊನ್ನೆ ಹೇಳಿದ್ದು, ಮಂಜುನಾಥ್ ಸರ್ ಹೇಳಿದ್ದು ದಿನಚರ್ಯವನ್ನು, ಅದ್ರ ಜೊತೆ ಇದನ್ನು ಸೇರಿಕೊಂಡು ನೀ ಏನಾದರೂ ಒಂದು ಹೆಜ್ಜೆ ಇಟ್ಟಿ ಅಂದರೆ ಐ ಆಮ್ ಅಶ್ಯೂರಿಂಗ್ ಯು ವಿಲ್ ಬಿಕಮ್ ದ ಬೆಸ್ಟ್. ಸೊ ಮೈ ಡಿಯರ್ ಫ್ರೆಂಡ್ಸ್, ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಇನ್ನೊಂದ್ಸಲ ಹೇಳಬೇಕಂದ್ರೆ, ಒಂದು ನಿನ್ನ ವಿಚಾರಗಳ ಬಗ್ಗೆ ನೀನು ಅಲರ್ಟ್ ಇರು. ಅದಕ್ಕಿಂತ ಮೊದಲು ನಾ ಯಾಕೆ ಹಿಂಗದೇನಿ ಅಂತ ಪ್ರಶ್ನೆ ಹಾಕು. ವೈ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ವೈ ಐ ಆಮ್ ಲೈಕ್ ದಿಸ್. ಸೊ ನಿನ್ನ ವಿಚಾರಗಳ ಬಗ್ಗೆ ನೀನು ಅಲರ್ಟ್ ಇರಬೇಕು. ನಿನ್ನ ಬಿಲೀಫ್ ಸಿಸ್ಟಮ್, ನಿನ್ನ ನಂಬಿಕೆಗಳ ಬಗ್ಗೆ ನೀನು ಅವೇರ್ ಇರಬೇಕು, ಅರಿವಿರಬೇಕು. ಇನ್ನೊಂದು ಸೈಡ್ ನೋಡೋದನ್ನು ಕಲಿಬೇಕು, ಎಡ್ಜ್ನಲ್ಲಿರಬೇಕು, 2 ಕಡೆ ನೋಡೋದನ್ನು ಕಲಿಬೇಕು. ದೆನ್ ದ ಫೋರ್ತ್ ಆ್ಯಂಡ್ ಇಂಪಾರ್ಟೆಂಟ್ ಈಸ್ ಆ್ಯಕ್ಷನ್ನಲ್ಲಿ ಬರಬೇಕು. ಆ್ಯಕ್ಷನ್ನಲ್ಲಿ ಏನೇನು ಮಾಡಬೇಕಪ್ಪ ಅಂತಂದರೆ, ಒಂದು ಚಾಲೆಂಜ್ ದ ಸ್ಟೇಟಸ್ ಕೋ. ಏನು ಮಾಡೋಕ್ಕೆ ಆಗೋದಿಲ್ಲ, ಇವು ಮಾಡಬೇಕು. ಅನ್ಕಂಫರ್ಟಬಲ್ ಆಗಬೇಕು ಲೈಫ್ನಲ್ಲಿ. ಹೊಸದೇನೋ ಸಾಧನೆ ಮಾಡ್ಬೇಕಂದ್ರೆ ಅನ್ಕಂಫರ್ಟಬಲ್ ಆಗಬೇಕು. ಎರಡನೇದು, ಎವ್ರಿ ಡೇ ಏನಾದರೂ ಒಂದು ಮೀನಿಂಗ್ಫುಲ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಹೊಸದು ಏನಾದರೂ ಕಲಿಬೇಕು, ಯಾರಿಗಾದರೂ ಹೆಲ್ಪ್ ಮಾಡಬೇಕು, ಒಂದು ಭಿಕ್ಷೆ ಒಬ್ಬರಿಗೆ ದಾನ ಮಾಡಬೇಕು, ಒಂದು ಏನೋ ಹೊಸದು ಏನಾದರೂ ಕಲಿಸ್ಕೊಡ್ಬೇಕು. ಒಂದು ಮೀನಿಂಗ್ಫುಲ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಸಾಯಂಕಾಲ ಖುಷಿ ಅನ್ನಿಸ್ತಾ ಇರಬೇಕು. ಹೊಸದು ಏನಾದರೂ ಕಲಿಬೇಕು, ಹೊಸ ಪುಸ್ತಕ ಓದಬೇಕೇನು. ಥರ್ಡ್ ಆ್ಯಂಡ್ ಇಂಪಾರ್ಟೆಂಟ್ ಈಸ್ ವಾಟ್? ವೆರಿ ಇಂಪಾರ್ಟೆಂಟ್ ಈಸ್ ವಾಟ್? ರೈಟ್. ಏನಂದರೆ, ಯು ನೀಡ್ ಟು ಲರ್ನ್ ಸಮಥಿಂಗ್ ನ್ಯೂ ಎವ್ರಿ ಡೇ. ಅದಾದಮೇಲೆ ದಿನಚರಿ ಅಂತೂ ಮರಿಲಿಕ್ಕೆ ಹೋಗಬೇಡಿ. ಇಂಪಾರ್ಟೆಂಟ್ ಅಂದರೆ ಸಾಯಂಕಾಲ ರಾತ್ರಿ ಮಲಗುವಾಗ ರೈಟ್ ದ ಡೈರೀಸ್. 3 ವಿಕ್ಟ್ರೀಸ್, ಗೆಲುವುಗಳು, ಸಣ್ಣ ಗೆಲುವು 3 ಯಾವಿದಾವನ್ನು ಬರೆದು ಹಾಕಬೇಕು. ಮುಂದೆ ಹೊಸದು ಏನು ಕಲಿತೆ, ಯು ನೀಡ್ ಟು ರೈಟ್ 3.
3 ಬರಿಬೇಕು ಅವನ್ನ, ಮಿನಿಮಮ್ ಇದು ಹೆಚ್ಚಿಗೆನೂ ಬರಿಬೋದು ನೀವು, ಮಿನಿಮಮ್ 3 ಆದರೂ ಬರಿಬೇಕು. ದೆನ್ 3ನೇದೇನಪ್ಪ ಅಂದರೆ ಗ್ರ್ಯಾಟಿಟ್ಯೂಡ್. ಯಾರನ್ನ ಥ್ಯಾಂಕ್ಸ್ ಮಾಡ್ತೀಯ? ಐ ಥ್ಯಾಂಕ್ ಮೈ ಫಾದರ್ ಬಿಕಾಸ್ ಈ ಸೆಂಟ್ ಮೀ ಮನಿ, ಐ ಥ್ಯಾಂಕ್ ಮೈ ಮದರ್ ಬಿಕಾಸ್ ಶಿ ಕುಕ್ಡ್ ಮೈ ಫುಡ್, ಓಕೆ, ಐ ಥ್ಯಾಂಕ್ ಯೂನಿವರ್ಸ್ ಫಾರ್ ಸಪೋರ್ಟಿಂಗ್ ಮೀ, ಐ ಥ್ಯಾಂಕ್ ಓಕೆ ದ ಕುಕ್ ಬಿಕಾಸ್ ಈ ಗಿವ್ ಮಿ ಫುಡ್, ಸಮಥಿಂಗ್ ಲೈಕ್ ದಟ್. ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದು 3 ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಎವ್ರಿ ಡೇ ಯು ನೀಡ್ ಟು ಥ್ಯಾಂಕ್ ಮಿನಿಮಮ್ 3, ರೈಟ್? ಇವು 3 ಬರೀರಿ, ಇಲ್ಲ 6 ಬರೀರಿ, 10 ಬರೀರಿ, ಇಟ್ ಡಿಪೆಂಡ್ಸ್, ಬಟ್ ಅಟ್ಲೀಸ್ಟ್ 3 ಬರೀಲಿಕ್ಕೆ ಮಾಡಲೇಬೇಕು. ಸೊ ವೆನ್ ಯು ಸ್ಟಾರ್ಟ್ ದಿಸ್, ಎ ಬ್ಯೂಟಿಫುಲ್ ಲೈಫ್ ವಿಲ್ ಮ್ಯಾನಿಫೆಸ್ಟ್. ಹೊಸ ವರ್ಷ ಹೊಸದಾಗಿ ಆಗೇ ಆಗುತ್ತೆ, ಬಟ್ ಆ್ಯಕ್ಷನ್ನಲ್ಲಿರಬೇಕು. ಸೊ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೆ ನನ್ನ ಜೊತೆ ಟೈಮ್ ಕಳೆದಿದ್ದೀರಾ, ವಂಡರ್ಫುಲ್ ಥಿಂಗ್ಸ್. ಸೊ ನನ್ನ ಜೊತೆ ಕನೆಕ್ಟೆಡ್ ಆಗಿರಿ, ಓಕೆ? ನನ್ನ ಜೀವನದ ಒಂದು ಕನಸು, ನಾನು ಐ ವಾಂಟ್ ಟು ಟಚ್, ಮೂವ್ ಆ್ಯಂಡ್ ಇನ್ಸ್ಪೈರ್ 10 ಮಿಲಿಯನ್ ಪೀಪಲ್. 10 ಮಿಲಿಯನ್ ಪೀಪಲ್ ಜೀವನದಲ್ಲಿ ನಾನು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ನನ್ನ ಜೀವನದ. ಅದರಲ್ಲಿ ಐ ಸೀಕ್ ಯುವರ್ ಸಪೋರ್ಟ್. ಅದನ್ನು ನಾನು ಇಂಡಿವಿಜುವಲ್ ವರ್ಕ್ಶಾಪ್ ಮುಖಾಂತರ ಮಾಡ್ತೇನೆ, ಕೌನ್ಸಿಲಿಂಗ್ ಮುಖಾಂತರ ಮಾಡ್ತೇನೆ, ಡಿಸ್ಕಷನ್ ಮುಖಾಂತರ ಮಾಡ್ತೇನೆ, ರೈಟ್? ಇಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಷ್ಟೋ ವಿಡಿಯೋಗಳನ್ನು ಹಾಕಿ ನಾನು ಮಾಡ್ತೇನೆ. ಆಮೇಲೆ ನನ್ನ ಒಳ್ಳೆ ಫ್ರೆಂಡು ಮಂಜುನಾಥ್ ಸರು, ಅವರು ಇವತ್ತು ಇದೊಂದು ಅವಕಾಶ ಕೊಟ್ಟಿದ್ದಾರೆ ಸಾಧನದಲ್ಲಿ ಮಾತಾಡಲಿಕ್ಕೆ. ಹೀಗೆ ನಾನು ಯಾವಾಗಾದರೂ ಬಂದು ನಿಮಗೆ ಗಂಟೆಗಟ್ಟಲೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೇನೆ. ಏನಾದರೂ ಮಾಡಿ ಐ ವಾಂಟ್ ಟು ಟಚ್, ಮೂವ್ ಆ್ಯಂಡ್ ಇನ್ಸ್ಪೈರ್ 10 ಮಿಲಿಯನ್ ಪೀಪಲ್ ಆ್ಯಂಡ್ ಐ ನೀಡ್ ಯುವರ್ ಸಪೋರ್ಟ್. I need your support. Okay, so now let me close this with a prayer, beautiful prayer which I always like. Ondenappa, in happy moments praise God, in difficult moments seek God, in quiet moments worship God, in painful moments trust God, and in every moment thank God. So ಈ ಕ್ಷಣ I thank God because He connected us. I thank Manjunath sir because He is the source of connection. Okay, Manjunath sir ಗೆ ನಾನು ಕನೆಕ್ಟ್ ಮಾಡಿದ್ದು NM Biradar sir. So I also thank him. I thank all of you. Okay, thank you so much for your love. Okay, ಎಷ್ಟೋ ಜನ ನೀವು ಮೆಸೇಜ್ ಕಳಿಸ್ತಾ ಇರ್ತೀರಾ. I love you all. ಅದೇ ಒಂದು ಪ್ರೀತಿ ಕೊಡ್ತಾ ಇರ್ರಿ. I'll give my best, you do your best. Let us together ಚೆನ್ನಾಗಿ ಕಡಿಯೋಣ. ದೆನ್ ಬೆನ್ನೆ ಬರಲಿ, ತುಪ್ಪ ಬರಲಿ. ಎವ್ರಿಬಡಿ ಶುಡ್ ಬಿ ಹ್ಯಾಪಿ. ದ್ಯಾಟ್ ಈಸ್ ಮೈ ಇಂಟೆನ್ಷನ್. ಓಕೆ, ಹ್ಯಾಪಿ ಇರಬೇಕು, ಹೆಲ್ದಿ ಇರಬೇಕು, ಸಕ್ಸಸ್ಫುಲ್ ಆಗಬೇಕು. ಸೊ ಐ ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಮಂಜುನಾಥ್ ಸರ್, ಬಿಕಾಸ್ ನಿಮ್ಮ ಕನಸಿನಲ್ಲಿ ನನಗೊಂದು ಅವಕಾಶ ಕೊಟ್ಟರಲ್ಲ. ಐ ಆಮ್ ಸೋ ಹ್ಯಾಪಿ. ಗಾಡ್ಸ್ ಕನೆಕ್ಷನ್ ಅದು. ಮಂಜುನಾಥ್ ಸರ್, ಹ್ಯಾಟ್ಸ್ ಆಫ್. ಓಕೆ, ಗಾಡ್ಸ್ ಕನೆಕ್ಷನ್. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್ ಮತ್ತು ಅವ್ರ ಟೀಮಿಗೆ, ಓಕೆ, ಪೂರ ಸಾಧನಾ ಅಕಾಡೆಮಿಗೆ, ಆಮೇಲೆ ಸಾಧನಾ ಬಳಗಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಆಲ್ವೇಸ್ ವಿತ್ ಯು. ಲೆಟ್ ಅಸ್ ಸಿ ದ್ಯಾಟ್ ವಿ ಮೇಕ್ ಎ ಡಿಫರೆನ್ಸ್. ಸೊ ಹ್ಯಾಪಿ ನ್ಯೂ ಇಯರ್. Enjoy the new year, okay, with the new thoughts, new feelings, new experiences. Thank you so much. God bless you all.